ಈಗಾಗಲೇ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೈಂದೂರಿನಲ್ಲಿ ಗೋಪಾಲ್ ಪೂಜಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಉಳಿದ ಕ್ಷೇತ್ರಗಳಿಗೆ ಗಮನಿಸುವುದಾದರೆ ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್, ಮಂಗಳೂರು ಉತ್ತರದಲ್ಲಿ ಭರತ್ ಶೆಟ್ಟಿ, ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಉಳ್ಳೆಪಾಡಿ ಗುತ್ತು, ಪುತ್ತೂರಿನಲ್ಲಿ ಅಶೋಕ್ ರೈ ಕಾಂಗ್ರೆಸ್ ಅಭ್ಯರ್ಥಿ, ಸುಳ್ಯದಲ್ಲಿ ಭಾಗೀರಥಿ ಮುರಳಿಯ ಬಿಜೆಪಿ ಅಭ್ಯರ್ಥಿ, ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜಾ ಬಿಜೆಪಿ ಅಭ್ಯರ್ಥಿ ಹಾಗೂ ಜಿದ್ದಾಜಿದ್ದಿನ ಕ್ಷೇತ್ರವಾಗಿರುವಂತಹ ಮಂಗಳೂರು ಉತ್ತರ, ಇಲ್ಲಿ ಇನಾಯತ್ ಅಲಿ ಮತ್ತೆ ಮೊಯ್ದೀನ್ ಬಾಬಾ ಇವರ ಮಧ್ಯೆ ಒಂದಷ್ಟು ಬಿರುಸಿನ ಪೈಪೋಟಿ ನಡೆದಿತ್ತು. ಇವೆಲ್ಲದರ ಮಧ್ಯೆ ಹಾಲಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ ಅವರು ಹಾಲಿ ಶಾಸಕರು, ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ ಹಾಲಿ ಶಾಸಕರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ 86 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 118 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 18 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ. भारत जी रही है।
ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ. ಸುನಿಲ್ ಕುಮಾರ್ ಬಿಜೆಪಿ 5106 ಮತಗಳನ್ನು ಪಡೆದಿದ್ದಾರೆ. ಉದಯ್ ಶೆಟ್ಟಿ ಕಾಂಗ್ರೆಸ್ನಿಂದ 4935 ಮತಗಳನ್ನು ಪಡೆದಿದ್ದಾರೆ. ಪ್ರಮೋದ್ ಮುತಾಲಿಕ್ ಪಕ್ಷೇತರ ಅಭ್ಯರ್ಥಿ 327 ಮತಗಳನ್ನು ಪಡೆದಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಅಲ್ಪ ಅಂತರದ ಮುನ್ನಡೆಯನ್ನು ಸಾಧಿಸಿದ 171 ಮತಗಳ ಅಂತರವನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಸುನಿಲ್ ಕುಮಾರ್ ಅವರಿಗೆ 5106 ಮತಗಳು ಲಭ್ಯವಾಗಿವೆ. ಉದಯ್ ಕುಮಾರ್ ಶೆಟ್ಟಿ ಅವರಿಗೆ 4935 ಮತಗಳು ಲಭ್ಯವಾಗಿವೆ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. 171 ಮತಗಳಿಂದ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು. ಕಾರ್ಕಳ ವಿಧಾನಸಭಾ ಕ್ಷೇತ್ರ ಸುನಿಲ್ ಕುಮಾರ್ ಬಿಜೆಪಿ ಅಭ್ಯರ್ಥಿ. ಸಚಿವರು ಹಾಲಿ ಶಾಸಕರು 5106 ಮತಗಳನ್ನು ಪಡೆದಿದ್ದಾರೆ. ಉದಯ್ ಶೆಟ್ಟಿ 4935, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರು 4935 ಮತಗಳನ್ನು ಪಡೆದಿದ್ದಾರೆ. ಪ್ರಮೋದ್ ಮುತಾಲಿಕ್ ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿದವರು 327 ಮತಗಳನ್ನು ಪಡೆದಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ 171 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಮತ ಎಣಿಕೆ ಕೇಂದ್ರಕ್ಕೆ ಶಾಸಕರಾಗಿರುವ ರಘುಪತಿ ಭಟ್ ಆಗಮಿಸಿದ್ದಾರೆ. ಈ ಬಾರಿ ಕೊನೆಯ ಕ್ಷಣಗಳಲ್ಲಿ ಟಿಕೆಟ್ ವಂಚಿತರಾದರು ರಘುಪತಿ ಭಟ್ ಅವರು. ತಮ್ಮದೇ ಆಪ್ತ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಲಭ್ಯವಾದ ಬಳಿಕ ಯಶ್ಪಾಲ್ ಸುವರ್ಣ ಜೊತೆ ಸೇರಿ ಸಾಕಷ್ಟು ಕಡೆಗಳಿಗೆ ಸಂಚರಿಸಿ ಮತಯಾಚನೆಯನ್ನ ಮಾಡಿದ್ರು. ಇದೀಗ ಮತ ಎಣಿಕೆ ಕೇಂದ್ರಕ್ಕೆ ಯಶ್ಪಾಲ್ ಸುವರ್ಣ ಅವರ ಪರವಾಗಿ ಮತಯಾಚನೆ ಮಾಡಿರುವಂತಹ ಶಾಸಕರಾಗಿರುವ ರಘುಪತಿ ಭಟ್ ಆಗಮಿಸಿದ್ದಾರೆ. ಮಂಗಳೂರಿನಲ್ಲಿ ಈಗಾಗಲೇ ಮಂಗಳೂರು ಕ್ಷೇತ್ರದಿಂದ ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ವಿಧಾನಸಭಾ ಕ್ಷೇತ್ರಗಳು 8, ಇದರಲ್ಲಿ ಮಂಗಳೂರು ಕ್ಷೇತ್ರ ಉಳ್ಳಾಲ, ಇಲ್ಲಿ ಯುಟಿ ಖಾದರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ದಕ್ಷಿಣದಿಂದ ವೇದವ್ಯಾಸ್ ಕಾಮತ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಉತ್ತರದಿಂದ ಭರತ್ ಶೆಟ್ಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಒಳ್ಳೆಪಾಡಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ ಅಶೋಕ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ರಾಜ್ಯದ ಎಲ್ಲ ಕ್ಷೇತ್ರವಾರು ಗಮನಿಸೋದಾದ್ರೆ 87 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದರೆ 115 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 19 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ. ಬಹುತೇಕ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಹಣಾಹಣಿ ಇರೋದ್ರಿಂದ ಪ್ರತಿ ಸುತ್ತಿನಲ್ಲೂ ಅಲ್ಪ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಅಭ್ಯರ್ಥಿಗಳು. ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯ ವೇದವ್ಯಾಸ್ ಕಾಮತ್ ಮುನ್ನಡೆಯನ್ನ ಪಡೆದಿದ್ದಾರೆ. ಉತ್ತರದಲ್ಲಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಮುನ್ನಡೆಯನ್ನ ಪಡೆದಿದ್ದಾರೆ. ಮೂಡಬಿದ್ರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಉಳ್ಳೆಪಾಡಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದರೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಹೊಂದಿದ್ದಾರೆ. ಸುಳ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರುಳಿಯ ಮುನ್ನಡೆ ಹೊಂದಿದ್ದಾರೆ. ಬೆಳ್ತಂಗಡಿಯಲ್ಲಿ
ಹರೀಶ್ ಪೂಂಜಾ ಮುನ್ನಡೆಯನ್ನ ಹೊಂದಿದ್ದಾರೆ. ಇನ್ನು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪ ಮತಗಳ ಅಂತರದಿಂದ ಸುನಿಲ್ ಕುಮಾರ್ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಉದಯ್ ಶೆಟ್ಟಿ ಅವರು ಮತ್ತೆ ಸುನಿಲ್ ಮಧ್ಯೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ. ಉಡುಪಿಯಲ್ಲಿ 2 ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದ್ದು ಯಶ್ಪಾಲ್ ಸುವರ್ಣ 3500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಮೊದಲ ಸುತ್ತಿನ ಮತ ಎಣಿಕೆ ಪ್ರಕಾರ ಗೋಪಾಲ್ ಪೂಜಾರಿ 5643 ಮತಗಳನ್ನು ಪಡೆದಿದ್ದಾರೆ. ಗುರುರಾಜ್ ಗಂಟಿಹೊಳಿ 3496 ಮತಗಳನ್ನು ಪಡೆದಿದ್ದಾರೆ. ಮೊದಲ ಸುತ್ತಿನಲ್ಲಿ 2147 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಗೋಪಾಲ್ ಪೂಜಾರಿ ಮಾಜಿ ಶಾಸಕರು. ಇದೀಗ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಿರಣ್ ಕುಮಾರ್ ಕೊಡ್ಗಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಪುವಿನಲ್ಲಿ ಸುರೇಶ್ ಶೆಟ್ಟಿ ಗುರ್ಮೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲ್ ಪೂಜಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶಗಳತ್ತ ಗಮನ ಹರಿಸಿದಾಗ 86 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಅನುಭವಿಸಿದರೆ 115 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಅನುಭವಿಸಿದೆ. 18 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಸಾಧಿಸಿದೆ. ಇನ್ನು ಪ್ರಮುಖ ಘಟಾನುಘಟಿ ನಾಯಕರು ಸ್ಪರ್ಧೆ ಮಾಡಿರುವಂತಹ ಕನಕಪುರ, ಹಾಸನ, ಶಿಗ್ಗಾವಿ, ಅದೇ ರೀತಿಯಾಗಿ ಇತರ ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಪೈಪೋಟಿ ಏರ್ಪಟ್ಟಂತೆ ಕಾಣ್ತಾ ಇದೆ. ರಮೇಶ್ ಜಾರಕಿಹೊಳಿ ಇರಬಹುದು, ಎಂಬಿ ಪಾಟೀಲ್, ಶ್ರೀರಾಮುಲು, ಸಿಟಿ ರವಿ, ಸೋಮಣ್ಣ, ಸಿದ್ದರಾಮಯ್ಯ, ಅಶೋಕ್, ಡಿಕೆ ಶಿವಕುಮಾರ್, ಬೊಮ್ಮಾಯಿ ಅವರು, ಶ್ರೀರಾಮುಲು ಅವರು, ಹೀಗೆ ಘಟಾನುಘಟಿ ನಾಯಕರು ಈ ಬಾರಿ ಅತ್ಯಂತ ಸ್ಪರ್ಧೆಯನ್ನ ನೀಡ್ತಾ ಇದ್ದಾರೆ. ಬಹುಶಃ ಈ ಹಿಂದೆಗಿಂತಲೂ ಈ ಬಾರಿ ಪ್ರತಿ ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 13 ಕ್ಷೇತ್ರಗಳ
ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮತ ಎಣಿಕೆ ನಡೀತಾ ಇದೆ. ಈಗಾಗಲೇ ಬಹುತೇಕ ವಿಧಾನಸಭಾ ಕ್ಷೇತ್ರಗಳ ಪ್ರಥಮ ಸುತ್ತಿನ ಮತ ಎಣಿಕೆ ಕಾರ್ಯ ಮುಗಿದಿದೆ. ಅಂಚೆ ಮತ ಎಣಿಕೆ ಮುಗಿದಿದೆ. 80 ವರ್ಷ ಮೇಲ್ಪಟ್ಟ ನಾಗರಿಕರ ಮತ ಎಣಿಕೆ ಕೂಡ ಮುಗಿದಿದೆ. ಇದೀಗ ಪ್ರಥಮ ಸುತ್ತಿನ ಮತ ಎಣಿಕೆಯಲ್ಲಿ ಉಡುಪಿಯಲ್ಲಿ 5 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 3ರಲ್ಲಿ ಕಾಂಗ್ರೆಸ್ ಮತ್ತು 1ರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಲೀಡ್ ಅನ್ನ ಹೊಂದಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನ ಪಡೆದಿದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಪಡೆದಿದ್ದಾರೆ. ಇನ್ನು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅಲ್ಪ ಅಂತರದ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಕೇವಲ 171 ಮತಗಳ ಅಂತರವನ್ನ ಪಡೆದಿದ್ದಾರೆ ಸುನೀಲ್ ಕುಮಾರ್ ಅವರು. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಮುನ್ನಡೆಯನ್ನ ಪಡೆದಿದ್ದಾರೆ. ಉಡುಪಿಯಲ್ಲಿ 2 ಸುತ್ತು ಮತ ಎಣಿಕೆ ಪೂರ್ಣಗೊಂಡಿದೆ. ಬಿಜೆಪಿಗೆ 3500 ಮತಗಳ ಮುನ್ನಡೆ ಲಭ್ಯವಾಗಿದೆ. ಯಶ್ಪಾಲ್ ಸುವರ್ಣ ಆರಂಭಿಕ ಮುನ್ನಡೆಯನ್ನ ಪಡೆದಿದ್ದಾರೆ. ನಾಲ್ಕು ಕ್ಷೇತ್ರಗಳಲ್ಲಿ 86 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 109 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 26 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು 3ರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಉಡುಪಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ 5852 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ 4276 ಮತಗಳನ್ನು ಪಡೆದಿದ್ದಾರೆ. 1276 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಯಶ್ಪಾಲ್ ಸುವರ್ಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಮ್ಯಾಂಗ್ಳೂರ್, ಸಹ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ. ನೈಲ್ ಪಾಲಿಶ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ. ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲವರ್ಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು. ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿಮ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ ಕೈಗೆ ಎಟ್ಕೋ ದರದಲ್ಲಿ. ಚಿಂತೆ ಬೇಡ, ಈಗ
ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಮ್ಯಾಂಗ್ಳೂರ್. ಸಹ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ. ವಿರಾಮದ ಬಳಿಕ ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ಫಲಿತಾಂಶದ ಪಿನ್ ಟು ಪಿನ್ ಅಪ್ಡೇಟ್ಗಾಗಿ ಸ್ಪಂದನ ವಾಹಿನಿ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಇದುವರೆಗೆ 77 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ 105 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಉಡುಪಿ ಜಿಲ್ಲೆಗೆ ಹೇಳೋದಾದ್ರೆ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸಿದೆ, 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಅನುಭವಿಸಿದೆ. ಬೈಂದೂರಿನಲ್ಲಿ ಗೋಪಾಲ್ ಪೂಜಾರಿ ಮುನ್ನಡೆಯನ್ನ ಅನುಭವಿಸಿದ್ದಾರೆ. ಇದೀಗ ಕಾಪು ಕ್ಷೇತ್ರದಲ್ಲಿ ಗುರುಮೆ ಸುರೇಶ್ ಶೆಟ್ಟಿ, ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ, ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅಲ್ಪ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅದೇ ರೀತಿಯ ಕುಂದಾಪುರದಲ್ಲಿ ಕೊಡ್ಗೆ ಅವರು ಮುನ್ನಡೆಯನ್ನ ಸಾಧಿಸಿರೋ ಬಗ್ಗೆ ವರದಿ ಲಭ್ಯವಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಗಮನ ಹರಿಸೋದಾದ್ರೆ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿರೋ ಬಗ್ಗೆ ವರದಿಯಾಗಿದೆ. ಆದರೆ ಪುತ್ತೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಅರುಣ್ ಪುತ್ತಿಲ ಅವರನ್ನ ಹಿಂದಿಕ್ಕಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಮುನ್ನಡೆಯನ್ನ ಪಡೆದಿದ್ದಾರೆ. 510 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ ಸುನಿಲ್ ಕುಮಾರ್. ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ 9,612 ಮತಗಳು, ಸುನಿಲ್ ಕುಮಾರ್ ಅವರಿಗೆ 10,122 ಮತಗಳು ಲಭ್ಯ ಆಗಿವೆ. ಇನ್ನು ಕಾಪುವಿನಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ 6,056 ಮತಗಳು, ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಅವರಿಗೆ 4,654 ಮತಗಳು, 1,402 ಮತಗಳಿಂದ ಗುರುಮೆ ಸುರೇಶ್ ಶೆಟ್ಟಿ ಮುನ್ನಡೆಯನ್ನ ಪಡೆದಿದ್ದಾರೆ.
ಇನ್ನು ರಾಜ್ಯದ ಫಲಿತಾಂಶವನ್ನು ಗಮನಿಸೋದಾದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವರು 2ನೇ ಸುತ್ತಿನಲ್ಲೂ ಆಘಾತವನ್ನು ಅನುಭವಿಸಿದ್ದಾರೆ, ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ ಅವರಿಗೆ 3ನೇ ಸ್ಥಾನ ಲಭ್ಯ ಆಗಿದೆ. ಕಾಂಗ್ರೆಸ್ನ ನಾರಾ ಭರತ್ ಅವರಿಗೆ ಮೊದಲ ಸ್ಥಾನ ಲಭ್ಯವಿದೆ. ಒಟ್ಟಾರೆಯಾಗಿ ರಾಜ್ಯ ಫಲಿತಾಂಶವನ್ನು ಗಮನಿಸಿದ್ರು ಬಹಳಷ್ಟು ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಯಾಕೆಂದ್ರೆ 79 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ 105 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 34 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಸಾಧಿಸಿತ್ತು. ಇದೀಗ ನೋಡಿದ್ರೆ ಬಿಜೆಪಿ 98 ಕ್ಷೇತ್ರಗಳಲ್ಲಿ, 115 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 18 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು 3 ಕ್ಷೇತ್ರಗಳಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಮೊದಲ ಹಂತದ ಮತ ಎಣಿಕೆ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 5751 ಮತಗಳು, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ಗೆ 4787 ಮತಗಳು, ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ. ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ 4000 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಇನ್ನು ಮಂಗಳೂರು ದಕ್ಷಿಣ ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ 3261 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ. ಮಂಗಳೂರು ಉತ್ತರ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 1256 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮೊದಲ ಸುತ್ತಿನ ಮತ ಎಣಿಕೆ ಪ್ರಕಾರ ಅಶೋಕ್ ರೈಗೆ 3996 ಮತಗಳು, ಪಕ್ಷೇತರ ಅರುಣ್ ಪುತ್ತಿಲಾಗೆ 2962 ಮತಗಳು, ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪಗೌಡ 2392 ಮತಗಳು ಬಿದ್ದಿವೆ. ಅಶೋಕ್ ಕುಮಾರ್ ರೈಗೆ 1034 ಮತಗಳ ಮುನ್ನಡೆ ಇದೆ. ಇನ್ನು ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ 6177 ಮತಗಳು, ಕಾಂಗ್ರೆಸ್ನ ಜೆಆರ್ ಲೋಬ 2916 ಮತಗಳು, ವೇದವ್ಯಾಸ್ ಕಾಮತ್ 3216 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಪುತ್ತೂರಿನಲ್ಲಿ 2ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಲೀಡ್ ಅನ್ನು ಪಡೆದಿದ್ದಾರೆ, 2220 ಮತಗಳ ಲೀಡ್ ಅನ್ನು ಪಡೆದಿದ್ದಾರೆ. ಬಿಜೆಪಿಯ ಹರೀಶ್ ಪೂಂಜಾ 1865 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಬಂಟ್ವಾಳ ರಾಜೇಶ್ ನಾಯ್ಕ್ 962 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಮೂಡುಬಿದ್ರೆಯ
ಬಿಜೆಪಿ ಅಭ್ಯರ್ಥಿ 2391 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಅಶೋಕ್ ಕುಮಾರ್ ರೈ ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ 2171 ಮತಗಳ ಲೀಡ್ ಅನ್ನು ಪಡೆದಿದ್ದಾರೆ. ಸುಳ್ಯದ ಭಾಗೀರಥಿ ಮರುಳ್ಯ 5501 ಮತಗಳ ಲೀಡ್ ಪಡೆದಿದ್ದಾರೆ. ಉಮಾನಾಥ್ ಕೋಟ್ಯಾನ್ 2391 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಗುರ್ಮೆ ಅವರು 12103 ಮತಗಳು, ಕಾಪು ವಿಧಾನಸಭಾ ಕ್ಷೇತ್ರ 12103 ಮತಗಳನ್ನು ಪಡೆದಿದ್ದಾರೆ. ಸೊರಕೆ 9390 ಮತಗಳನ್ನು ಪಡೆದು 2713 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಉಡುಪಿ ಸೈಂಟ್ ಸಿಸಿಲಿ ಶಾಲೆಯಲ್ಲಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಎಣಿಕೆ ಕೇಂದ್ರದ ಸುತ್ತ ಈಗಾಗಲೇ ಅಭಿಮಾನಿಗಳು ನಡೆದಿದ್ದಾರೆ. ಬಹುತೇಕ ಕೆಲವರ ಲೀಡ್ಗಳನ್ನು ನೋಡಿ ಅಭಿಮಾನಿಗಳು ಶಾಲೆಯತ್ತ ಜಮಾಯಿಸ್ತಾ ಇದ್ದಾರೆ. ಇನ್ನು ಉಡುಪಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ 7000 ಮತಗಳ ಮುನ್ನಡೆಯನ್ನ ಸಾಧಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನ ಗಮನಿಸಿದಾಗ ಮಂಗಳೂರು ಉತ್ತರ ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಆದರೆ ಇದೀಗ ಬಂದ ಮಾಹಿತಿಯಂತೆ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇನಾಯತ್ ಅಲಿ ಅಲ್ಪ ಅಂತರದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ಇದೀಗ ಬಂದ ಸುದ್ದಿ. ಇನ್ನು ಮಂಗಳೂರು ಕ್ಷೇತ್ರ ಉಳ್ಳಾಲದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಬಂದ ಸುದ್ದಿ. ಮಂಗಳೂರು ಉತ್ತರ 2ನೇ ಸುತ್ತಿನ ಮತ ಎಣಿಕೆ. ಕಾಂಗ್ರೆಸ್ ಇನಾಯತ್ ಅಲಿ 10,371 ಮತಗಳು, ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿಗೆ 9,273 ಮತಗಳು, 1,098 ಮತಗಳಿಂದ ಇನಾಯತ್ ಅಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ 13,024 ಮತಗಳನ್ನು ಪಡೆದಿದ್ದಾರೆ. ಸತೀಶ್ ಕುಂಪಲ್ ಅವರಿಗೆ 5,795 ಮತಗಳು, ಯುಟಿ ಖಾದರ್ 7,279 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ 2ನೇ ಸುತ್ತಿನಲ್ಲಿ ಭಾಗೀರಥಿ ಮುರುಳ್ಯ 1031 ಮತಗಳನ್ನ 1031 ಮತಗಳ ಅಂತರವನ್ನ ಪಡೆದಿದ್ದಾರೆ. ಬಂಟ್ವಾಳದ ಬಿಜೆಪಿ ರಾಜೇಶ್ ನಾಯಕ್ 2,435 ಮತಗಳ ಅಂತರವನ್ನ ಪಡೆದಿದ್ದಾರೆ.
ಇದೀಗ ಬಂದ ಮಾಹಿತಿಯಂತೆ ಬಿಜೆಪಿಯ ಸುನಿಲ್ ಕುಮಾರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರ 14,867 ಮತಗಳು, ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿಗೆ 14,228 ಮತಗಳು, ಮುತಾಲಿಕ್ ಅವರಿಗೆ 931 ಮತಗಳು, ಮತಗಳ ಅಂತರ 639. ಇನ್ನು ಗುರ್ಮೆ ಸುರೇಶ್ ಶೆಟ್ಟಿ ಅವರು 5,200 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ. ಬಹುತೇಕ ಎರಡನೇ ಸುತ್ತು ಮತ ಎಣಿಕೆ ಪೂರ್ಣಗೊಳ್ತಾ ಇದೆ. ಎರಡನೇ ಸುತ್ತಿನಲ್ಲೂ ಮಂಗಳೂರಿನಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ. ಉಳಿದಂತೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಉಳಿದ 4 ಕ್ಷೇತ್ರಗಳಲ್ಲೂ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಕಾರ್ಕಳದಲ್ಲಿ ಅಲ್ಪ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಕಾಪು ಗುರ್ಮೆ ಸುರೇಶ್ ಶೆಟ್ಟಿ ಅವರು 5,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾರ್ಕಳ ಸುನಿಲ್ ಕುಮಾರ್ 639 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಯಶ್ಪಾಲ್ ಸುವರ್ಣ.
ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ 3ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ 12,544 ಮತಗಳನ್ನು ಪಡೆದಿದ್ದಾರೆ. ಅರುಣ್ ಪುತ್ತಿಲ ಪಕ್ಷೇತರ 10,223 ಮತಗಳನ್ನು ಪಡೆದಿದ್ದಾರೆ. ಆಶಾ ತಿಮ್ಮಪ್ಪಗೌಡ ಬಿಜೆಪಿ 6,452 ಮತಗಳನ್ನು ಪಡೆದಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು 2,318 ಮತಗಳಿಂದ ಮುನ್ನಡೆಯನ್ನ ಪಡೆದಿದ್ದಾರೆ. ಇನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 4ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 23,643 ಮತಗಳು, ಕಾಂಗ್ರೆಸ್ಸಿನ ರಕ್ಷಿತ್ ಶಿವರಾಮ್ಗೆ 19,862 ಮತಗಳು, ಹರೀಶ್ ಪೂಂಜಾ 3,781 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಈಗಾಗಲೇ ತಮ್ಮ ಅಭ್ಯರ್ಥಿಯ ಮತಗಳ ಅಂತರವನ್ನ ನೋಡ್ತಿದ್ದಂತೆ ಅಭಿಮಾನಿಗಳು ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ಹೊರಭಾಗದಲ್ಲಿ ಜಮಾಯಿಸತೊಡಗಿದ್ದಾರೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. 354 ಸಿಬ್ಬಂದಿಗಳು ಸೈಂಟ್ ಸಿಸಿಲಿಸ್ ಶಾಲೆಯ ಮತ ಎಣಿಕೆ ಕಾರ್ಯದಲ್ಲಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಟ್ಟು 5 ಚುನಾವಣಾಧಿಕಾರಿಗಳು, 5 ಉಪಚುನಾವಣಾಧಿಕಾರಿಗಳು ಹಾಗೂ 350 ಪೊಲೀಸರಷ್ಟು ಬೇರೆ ಬೇರೆ ತಂಡಗಳು ಅಲ್ಲಿ ಕಾರ್ಯವನ್ನ ನಡೆಸ್ತಾ ಇವೆ. ಈಗಾಗಲೇ ಸುತ್ತ ಸೇರಿರುವಂತಹ ಜನವನ್ನ ನಿಯಂತ್ರಿಸ್ತಾ ಇದ್ದಾರೆ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 540 ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಸುರತ್ಕಲ್ನ NITKಯಲ್ಲಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸೋದಾದ್ರೆ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಆದರೆ ಸತ್ಯ ಬಂದ ಮಾಹಿತಿ ಪ್ರಕಾರ 4 ಕ್ಷೇತ್ರಗಳಲ್ಲಿ ಬಿಜೆಪಿ, 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಉಳ್ಳಾಲ, ಪುತ್ತೂರು 2 ಕ್ಷೇತ್ರದಲ್ಲಿ ಸದ್ಯ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಮಂಗಳೂರು ಉತ್ತರ, ದಕ್ಷಿಣ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿತ್ತು. ಸದ್ಯ ಬಂದ ಮಾಹಿತಿ ಪ್ರಕಾರ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇನಾಯತ್ ಅಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ಕ್ಷೇತ್ರದಲ್ಲಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆದ್ದರಿಂದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 5 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೈಂದೂರಿನಲ್ಲಿ ಗೋಪಾಲ್ ಪೂಜಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಉಳಿದಂತೆ ಕಾರ್ಕಳದಲ್ಲಿ ಟಫ್ ಫೈಟ್ ಏರ್ಪಟ್ಟಿದೆ. ಕಾಪು, ಉಡುಪಿ ಮತ್ತು ಕುಂದಾಪುರ ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪ್ರಥಮ ಸುತ್ತಿನಿಂದಲೇ ಕಾಯ್ದುಕೊಂಡು ಬಂದಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 4ನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 23,643 ಮತಗಳು, ಕಾಂಗ್ರೆಸ್ಸಿನ ರಕ್ಷಿತ್ ಶಿವರಾಮ್ಗೆ 19,862 ಮತಗಳು, ಹರೀಶ್ ಪೂಂಜಾ 3,781 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಂದೆಡೆ ಮತ ಎಣಿಕೆ ನಡೆಯುವ ಕಾರ್ಯ ಕೇಂದ್ರದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಚುನಾವಣೆಯ ದಿನ ಒಂದಷ್ಟು ಅಹಿತಕರ ಘಟನೆಗಳು ಕಾರ್ಕಳ ಮತ್ತು ಮಂಗಳೂರು ಭಾಗದಲ್ಲಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಾದ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಸಕಲ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿದೆ. ಈಗಾಗಲೇ ಸೈಂಟ್ ಸಿಸಿಲಿಸ್ ಶಾಲೆಯ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. NITK ಸುರತ್ಕಲ್ ಇಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆಯ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಸದ್ಯ ರಾಜ್ಯದ ಫಲಿತಾಂಶವನ್ನು ಗಮನಿಸೋದಾದ್ರೆ 82 ಕ್ಷೇತ್ರಗಳಲ್ಲಿ 98 ಕ್ಷೇತ್ರಗಳಲ್ಲಿ ಬಿಜೆಪಿ, 115 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 18 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು 3 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. पूरे जश्न में स्टाइलिश जश्न से मिला दे थोड़ा स्वैग थोड़ी धूम. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋ ದರದಲ್ಲಿ. ಚಿಂತೆ ಬೇಡ. ಈ ಕಳೆದ ಬಾರಿಯ ಫಲಿತಾಂಶವನ್ನು ಗಮನಿಸೋದಾದ್ರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ 91,000 ಮತಗಳನ್ನು ಪಡೆದಿದ್ರು. ಗೋಪಾಲ್ ಭಂಡಾರಿ 65,000 ಮತಗಳನ್ನು ಪಡೆದಿದ್ರು. ಈ ಬಾರಿ ಟಫ್ ಫೈಟ್ ಇರೋದ್ರಿಂದ ತ್ರಿಕೋನ ಸ್ಪರ್ಧೆಯಲ್ಲಿ ಏರ್ಪಟ್ಟಿದೆ. ಈ ಕಾರಣದಿಂದಾಗಿ ಗೆಲುವಿನ ಅಂತರ ಸಾಕಷ್ಟು ಕಡಿಮೆ ಆಗುವಂತ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಪುತ್ತೂರಿನಲ್ಲಿ ಕಳೆದ ಬಾರಿ ಸಂಜೀವ ಮಠಂದೂರು 90,000 ಮತಗಳನ್ನು ಪಡೆದಿದ್ರು. ಶಕುಂತಲಾ ಶೆಟ್ಟಿ 70,000 ಮತಗಳನ್ನು ಪಡೆದ್ರೆ ಈ ಬಾರಿ ಆಶಾ ತಿಮ್ಮಪ್ಪ ಗೌಡ, ಅಶೋಕ್ ಕುಮಾರ್, ಅರುಣ್ ಪುತ್ತಿಲ ಪಕ್ಷೇತರರಾಗಿ ಬಿಜೆಪಿ ಟಿಕೆಟ್ ನೀಡದ ಕಾರಣ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆಶಾ ತಿಮ್ಮಪ್ಪ ಗೌಡ ಬಿಜೆಪಿಯಿಂದ ಮಾಡಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ತ್ರಿಕೋನ ಸ್ಪರ್ಧೆಯಲ್ಲಿ ಏರ್ಪಟ್ಟಿದೆ ಅಂತ ಹೇಳಬಹುದು. ಇನ್ನು ಕಾಪುವಿನಲ್ಲಿ ಕಳೆದ ಬಾರಿ ಲಾಲಾಜಿ ಆರ್ಮೆಂಡನ್ ಮತ್ತು ವಿನಯ್ ಕುಮಾರ್ ಸೊರಕೆ ಇವರ ಮಧ್ಯೆ ಫೈಟ್ ನಡೆದಿತ್ತಾದ್ರೆ 75,000 ಮತಗಳನ್ನು ಲಾಲಾಜಿ ಮೆಂಡನ್ ಪಡೆದ್ರೆ ವಿನಯ್ ಕುಮಾರ್ ಸೊರಕೆ ಅವರು 63,976 ಮತಗಳನ್ನು ಪಡೆದಿದ್ರು. ಆದರೆ ಈ ಬಾರಿ ನೇರವಾದಂತಹ ಹಣಾಹಣಿ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಮತ್ತು ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮಧ್ಯೆ ನಡೀತಿದೆ. ಈಗಲೇ ಸಾಕಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಇನ್ನು ಬಂಟ್ವಾಳದಲ್ಲಿ ಗಮನಿಸೋದಾದ್ರೆ ರಾಜೇಶ್ ನಾಯ್ಕ್ ಉಳ್ಳೆಬಾಡಿ ಗೊತ್ತು ಕಳೆದ ಬಾರಿ 97,800 ಮತಗಳನ್ನು ಪಡೆದ್ರೆ ರಮಾನಾಥ್ ರೈ 81,000 ಮತಗಳನ್ನು ಪಡೆದಿದ್ರು. ಆದರೆ ಈ ಬಾರಿ ಮತ್ತೆ ರಾಜೇಶ್ ನಾಯ್ಕ್ ಮತ್ತು ರಮಾನಾಥ್ ರೈ ಅವರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ರಾಜೇಶ್ ನಾಯ್ಕ್ ಅಲ್ಪಮಟ್ಟದ ಒಂದು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಒಟ್ಟು 7 ಮಂದಿ ಕಣದಲ್ಲಿದ್ದಾರೆ. ಆದರೆ ಮುಖ್ಯವಾಗಿ ಕಾಂಗ್ರೆಸ್ನ JR ಲೋಬೋ ಮತ್ತು ವೇದವ್ಯಾಸ್ ಕಾಮತ್ ಇವರ ಮಧ್ಯೆ ಈ ಬಾರಿ ಟಫ್ ಫೈಟ್ ಅಂತಾನೆ ಹೇಳ್ಬೋದು. ಆದರೆ ವೇದವ್ಯಾಸ್ ಕಾಮತ್ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕಳೆದ ಬಾರಿ 86,000 ಮತಗಳನ್ನ ವೇದವ್ಯಾಸ್ ಕಾಮತ್ ಪಡೆದರೆ JR ಲೋಬೋ 70,000 ಮತಗಳನ್ನು ಪಡೆದಿದ್ರು. ಸುಮಾರು 16,000 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ವೇದವ್ಯಾಸ್ ಕಾಮತ್. ಇನ್ನು ಬೆಳ್ತಂಗಡಿಗೆ ಹೇಳೋದಾದ್ರೆ ಕಳೆದ ಬಾರಿ ಹರೀಶ್ ಪುಂಜಾ 98,000 ಮತಗಳನ್ನು ಪಡೆದಿದ್ರು. 75,000 ಮತಗಳನ್ನು ವಸಂತ್ ಬಂಗೇರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಡೆದಿದ್ರು. 23,000 ಮತಗಳ ಅಂತರದಿಂದ ಗೆದ್ದಿದ್ರು ಹರೀಶ್ ಪುಂಜಾ. ಆದರೆ ಈ ಬಾರಿ ಇಬ್ಬರು ಯುವಕರೇ ಸ್ಪರ್ಧೆಯಲ್ಲಿದ್ದಾರೆ. ಹರೀಶ್ ಪುಂಜಾ ಮತ್ತು ರಕ್ಷಿತ್ ಶಿವರಾಮ್ ಇವರ ಮಧ್ಯೆ ಸದ್ಯ 2 ಸುತ್ತು 3 ಸುತ್ತು ಮತ ಎಣಿಕೆ ಬಳಿಕ ಹರೀಶ್ ಪುಂಜಾ ಒಂದಷ್ಟು ಲೀಡ್ ಅನ್ನು ಪಡೆದಿದ್ದಾರೆ. ಸದ್ಯ ಉಡುಪಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳನ್ನು ಗಮನಿಸೋದಾದ್ರೆ ಕುಂದಾಪುರದ ಬಿಜೆಪಿ ಅಭ್ಯರ್ಥಿ ಕಿರಣ್ ಕೊಡ್ಗಿ ಅವರು 11,500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸದ್ಯ ಬಂದ ಮಾಹಿತಿ ಪ್ರಕಾರ ಸುರೇಶ್ ಶೆಟ್ ಗುರ್ಮಿ 7,000 ಮತಗಳ ಅಂತರವನ್ನ ಪಡೆದಿದ್ದಾರೆ. 7,000 ಮತಗಳ ಅಂತರವನ್ನು ಪಡೆದಿದ್ದಾರೆ. ಇನ್ನು ಕಾರ್ಕಳದಲ್ಲಿ 3ನೇ ಸುತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರ 3ನೇ ಸುತ್ತಿನ ಪ್ರಕಾರ
ಸುನಿಲ್ ಕುಮಾರ್ 639 ಮತಗಳ ಅಂತರವನ್ನು ಪಡೆದಿದ್ದಾರೆ, ಲೀಡ್ ಪಡೆದಿದ್ದಾರೆ. ಉದಯ್ ಶೆಟ್ಟಿ ಮುನಿಯಾಲ್ ಅವರು 14,228 ಮತಗಳು, ಸುನಿಲ್ ಕುಮಾರ್ಗೆ 14,897 ಮತಗಳು ದೊರೆತಿವೆ. ಅಂತೂ ಕಾರ್ಕಳ ಸಖತ್ ಫೈಟ್ ಅಂತಾನೆ ಹೇಳ್ಬೋದು. 500-600 ಮತಗಳ ಅಂತರದಲ್ಲಿ ಪ್ರತಿ ಸುತ್ತು ಮುಕ್ತಾಯ ಆಗ್ತಾ ಇದೆ. ಸದ್ಯ ಬಂದ ಮಾಹಿತಿ ಪ್ರಕಾರ ಗುರ್ಮೆ ಸುರೇಶ್ ಶೆಟ್ಟಿ ಅವರು 7,000 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಒಂದು ಕ್ಷೇತ್ರ ಅದು. 98,000ದಷ್ಟು ಮಹಿಳೆಯರಿದ್ದಾರೆ, 90,000ದಷ್ಟು ಪುರುಷರಿದ್ದಾರೆ. 90,217 ಪುರುಷ ಮತದಾರರು, 98,430 ಮಹಿಳಾ ಮತದಾರರು ಇರುವಂತಹ ಕ್ಷೇತ್ರ ಅದು. ಅಲ್ಲಿ ಮೊಹಮ್ಮದ್ ಹನೀಫ್ ಎನ್ನುವರು SDPI ಯಿಂದ ಸ್ಪರ್ಧೆಯನ್ನು ಮಾಡಿದ್ರು, JDS ನಿಂದ ಸಮೀನಾ ಸಮದ್ ಎನ್ನುವರು ಸ್ಪರ್ಧೆಯನ್ನು ಮಾಡಿದ್ರು, ಆ ಪಕ್ಷದಿಂದ SR ಲೋಬೋ ಸ್ಪರ್ಧೆಯನ್ನ ಮಾಡಿದ್ರು. ಆದರೆ ಅಂತಿಮವಾಗಿ ವಿನಯ್ ಕುಮಾರ್ ಸೊರಕೆ ಮತ್ತು ಗುರ್ಮೆಯವರ ನಡುವೆ ಟಫ್ ಫೈಟ್ ಏರ್ಪಟ್ಟಿತ್ತು. ಸದ್ಯ 4 ಸುತ್ತು ಮುಕ್ತಾಯ ಆಗ್ತಾ ಇದ್ದಂತೆ ಗುರ್ಮೆ 7,000 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 30,183 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ 25,212 ಮತಗಳನ್ನು ಪಡೆದು 4,971 ಮತಗಳ ಅಂತರವನ್ನ ಪಡ್ಕೊಂಡಿದ್ದಾರೆ ಹರೀಶ್ ಪೂಂಜಾ. ಇನ್ನು ಮಂಗಳೂರು ಉತ್ತರ 4ನೇ ಸುತ್ತಿನ ಮತ ಎಣಿಕೆ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 23,381 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಇನಾಯತ್ ಅಲಿ 16,571 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 6,810 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ 639 ಮತಗಳ ಲೀಡ್ ಅನ್ನು ಪಡೆದಿದ್ದಾರೆ. ಕುಂದಾಪುರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲೀಡ್ ಪಡೆದವರು ಕಿರಣ್ ಕುಮಾರ್ ಕೊಡಗಿಯವರು 11,500 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಕಿರಣ್ ಕುಮಾರ್ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶವನ್ನು ಗಮನಿಸೋದಾದ್ರೆ ಬಿಜೆಪಿ 87 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಜೆಡಿಎಸ್ 27 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಸದ್ಯ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಗಮನ ಹರಿಸೋದಾದರೆ 88 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ 115 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 18 ಕ್ಷೇತ್ರಗಳಲ್ಲಿ ಜೆಡಿಎಸ್, 3 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಉಡುಪಿಗೆ ಹೇಳೋದಾದ್ರೆ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್, ಉಳಿದ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಕಿರಣ್ ಕುಮಾರ್ ಕೊಡಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ
ಅತಿ ಹೆಚ್ಚು 11,500 ಮತಗಳ ಲೀಡನ್ನು ಹೊಂದಿದ್ದಾರೆ. ಅತ್ಯಲ್ಪ ಲೀಡ್ ಅಂದರೆ ಕಾರ್ಕಳದ ಸುನಿಲ್ ಕುಮಾರ್ 639 ಮತಗಳ ಲೀಡನ್ನು ಪಡೆದಿದ್ದಾರೆ. ಮೂರನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಳ್ಳುವ ಹೊತ್ತಿಗೆ. ಇನ್ನು ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ 5,000ಕ್ಕಿಂತಲೂ ಹೆಚ್ಚಿನ ಲೀಡನ್ನು ಹೊಂದಿದ್ರೆ ಗುರ್ಮೆ ಸುರೇಶ್ ಶೆಟ್ಟಿ 7,000ದಷ್ಟು ಲೀಡನ್ನು ಹೊಂದಿದ್ದಾರೆ. ಒಟ್ಟಾರೆಯಾಗಿ ಉಡುಪಿಯಲ್ಲಿ ಹೇಳೋದಾದ್ರೆ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದುವರಿದಿದೆ, ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ. ಒಂದು ಕ್ಷೇತ್ರದಲ್ಲಿ ಗೋಪಾಲ್ ಪೂಜಾರಿ ಮಾಜಿ ಶಾಸಕರು ಹೆಚ್ಚಿನ ಲೀಡನ್ನು ಪಡೆದುಕೊಂಡಿದ್ದಾರೆ. ಯುವ ನಾಯಕ ಗುರುರಾಜ್ ಗಂಟಿಹೊಳಿ ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡಿದ್ರು, ಬಹಳಷ್ಟು ನಿರೀಕ್ಷೆಗಳಿತ್ತು. ಇವೆಲ್ಲದರ ಮಧ್ಯೆ ಗುರುರಾಜ್ ಗಂಟಿಹೊಳಿ ಮತ್ತು ಗೋಪಾಲ್ ಪೂಜಾರಿ ಡಬಲ್ ಜಿ ಇವರ ಮಧ್ಯೆ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿತ್ತು. ಇನ್ನು ಈಗಾಗಲೇ 4 ಸುತ್ತುಗಳಾಗಿವೆ. ಬೈಂದೂರಿನಲ್ಲಿ ಒಟ್ಟು 17 ಸುತ್ತುಗಳಿವೆ. ಇನ್ನೂ 13 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. ಆದ್ದರಿಂದ ಇನ್ನಷ್ಟು ಕುತೂಹಲಗಳಾಗೋದು ಸಹಜ. ಇನ್ನು ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ ಅಭ್ಯರ್ಥಿ, ಅರುಣ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಅವರ ಮಧ್ಯೆ ತೀವ್ರವಾದಂತಹ ಹಣಾಹಣಿ ನಡೀತಾ ಇದೆ. ಮಂಗಳೂರು ಕ್ಷೇತ್ರ ಅಂದ್ರೆ ಬಳ್ಳಾಲದಲ್ಲಿ ಯುಟಿ ಖಾದರ್ ಅವರು ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದ್ದಾರೆ, ಉತ್ತಮ ಲೀಡನ್ನು ಪಡೆದಿದ್ದಾರೆ. ಬೆಳ್ತಂಗಡಿಯಲ್ಲಿ ಹಾಲಿ ಶಾಸಕ ಹರೀಶ್ ಪುಂಜ, ಬಂಟ್ವಾಳದಲ್ಲಿ ಹಾಲಿ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ್ ಮುಳ್ಳೇಪಾಡಿ ಗೊತ್ತು. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ ಹಾಲಿ ಶಾಸಕರು, ಹಾಗೂ ಉತ್ತರದಲ್ಲಿ ಭರತ್ ಶೆಟ್ಟಿ ಹಾಲಿ ಶಾಸಕರು, ಮತ್ತು ಸುಳ್ಯದಲ್ಲಿ ಬಿಜೆಪಿಯ ಭಾಗೀರಥಿ ಮುರುಳ್ಯ ಇವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಂಗಳೂರು ದಕ್ಷಿಣ 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಿದೆ. ಬಿಜೆಪಿಯ ವೇದವ್ಯಾಸ್ ಕಾಮತ್ 25,320 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಜೆಆರ್ ಲೋಬೋ 13,800 ಮತಗಳನ್ನು ಪಡೆದಿದ್ದಾರೆ. ವೇದವ್ಯಾಸ್ ಕಾಮತ್ 11,551 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರ ಕೂಡ ಬಹಳಷ್ಟು ಜಿದ್ದಾಜಿದ್ದಿನ ಒಂದು ಫೈಟ್ ಅಂತಾನೆ ಹೇಳ್ಬೋದು. 2,945 ಮತಗಳ ಲೀಡನ್ನು ಪಡೆದಿದ್ದಾರೆ ಭಾಗೀರಥಿ ಮುರುಳ್ಯ. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಅವರಿಗೆ 17,618 ಮತಗಳು ದೊರಕಿವೆ. ಭಾಗೀರಥಿ ಮುರುಳ್ಯ ಅವರಿಗೆ 20,563 ಮತಗಳು. ಬಹುಶಃ ಸುಳ್ಯ ವಿಧಾನಸಭಾ ಕ್ಷೇತ್ರ ಅಂದ್ರೆ ಇನ್ನು ಈಗಾಗಲೇ 4 ಸುತ್ತು ಪೂರ್ಣಗೊಂಡಿದೆ, ಇನ್ನು 13 ಸುತ್ತುಗಳಾಗಬೇಕಾಗಿದೆ. ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಗುರ್ಮೆ ಸುರೇಶ್ ಶೆಟ್ಟಿ 24,052 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ 18,436 ಮತಗಳನ್ನು ಪಡೆದಿದ್ದಾರೆ. 5,600 ಮತಗಳಿಂದ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಮುಂದಿದ್ದಾರೆ. ಕಾರ್ಕಳದಲ್ಲಿ ಸುನೀಲ್ ಅವರು 24,634 ಮತಗಳನ್ನು ಪಡೆದಿದ್ದಾರೆ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ 23,404 ಮತಗಳನ್ನು ಪಡೆದು 1,230 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸುನಿಲ್ ಕುಮಾರ್ ಅವರು.
ಇದೀಗ ಬಂದ ಮಾಹಿತಿಯಂತೆ ಕಾರ್ಕಳದಲ್ಲಿ ಉದಯ್ ಶೆಟ್ಟಿ ಅವರಿಗೆ 28,351 ಮತಗಳು, ಸುನಿಲ್ ಕುಮಾರ್ ಅವರಿಗೆ 30,411 ಮತಗಳು ದೊರಕಿವೆ. ಸುಮಾರು 2,000 ಮತಗಳಷ್ಟು ಲೀಡನ್ನು ಪಡೆದಿದ್ದಾರೆ ಸುನಿಲ್ ಕುಮಾರ್ ಅವರು. ಬಿಜೆಪಿಯ ಗುರುಮೆ ಸುರೇಶ್ ಶೆಟ್ಟಿ ಮತ್ತು ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಇವರ ಮಧ್ಯೆ ಸುಮಾರು 5,616 ಮತಗಳ ಅಂತರ ಇದೆ. ಇನ್ನು ರಾಜ್ಯದ ವಿವಿಧ ಕ್ಷೇತ್ರವಾರು ಗಮನಿಸೋದಾದ್ರೆ 92 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 88 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. 14 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ. ಒಟ್ಟಾರೆಯಾಗಿ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನ ಈ ಬಾರಿ ನಾವು ನೋಡಬಹುದು. ಕಾರಣ ಏನಂದ್ರೆ ಯಾವುದು ಒನ್ ಸೈಡೆಡ್ ಅಂತ ಆಗ್ತಾ ಇಲ್ಲ, ಯಾವ ಕ್ಷೇತ್ರ ಒನ್ ಸೈಡೆಡ್ ಆಗ್ತಾ ಇಲ್ಲ. ನಾವು ಕರಾವಳಿ ಗಮನಿಸೋದಾದ್ರೆ ಕುಂದಾಪುರ ಒಂದು ಕ್ಷೇತ್ರವನ್ನ ಬಿಟ್ರೆ ಉಳಿದೆಲ್ಲವೂ ಕೂಡ ಬಹಳಷ್ಟು ಟಫ್ ಫೈಟ್ ಅಂತ ಹೇಳ್ಬೋದು. ಇಲ್ಲೂ 10,500 ಮತಗಳ ಅಂತರವನ್ನ ಪಡೆದಿದ್ರು ಕಿರಣ್ ಕುಮಾರ್ ಕೊಡ್ಗಿ ಅವರು. ಅದನ್ನ ಬಿಟ್ರೆ ಬೇರೆಲ್ಲ ಕಡೆ ಅತ್ಯಂತ ಕಡಿಮೆ ಮಟ್ಟದ ಅಂತರವನ್ನ ನಾವು ಕಾಣ್ತಾ ಇದ್ದೇವೆ. ಕರಾವಳಿ ಪ್ರಮುಖ ಜಿಲ್ಲೆಗಳಾಗಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಹಳಷ್ಟು ಹಣಾಹಣಿ ಕಾಣ್ತಾ ಇದೆ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಈ ಪೈಕಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಉಡುಪಿಯಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಬೈಂದೂರಿನಲ್ಲಿ ಗೋಪಾಲ್ ಪೂಜಾರಿ ಮತ್ತು ಗುರುರಾಜ್ ಗಂಟಿಹೊಳೆ ಇವರ ಮಧ್ಯೆ ಈ ಒಂದು ಪೈಪೋಟಿ ಏರ್ಪಟ್ಟರೆ, ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಮತ್ತು ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇವರ ಮಧ್ಯೆ ನೇರ ಹಣಾಹಣಿ ಇದೆ. ಕಾಪುವಿನಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಮತ್ತು ವಿನಯ್ ಕುಮಾರ್ ಸೊರಕೆ ಇವರ ಮಧ್ಯೆ. ಹಾಗೆ ಕುಂದಾಪುರದಲ್ಲಿ ಕೊಡ್ಗಿ ಮತ್ತೆ ದಿನೇಶ್ ಮಳವಳ್ಳಿ ನಡುವೆ ಇದ್ರೂ ಕೂಡ ಈಗಾಗಲೇ ಕೊಡ್ಗಿಯವರು 10,500 ಮತಗಳಷ್ಟು ಅಂತರವನ್ನ ಕಾಯ್ದುಕೊಂಡಿರುವುದರಿಂದ ಇನ್ನಷ್ಟು ಲೀಡ್ ಸಿಗೋದಂತೂ ಗ್ಯಾರಂಟಿ ಅಂತಾನೆ ಕಾಣ್ತಾ ಇದೆ. ಹೇಗೋ ಸೋಲಿಲ್ಲದ ಸರ್ದಾರ್ ಅಂತ ಖ್ಯಾತಿ ಪಡೆದಿರುವಂತಹ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ತಮ್ಮ ಸ್ಥಾನವನ್ನ ಕಿರಣ್ ಕುಮಾರ್ ಕೊಡ್ಗಿ ಅವರಿಗೆ ಬಿಟ್ಟುಕೊಟ್ಟಿದ್ರು. ಇದಾದ ಬಳಿಕ ಕಿರಣ್ ಕುಮಾರ್ ಕೊಡ್ಗಿ ಅವರ ಜೊತೆ ಸೇರಿ ಪ್ರಚಾರವನ್ನ ನಡೆಸಿದ್ರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು. ಬಹುಶಃ ಕುಂದಾಪುರ ಮತ್ತೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ ಅನಿರೀಕ್ಷಿತಗಳ ಒಂದಷ್ಟು ಕಂತೆ ಅಂತಾನೆ ಹೇಳ್ಬೋದು. ಪುತ್ತೂರಿನ ವಿಧಾನಸಭಾ ಕ್ಷೇತ್ರ ಪ್ರತಿ ಬಾರಿ ಕೂಡ ಬಿಜೆಪಿಯಲ್ಲಿ ಯಾರನ್ನು ನಿಲ್ಲಿಸಿದ್ರು ಗೆಲ್ಲುತ್ತೆ ಅನ್ನುವಂತ ಒಂದು ಮನೋಭಾವ ಇತ್ತು. ಆದರೆ ಈ ಬಾರಿ ಅಲ್ಲಿ ಆಗ್ತಾ ಇರುವಂತಹ ಹಿನ್ನಡೆಗಳು ಮತ್ತೊಂದಷ್ಟು ವಿಚಾರಗಳು ಬಹಳಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇವೆ. ಆದ್ರೆ ಇನ್ನೂ 13 ಸುತ್ತುಗಳು ಇರೋದ್ರಿಂದ ಕೊನೆಗಳಿಗೆಲ್ಲಿ ಏನಾಗುತ್ತೆ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಕಾರಣ ಒಂದೆಡೆ ಪಕ್ಷೇತರರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಮತ್ತು ಅಶೋಕ್ ಕುಮಾರ್ ರೈ ಅವರು ಒಂದಷ್ಟು ಕಡಿಮೆ ಅಂತರದ ಮತವನ್ನ ಪಡೀತಾ ಇದೆ. ಅಂದ್ರೆ ಅವರಿಬ್ಬರ ನಡುವಿನ ಅಂತರ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿದೆ. ಆದ್ರೆ ಆಶಾ ತಿಮ್ಮಪ್ಪ ಗೌಡ ಇನ್ನು ಮುಂದಿನ ಸುತ್ತುಗಳಲ್ಲಿ ಮತ್ತೆ ಮತವನ್ನ ಪಡೀತಾರಾ, ಮುಂದಿನ ಸುತ್ತುಗಳು ಹೇಗಾಗುತ್ತೆ ಅನ್ನೋದು ನಿರೀಕ್ಷೆ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು. ಆದ್ರೆ ಸುಳ್ಯದಲ್ಲಿ ಪ್ರಥಮ ಬಾರಿ ಚುನಾವಣೆ ಎದುರಿಸುತ್ತಿರುವಂತಹ ಭಾಗೀರಥಿ ಮುರುಳ್ಯ ಈಗಾಗಲೇ 2,500 ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಕೃಷ್ಣಪ್ಪ ಅವರೆದುರು. ಇನ್ನು ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್, ಉಳ್ಳೆಪಾಡಿ ಗುತ್ತು ಮತ್ತು ರಮನಾಥ್ ರೈ ಅವರ ಮಧ್ಯೆ ನೇರವಾದಂತಹ ಫೈಟ್ ನಡೀತಾ ಇದೆ. ಇಲ್ಲೂ ಬಹಳಷ್ಟು ದೊಡ್ಡ ಮಟ್ಟದ ಅಂತರ ಇಲ್ಲವಾದ್ರೂ ಕೂಡ ಇದೇ ಅಂತರ ಕಾಯ್ದುಕೊಳ್ಳುವಂತಹ ನಿರೀಕ್ಷೆಗಳಿವೆ. ಯಾಕೆ 4 ಸುತ್ತಿನಲ್ಲಿ ಕೂಡ ಅದೇ ಅಂತರವನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ ರಾಜೇಶ್ ನಾಯ್ಕ್, ಉಳ್ಳೆಪಾಡಿ ಗುತ್ತವರು. ಇನ್ನು ಮಂಗಳೂರು ಕ್ಷೇತ್ರದಲ್ಲಿ UT ಖಾದರ್ ಹಾಲಿ ಶಾಸಕರು ಅವರು ತಮ್ಮ ಖದರನ್ನ ತೋರಿಸಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಈ ಹಿಂದಿಗಿಂತೂ ಹೆಚ್ಚಿನ ಅಂತರವನ್ನ ಕಾಯ್ದುಕೊಳ್ಳುವಂತಹ
ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇವೆ ವೇದವ್ಯಾಸ್ ಕಾಮತ್ ಇವರಿಂದ. ವೇದವ್ಯಾಸ್ ಕಾಮತ್ ಅವರು ಈಗಾಗಲೇ ಲೋಬೋ ಅವರಿಂದ 10,000 ಹೆಚ್ಚಿನ ಲೀಡನ್ನು ಪಡ್ಕೊಂಡಿದ್ದಾರೆ. ಇನ್ನು ಉತ್ತರ ಕ್ಷೇತ್ರದಲ್ಲಿ ಒಂದು 3ನೇ ಸುತ್ತಾಗಬೇಕಾದ್ರೆ ಕಾಂಗ್ರೆಸ್ನ ಇನಾಯತ್ ಅಲಿ ಭರತ್ ಶೆಟ್ಟಿ ಅವರಿಗಿಂತ ಮುನ್ನಡೆಯನ್ನ ಹೊಂದಿದ್ರು. ಆದರೆ 4ನೇ ಸುತ್ತು ಪೂರ್ಣವಾಗ್ತಾ ಇದ್ದ ಹಾಗೆ ಭರತ್ ಶೆಟ್ಟಿ ಅವರು ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇಲ್ಲಿ ಬಹುಶಃ ಒಂದೇ ಸಮುದಾಯದ ಓಟುಗಳು ಡಿವೈಡ್ ಆಗಿದೆ ಅನ್ನೋದು ಸ್ಪಷ್ಟ ಕಾಣ್ತಾ ಇದೆ. ಕಾರಣ ಏನಂದ್ರೆ ಮೊಯ್ದೀನ್ ಬಾಬಾ ಕಾಂಗ್ರೆಸ್ಸಿನಿಂದ ಕಳೆದ ಬಾರಿ ಸ್ಪರ್ಧೆಯನ್ನ ಮಾಡಿದ್ದವರು, ಒಂದು ಬಾರಿ ಇದಕ್ಕಿಂತ ಹಿಂದೆಯೂ ಸ್ಪರ್ಧೆಯನ್ನ ಮಾಡಿದ್ದವರು. ಆದ್ರೆ ಕಳೆದ ಬಾರಿ ಸೋಲನ್ನು ಅನುಭವಿಸಿದ್ರು, ಕಾಂಗ್ರೆಸ್ಸಿನಿಂದ ಟಿಕೆಟ್ ಸಿಕ್ಕಿರಲಿಲ್ಲ. ಈ ಕಾರಣಕ್ಕೆ ಬೇಕಾಗಿ ಮುನಿಸಿಕೊಂಡು JDSನಿಂದ ಸ್ಪರ್ಧೆಯನ್ನ ಮಾಡಿದ್ರು. ಚುನಾವಣೆ ದಿವಸ ಒಂದಷ್ಟು ಆ ಎರಡು ಪಕ್ಷಗಳ ನಡುವೆ ಒಂದಷ್ಟು ಹೊಡೆದಾಟಗಳು ನಡೆದಿತ್ತು. ಈ JDSನಿಂದ ಕುಮಾರಸ್ವಾಮಿಯವರೇ ಸ್ವತಃ ಮೊಯ್ದೀನ್ ಬಾಬಾ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಇಲ್ಲಿ ಮೊಯ್ದೀನ್ ಬಾಬಾ ಅವರಿಗೆ ಅಷ್ಟಾಗಿ ಓಟುಗಳು ಬಿದ್ದಿಲ್ಲ. ಆದರೆ ಇನಾಯತ್ ಅಲಿ ಒಂದು ರೌಂಡ್ನಲ್ಲಿ ಭರತ್ ಶೆಟ್ಟಿ ಅವರನ್ನ ಹಿಂದಿಕ್ಕಿ ಮುನ್ನಡೆಯನ್ನ ಸಾಧಿಸಿದ್ರು. ಆದರೆ ಇದೀಗ ಮತ್ತೆ ಭರತ್ ಶೆಟ್ಟಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮತ್ತೆ ಬೈಂದೂರು ಕ್ಷೇತ್ರದಲ್ಲಿ ಅದೇ ಗುರುರಾಜ್ ಗಂಟಿವಾಡಿ ಮತ್ತು ಗೋಪಾಲ್ ಪೂಜಾರಿ ಅವರ ಮಧ್ಯೆ, ಮತ್ತು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಮತ್ತು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಮಧ್ಯೆ. ಆದರೆ ಉಡುಪಿಯ ವಿಧಾನಸಭಾ ಕ್ಷೇತ್ರಕ್ಕೆ ಗಮನಿಸೋದಾದ್ರೆ ಯಶ್ಪಾಲ್ ಸುವರ್ಣ ಆರಾಮವಾಗಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಗುರ್ಮೆ ಸುರೇಶ್ ಶೆಟ್ಟಿ ಅವರು ನಿರೀಕ್ಷೆಯನ್ನ ಮೀರಿ ಮುನ್ನಡೆಯನ್ನ ಪಡ್ತಿರೋದು ಆಶ್ಚರ್ಯ ಕಾಣ್ತಾ ಇದೆ. ಯಾಕಂದ್ರೆ ಟಫ್ ಫೈಟ್ ಅಂತಾನೆ ಹೇಳ್ತಾ ಇದ್ವಿ. ಆದ್ರೆ ಸುತ್ತುಗಳು ಹೆಚ್ಚಾದಂತೆ ಇದೀಗ 5,000, 6,000, 7,000 ಈ ರೀತಿಯಾದಂತಹ ಮುನ್ನಡೆಯನ್ನ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಓದ್ತಾ ಇದ್ದಾರೆ. ಆದ್ರೆ ಇನ್ನೂ 10-12 ಸುತ್ತುಗಳು ಬಾಕಿ ಇರೋದ್ರಿಂದ ಇನ್ನಷ್ಟು ಏನಾದ್ರೂ ಮಿರಾಕಲ್ಸ್ ನಡೆಯುವಂತ ಸಾಧ್ಯತೆಗಳಿವೆ ಅನ್ನೋದನ್ನ ಕಾದು ನೋಡ್ಬೇಕು. ಒಟ್ಟಾರೆಯಾಗಿ ಕಾಪುವಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಈಗಾಗಲೇ ಪ್ರಾಬಲ್ಯವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಕಾರ್ಕಳ ಮಟ್ಟಿಗೆ ಹೇಳೋದಾದ್ರೆ ವಿಶೇಷವಾದಂಥ ಫಲಿತಾಂಶಗಳು ಬರೋ ಸಾಧ್ಯತೆ ಇದೆ ಅನ್ನೋದನ್ನೇ ಈಗ ಕಾದು ನೋಡಬೇಕು. ಒಂದೆಡೆ ಪ್ರಮೋದ್ ಮುತಾಲಿಕ್ ಸುನಿಲ್ ಕುಮಾರ್ ವಿರುದ್ಧ ಸ್ಪರ್ಧೆಯನ್ನ ಮಾಡಿದಾಗ ಒಂದಷ್ಟು ನಿರೀಕ್ಷೆಗಳು ಇರಲಿಲ್ಲ. ಆದ್ರೆ ಯಾವಾಗ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅವರು ಎಂಟ್ರಿ ಕೊಟ್ಟರು, ಆಮೇಲೆ ಕಾರ್ಕಳದ ಚಿತ್ರಣವೇ ಬದಲಾಯಿತು ಅಂತಾನೆ ಹೇಳ್ಬೋದು. ಬಹಳಷ್ಟು ಫೈಟ್ ನಡೀತು ಅಂತಾನೆ ಹೇಳ್ಬೋದು. ಇದೀಗ ಸುನಿಲ್ ಕುಮಾರ್ ತಮ್ಮ ಮುನ್ನಡೆಯನ್ನ ಸಾಧಿಸ್ತಾನೆ ಇದ್ದಾರೆ. ಉಡುಪಿಯಲ್ಲಿ 5 ಸುತ್ತು ಪೂರ್ಣವಾಗಿದೆ. 4ರಲ್ಲಿ ಬಿಜೆಪಿ ಲೀಡ್ ಅನ್ನು ಹೊಂದಿದೆ, 1ರಲ್ಲಿ ಕಾಂಗ್ರೆಸ್ ಲೀಡ್ ಇದೆ. ಬೈಂದೂರಿನಲ್ಲಿ ಕಾಂಗ್ರೆಸ್ ಲೀಡ್ ಅನ್ನ ಪಡೀತಾ ಇದೆ. ಗೋಪಾಲ್ ಪೂಜಾರಿ ಅವರು ಲೀಡ್ ಅನ್ನು ಹೊಂದಿದ್ದಾರೆ ಬೈಂದೂರಿನಲ್ಲಿ. ಇನ್ನು ಬಿಜೆಪಿಯ ಸುನಿಲ್ ಕುಮಾರ್ ಅವರು 30,411 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿ 28,335 ಮತಗಳನ್ನು ಪಡೆದಿದ್ದಾರೆ. ಒಟ್ಟು 2,060 ಮತಗಳ ಅಂತರವನ್ನ ಪಡೆದಿದ್ದಾರೆ ಸುನಿಲ್ ಅವರು.
ಸದ್ಯ ಬಂದ ಮಾಹಿತಿಯಂತೆ ಕುಂದಾಪುರದ ಕಾಂಗ್ರೆಸ್ ಅಭ್ಯರ್ಥಿ ದಿನೇಶ್ ಮೊಳವಳ್ಳಿ ಮತ್ತು ಬೈಂದೂರಿನ ಗೋಪಾಲ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರನಡೆದಿದ್ದಾರೆ. ದಿನೇಶ್ ಮೊಳವಳ್ಳಿ ಅವರು ಬಹುಶಃ 4 ಸುತ್ತುಗಳಲ್ಲಿ 11,000ಕ್ಕಿಂತಲೂ ಹೆಚ್ಚಿನ ಲೀಡ್ ಪಡೆದಂತಹ ಕಿರಣ್ ಕುಮಾರ್ ಕೊಡ್ಗಿ ಅವರು ಈ ಇಷ್ಟೊಂದು ದೊಡ್ಡ ಮೊತ್ತದ ಲೀಡ್ ಅನ್ನು ಪಡೆದ ಬಳಿಕ ಬಹುಶಃ ದಿನೇಶ್ ಮೊಳವಳ್ಳಿ ಅವರಿಗೆ ಏನೋ ಮನಸ್ಸಿನಲ್ಲಿ ಬೇಸರ ಹೊಂದಿರಬೇಕು. ಆದ ಕಾರಣಕ್ಕಾಗಿ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರಟಿದ್ದಾರೆ. ಮೌನಕ್ಕೆ ಶರಣಾಗಿದ್ರು. ಕಾಂಗ್ರೆಸ್ ಪ್ರತಿ ವರ್ಷನೂ ಕುಂದಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಲಾಡಿ ಅವರ ಎದುರು ಗೆದ್ದಿದ್ದಿಲ್ಲ. ಈ ಕಾರಣಕ್ಕೆ ಬೇಕಾಗಿ ಈಗ ಬಾರಿ ಕಿರಣ್ ಕುಮಾರ್ ಕೊಡ್ಗಿ ಅವರ ಎದುರು ದಿನೇಶ್ ಮೊಳವಳ್ಳಿ ಅವರು ನಿಂತಿದ್ರು. ಆದರೆ ಬಹಳಷ್ಟು ಲೀಡ್ಗಳು 3 ಸುತ್ತಿನಲ್ಲಿ ಲಭ್ಯವಾದ ಹಿನ್ನೆಲೆಯಲ್ಲಿ ಮೊಳವಳ್ಳಿ ಕೇಂದ್ರದಿಂದ ಹೊರಟಿದ್ದಾರೆ. ಇನ್ನು ಬಿಜೆಪಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು 29,795 ಮತಗಳು, ವಿನಯ್ ಕುಮಾರ್ ಸೊರಕೆ 23,282 ಮತಗಳು, 6,503 ಮತಗಳಿಂದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮುಂದಿದ್ದಾರೆ. ಮುನ್ನಡೆಯನ್ನ ಸಾಧಿಸಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಇನ್ನು ಉಡುಪಿ, ಕುಂದಾಪುರ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಮತ್ತು ಇನ್ನೂ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿರುವ ಕಾರಣದಿಂದ ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾದಂತಹ ಕಾರ್ಕಳ, ಬೈಂದೂರು ಕ್ಷೇತ್ರಗಳಿಗೆ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಒಟ್ಟಾರೆಯಾಗಿ 1 ಗಂಟೆಯಲ್ಲಿ ಜಿಲ್ಲೆಯ ಸಂಪೂರ್ಣ ಚಿತ್ರಣ ದೊರೆಯುತ್ತೆ. ಸೇರಿರುವ ಜನರನ್ನ ಅರೆ ಸೇನಾಪಡೆ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಈಗಾಗಲೇ ಸ್ಪಷ್ಟ ನಿರ್ದೇಶನವನ್ನು ನೀಡಲಾಗಿದೆ. ಯಾವುದೇ ಗುಂಪುಗೂಡುವಿಕೆ ಇರಬಾರದು, ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಾರದು ಅನ್ನುವ ಸ್ಪಷ್ಟ ನಿರ್ದೇಶನವನ್ನು ಜಿಲ್ಲಾಡಳಿತ ನೀಡಿತ್ತು. ಇದೀಗ ಬೈಂದೂರಿನ 4ನೇ ಸುತ್ತಿನ ಮತ ಎಣಿಕೆ ಪ್ರಕಾರ ಅಂತರ ಕಡಿಮೆ ಆಗ್ತಾ ಇದೆ. ಗೋಪಾಲ್ ಪೂಜಾರಿ ಮತ್ತು ಗುರುರಾಜ್ ಗಂಟಿಹೊಳಿ ಅವರ ಅಂತರ ಕಡಿಮೆ ಆಗ್ತಾ ಇದೆ. ಗುರುರಾಜ್ ಗಂಟಿಹೊಳಿ ಅವರು 18,476 ಮತಗಳನ್ನು ಪಡೆದರೆ ಗೋಪಾಲ್ ಪೂಜಾರಿ 20,686 ಮತಗಳನ್ನು ಪಡೆದಿದ್ದಾರೆ. ಹೆಚ್ಚು ಕಡಿಮೆ 2,100 ಮತಗಳ ಅಂತರದಿಂದ ಮುಂದೆ ಇದ್ದಾರೆ ಗೋಪಾಲ್ ಪೂಜಾರಿ ಅವರು.
ಮೂರನೇ ಸುತ್ತು ಮುಕ್ತಾಯವಾದಾಗ 3,150 ಮತಗಳಷ್ಟು ಮುಂದಿದ್ದಂತಹ ಗೋಪಾಲ್ ಪೂಜಾರಿ 4ನೇ ಸುತ್ತಿನಲ್ಲಿ 2,100 ಮತಗಳಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಬಂಟ್ವಾಳ ಕ್ಷೇತ್ರದ ಸದ್ಯದ ವಿಚಾರಗಳ ಬಗ್ಗೆ, ಮತ ಎಣಿಕೆ ಕಾರ್ಯದ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಕುಮಾರ್ ಅವರವರನ್ನೇ ಮಾತಾಡ್ಸೋಣ. ನಮಸ್ತೆ ಕಿಶೋರ್. ಹಲೋ, ನಮಸ್ಕಾರ. ನಮಸ್ತೆ ಕಿಶೋರ್. ಹೇಗಿದೆ ಅಲ್ಲಿನ ಸದ್ಯದ ಪರಿಸ್ಥಿತಿ? ಅಂದ್ರೆ ಒಟ್ಟಾರೆಯಾಗಿ ಸ್ವಲ್ಪ ಲೀಡನ್ನೇ ಪಡ್ಕೊಳ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಬಂಟ್ವಾಳ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರವಾದಂತ ಸ್ಪರ್ಧೆ ಇರುವಂತದ್ದು. ಜೆಡಿಎಸ್ ಮತ್ತೆ ಎಸ್ಡಿಪಿ ಮತ್ತು ಪಕ್ಷಗಳು ಏನಿದ್ರು ಅದು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಲೆಕ್ಕಕ್ಕುಂಟು ಆ ರೀತಿಯ ಒಂದು ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಯಾವಾಗಲೂ ನೇರ ಸ್ಪರ್ಧೆ ಇರುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್. ಆದ್ರೆ ಈ ಬಾರಿ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯಕ್ ಅವರು ರಮಣ ತ್ರೈ ವಿರುದ್ಧ 15,000 ಅಂತರದ ಮತದಿಂದ ಗೆಲುವನ್ನು ಸಾಧಿಸಿರುವಂತದ್ದು. ಈ ಬಾರಿ ಈಗ ಸುಮಾರು 5 ಸುತ್ತು ಏನು ಮತ ಎಣಿಕೆ ಪೂರ್ಣ ಆಗಿದೆ, ಚುನಾವಣೆ ಲೆಕ್ಕ ಪೂರ್ಣ ಆಗಿರುವಂತದ್ದು. ಈ 5ನೇ ಸುತ್ತಿನಲ್ಲಿ ಸುಮಾರು 6,000 ಚಿಲ್ಲರೆ ಮತದ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯಕ್ ಅವರು ಮುಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು. ಕಾಂಗ್ರೆಸ್ ಹಿನ್ನಡೆ ಇರುವಂತದ್ದು. ಹಾಗಾಗಿ ಇಲ್ಲಿ ಮತ್ತೆ ಬಿಜೆಪಿಯ ಒಂದು ಗೆಲುವಿನ ಹಾದಿ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಇನ್ನೊಂದೇನಂದ್ರೆ ರಮನಾಥ್ ರೈ ಅವರು ತಮ್ಮ ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ರು, ಒಂದಷ್ಟು ನಿರೀಕ್ಷೆಗಳು ಇತ್ತು. ಆಮೇಲೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ನೇರವಾದಂತಹ ಫೈಟ್ ಅಂತನಿತ್ತು. ಎಸ್ಡಿಪಿಯಲ್ಲಿ ಕೂಡ ಸ್ಪರ್ಧೆಯನ್ನ ಮಾಡಿತ್ತು ಅಲ್ವಾ? ಖಂಡಿತ. ಈ ಹಿನ್ನೆಲೆಯಲ್ಲಿ ರಾಜೇಶ್ ನಾಯಕ್ ಅವರಿಗೆ ಲೀಡ್ ಬರೋದಕ್ಕೆ ಕಾರಣವಾಗಿದ್ದ ಅಂಶಗಳೇನು? ನಾನು ಆಗ್ಲೇ ಹೇಳಿದ್ದೀನಿ, ಇಲ್ಲಿ ಇರುವಂತದ್ದು ನೇರ ಸ್ಪರ್ಧೆ. ಕಳೆದ ಬಾರಿ ಎಸ್ಡಿಪಿ ಸ್ಪರ್ಧೆ ಮಾಡಿರಲಿ, ಈ ಸಾರಿ ಸ್ಪರ್ಧೆ ಮಾಡಿ ಕೂಡ ಬಿಜೆಪಿ ಮುನ್ನಡೆ ಬರುವ ನಿರೀಕ್ಷೆಯಲ್ಲಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ರೀತಿ ಅಭಿವೃದ್ಧಿಯ ಶಕೆ ಮತ್ತು ಹಿಂದುತ್ವದ ಒಂದು ಅಲೆ ಇತ್ತು, ಅದು ಬಿಜೆಪಿಯ ಪರವಾಗಿ ಇರ್ಬೋದು ಅನ್ನೋ ಒಂದು ಕಾರಣ ಕೂಡ ಇರ್ಬೋದು. ಇನ್ನೊಂದು ಕಡೆ ಇಲ್ಲಿ ಶಾಂತಿ ನೆಮ್ಮದಿಯ ಒಂದು ಇಶ್ಯೂವನ್ನು ಕೂಡ ಇವರು ಬಿಜೆಪಿಯವರು ಹೇಳ್ತಾ ಇದ್ರು. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಬಿಜೆಪಿ ಗೆಲುವನ್ನು ಸಾಧಿಸಿರ್ಬೋದು ಎನ್ನುವುದನ್ನು ಕೂಡ ನಾವಿಲ್ಲಿ ಸ್ಪಷ್ಟಪಡಿಸಬಹುದು. ಸಾರ್ವಜನಿಕ ವಲಯದಲ್ಲಿ ಈಗ ಏನ್ ಅನಿಸ್ತಾ ಇದೆ ಕಿಶೋರ್ ಅವರು? ಏನಂದ್ರೆ ಕಳೆದ ಬಾರಿಗಿಂತ ಲೀಡ್ ಜಾಸ್ತಿ ಬರ್ಬೋದಾ ಅನ್ನೋದೊಂದು ಏನಾದ್ರು ನಿರೀಕ್ಷೆ ಇದೆಯಾ? ಒಂದು ಲೆಕ್ಕಾಚಾರದಲ್ಲಿ ಕಳೆದ ಬಾರಿಗಿಂತ ಲೀಡ್ ಕಡಿಮೆ ಆಗ್ಬಹುದು ಎನ್ನುವ ನಿರೀಕ್ಷೆ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ 15,000 ಲೀಡ್ ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಆದ್ರೆ ಈ ಬಾರಿ ಅಷ್ಟು ಲೀಡ್ ಬರ್ಲಿಕ್ಕೆ ಇಲ್ಲ ಎನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರುವಂತದ್ದು. ಒಂದು 6,000 ರಿಂದ 8,000 ಅಂತರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಬಹುದು ಎನ್ನುವ ಒಂದು ಮಾತು ಕೂಡ ಹೇಳಲಾಗ್ತದೆ. ಸ್ಪಷ್ಟವಾದ ಚಿತ್ರಣ ಇನ್ನಷ್ಟೇ ಗೊತ್ತಾಗಬೇಕಷ್ಟೇ. ಈಗ ಈ ಲೀಡ್ ಕಡಿಮೆ ಬರೋದಕ್ಕೆ ಕಾರಣ ಅಂತ ಏನು ಅಂತ ಅನಿಸ್ತಾ ಇದೆ ಕಿಶೋರ್ ಅವರೇ? ಏನಿರಬಹುದು ಅಂತ? ಯಾವಾಗಲೂ ಆಡಳಿತ ಇರುವಾಗ ಆಡಳಿತ ವಿರೋಧ ಅಲೆ ಇರುವಂತದ್ದು ಕೂಡ ಸಹಜ, ಅದು ಎಲ್ಲಾ ಕಡೆಯಲ್ಲಿ ಇರುವಂತದ್ದು. ಅದು ಇಲ್ಲೂ ಕೂಡ ಒಂದು ಸ್ವಲ್ಪ ವರ್ಕೌಟ್ ಆಗಿರ್ಬೋದು. ಮತ್ತೆ ಇಲ್ಲಿ ಕಾಂಗ್ರೆಸ್ನ ಏನು ಕಾರ್ಡ್ ಏನಿದೆ, ಗ್ಯಾರಂಟಿ ಕಾರ್ಡ್, ಅದು ಕೂಡ ವರ್ಕ್ ಆಗಿರ್ಬೋದು. ಇನ್ನೊಂದು ಕಡೆಯಿಂದ ಅವರ ಕೊನೆಯ ಚುನಾವಣೆಯನ್ನು ಒಂದು ಭಾವನಾತ್ಮಕ ಕೆಲವು ವಿಚಾರಗಳಿರ್ಬೋದು, ಅದು ಇರ್ಬೋದು. ಈ ರೀತಿ ಮತ್ತೆ ಅವರು ಮಾಡಿದ ಕೆಲಸ, ಆಗಿಂದ 5 ವರ್ಷದಿಂದ ಮಾಡಿದ ಕೆಲಸ, ಅಭಿವೃದ್ಧಿ ಕಾರ್ಯಗಳಿರ್ಬೋದು. ಈ ರೀತಿಯ ಒಂದಷ್ಟು ವಿಚಾರಗಳು ಹಿನ್ನಡೆಗೆ ಕಾರಣ ಆಗಿರ್ಬೋದು. ಮತ್ತೊಂದು ಬಿಜೆಪಿ ಪಕ್ಷದೊಳಗಿನ ಕೆಲವೊಂದು ವಿಚಾರಗಳಿರ್ಬೋದು, ಅಲ್ಲಿ ಕಾರ್ಯಕರ್ತರ ಅಸಮಾಧಾನ ಇರ್ಬೋದು, ಅಥವಾ ಬಿಜೆಪಿ ಶಾಸಕರೊಟ್ಟಿಗಿರುವಂತಹ ಕೆಲವೊಂದು ನಾಯಕಗಳ ಬಗ್ಗೆ ಅಸಮಾಧಾನ ಇರ್ಬೋದು. ಈ ರೀತಿಯ ಕೆಲವೊಂದು ವಿಚಾರಗಳು ಕೂಡ ಇವರಿಗೆ ಹಿನ್ನಡೆ ಆಗ್ಲಿಕ್ಕೆ ಕಾರಣಗಳು ಇರಬಹುದು ಅಂತ ಕಾಣುತ್ತೆ. ಓಕೆ. ಮತ್ತೆ ಈಗ ಬಂಟ್ವಾಳ ಅಂದ್ರೆ ಒಂದು ರೀತಿಯಲ್ಲಿ ಅದು ಗಡಿ ಪ್ರದೇಶದಲ್ಲಿ ಇರುವಂತ ಒಂದು ಊರಿನ ಹಾಗೆ. ಅದು ನಿಮಗೆ ಆ ಕಡೆಯಿಂದ ಹೋದ್ರೆ ಇನ್ನು ಮುಡಿಪು ದಾಟಿದ್ರೆ ಮತ್ತೆ ಅಲ್ಲಿ ಒಂದೆಡೆಯಿಂದ ಮಂಗಳೂರು ಕ್ಷೇತ್ರನೂ ಅಲ್ಲಿಗೆ ಸಮೀಪ ಆಗುತ್ತೆ, ಈ ಕಡೆಯಿಂದ ಹೋದ್ರೆ ಉತ್ತರ ಕ್ಷೇತ್ರನೂ ಸಮೀಪ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಅಲ್ಲಿ ಸಾಮಾನ್ಯವಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಅವೆಲ್ಲವೂ ಕಳೆದ ಬಾರಿಯ ಚುನಾವಣೆಯ ಬಳಿಕ ಆಡಳಿತದಲ್ಲಿ ಅದು ಪರಿಪೂರ್ಣ ಆಗಿತ್ತು ಅಂತ ಏನಾದರೂ ಇದೆಯಾ? ಅಂದ್ರೆ ಇನ್ನೇನಾದ್ರೂ ಬಾಕಿ ಇತ್ತು ಕೆಲಸಗಳು ಅಂತ ಅನಿಸಿದೆಯಾ ಅಲ್ಲಿ? ಒಂದು ಕಡೆಯಿಂದ ಕೋಮು ವಿಚಾರಗಳಿಗೆ ಇಲ್ಲಿ ಯಾವಾಗಲೂ ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತಿರ್ಬೋದು. 144 ಸೆಕ್ಷನ್ ಇರ್ಬೋದು, ಗಲಾಟೆ ಇರ್ಬೋದು, ಮರ್ಡರ್ಗಳಿರ್ಬೋದು, ಈ ರೀತಿಯ ಒಂದು ರೀತಿಯ ಅಶಾಂತಿಯ ವಾತಾವರಣ
ಎದ್ದಿರುವಂತದ್ದು. ಜೊತೆಗೆ ಅಭಿವೃದ್ಧಿ ಕೂಡ ಈ ಹಿಂದೆ ಸಾಕಷ್ಟು ಅಭಿವೃದ್ಧಿ ಕೂಡ 5 ವರ್ಷ ಹಿಂದೆ ಅಂದ್ರೆ ಕಳೆದ 5 ವರ್ಷಕ್ಕಿಂತ ಮೊದಲು ಮಾಜಿ ಸಚಿವ ರಮಣ ಹತ್ರ ಇರುವಾಗ ಕೂಡ ಆಗಿರುವಂತದ್ದು. ಈ ಎಲ್ಲಾ ವಿಚಾರಗಳಂದ್ರೆ ಕಳೆದ ಬಾರಿ ಏನು ರಾಜೇಶ್ ನಾಯ್ಕ್ ಮಾಡಿದ ಅನುದಾನ ಏನು ಇರ್ಬೋದು, ಅದು ಕೂಡ ಅಭಿವೃದ್ಧಿಯಲ್ಲಿ ಏನು ಹಿನ್ನಡೆ ಆಗಿಲ್ಲ, ಬಂಡವಾಳ ತಾಲೂಕು ಹಿನ್ನಡೆ ಆಗಿಲ್ಲ ಅನ್ನೋದಾಗಿ ಸ್ಪಷ್ಟಪಡಿಸಬೇಕಾಗಿದೆ. ಆ ಹಿಂದೆ ಕೂಡ ಬಂದಿರುವಂತಹ ಏನು ಅನುದಾನಗಳಿರ್ಬೋದು, ಅನಂತರ ರಾಜೇಶ್ ನಾಯ್ಕ್ ಮಾಡಿರುವಂತಹ ಅನುದಾನಗಳೇನಿರ್ಬೋದು ನೋಡುವಾಗ ಅದನ್ನು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಬೇಕು. ಒಂದು ಕಡೆಯಿಂದ ಏನು ನಾನು ಆಗಿ ಹೇಳಿದಂತೆ ಗಲಾಟೆ ಆ ರೀತಿ ಒಂದಿರ್ಬೋದು, ಅದು 5 ವರ್ಷದಲ್ಲಿ ಏನು ಆಗಿಲ್ಲ, ಅದನ್ನು ಕೂಡ ನಾವು ಒಪ್ಪಲೇಬೇಕಾಗುತ್ತೆ. ಅಂದ್ರೆ ಯಾವುದೇ ಇಶ್ಯೂಗಳು ಇಲ್ಲಿ ಆಗದೇ ಇರುವಂತದ್ದು. ಈ ರೀತಿ ಅಭಿವೃದ್ಧಿ ಮತ್ತು ಶಾಂತಿ ಈ ಎರಡೂ ಜೊತೆಯಾಗಿ ಇಲ್ಲಿ ಒಂದು ರೀತಿಯ ಶಾಂತಿ ನೆಮ್ಮದಿಯ ಜೀವನ ಮಾಡ್ಲಿಕ್ಕೆ ಸಹಕಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ಇವರಿಗೆ ಪಾಸಿಟಿವ್ ಆಗಿರ್ಬೋದು ಎನ್ನುವ ಒಂದು ವಿಚಾರವನ್ನು ನಾವು ಇಲ್ಲಿ ಹೇಳಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಕಿಶೋರ್ ಮಾಹಿತಿಗಾಗಿ. ಇದು ಬಂಟ್ವಾಳ ಪ್ರತಿನಿಧಿಯವರ ಮಾತು. ಯಾಕೆ ಅಂದರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದು ಬಂಟ್ವಾಳ ಈ ಹಿಂದೆ ಸಾಕಷ್ಟು ಹಿಂದೂ ಮುಸ್ಲಿಂ ಕೋಮುದ್ವೇಷಗಳು ಒಂದಷ್ಟು ಗಲಾಟೆಗಳು ನಡೀತಾನೆ ಇರುವಂತಹ ಜಾಗ ಇದು. ಆದರೆ ಕಳೆದ 5 ವರ್ಷಗಳಲ್ಲಿ ಅಂತಹ ಘಟನೆಗಳಾಗಿಲ್ಲ, ಅಭಿವೃದ್ಧಿಗಳಾಗಿದೆ. ಆದರೆ ಒಂದಷ್ಟು ವಿರೋಧಿ ಅಲೆಗಳ ಮಧ್ಯೆ ಈ ಬಾರಿ ಅಂತರ ಕಡಿಮೆ ಆಗ್ಬೋದು ಅನ್ನುವಂತಹ ಸೂಚನೆಗಳಿವೆ ಅನ್ನುವ ಮಾತುಗಳನ್ನು ನಾವು ಕೇಳಿದ್ವಿ. ಒಟ್ಟಾರೆಯಾಗಿ ಸದ್ಯಕ್ಕೆ ರಾಜೇಶ್ ನಾಯ್ಕ್ ಉಳ್ಳೇಪಾಡಿ ಗುತ್ತು ಅವರು ಬಹಳಷ್ಟು ಅಂದ್ರೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಸುತ್ತಿನಿಂದ ಸುತ್ತಿಗೆ. ಇದೀಗ ಬಂದ ಮಾಹಿತಿ ಪ್ರಕಾರ ಕುಂದಾಪುರದ ಅಭ್ಯರ್ಥಿ ಕಿರಣ್ ಕುಮಾರ್ ಕೊಡ್ಗಿ ಅವರು 17,000 ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಅವರು 7ನೇ ಸುತ್ತು ಮುಗಿದಾಗ ಸುನಿಲ್ ಕುಮಾರ್ ಅವರು ಸುಮಾರು 2,664 ಮತಗಳ ಅಂತರವನ್ನ ಪಡೆದಿದ್ದಾರೆ. ಇನ್ನು ಬಹುಶಃ 7 ಸುತ್ತು ಅಂದ್ರೆ ಇನ್ನೊಂದು 8 ಸುತ್ತು ಬಾಕಿ ಇದೆ. 8 ಸುತ್ತುಗಳು ಮುಗಿದ ತಕ್ಷಣ ಅಂದ್ರೆ ಇನ್ನೊಂದು 4 ಸುತ್ತಾದಾಗ ಬಹುತೇಕ ಫಲಿತಾಂಶಗಳು, ಕೆಲವು ಕ್ಷೇತ್ರದ ಫಲಿತಾಂಶಗಳು ಅಂತಿಮವಾಗಿ ಕಾಣುತ್ತೆ. ಯಾಕಂದ್ರೆ ಉಳಿದ ಮತಗಳು ಇನ್ನು ಎಣಿಕೆ ಮಾಡೋದೆಷ್ಟು, ಇವರು ಪಡ್ಕೊಂಡದ್ದೆಷ್ಟು ಅಂದಾಗ ಅದರಲ್ಲೊಂದು ವಿಚಾರಗಳನ್ನು ಗಮನಿಸಿದಾಗ ಖಂಡಿತವಾಗಿ ಒಂದು 4 ಸುತ್ತಾದ ಮೇಲೆ ಕೆಲವು ಕ್ಷೇತ್ರಗಳ ಚಿತ್ರಣ ಸಂಪೂರ್ಣವಾಗಿ ಸಿಗುತ್ತೆ. ಆದರೆ ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ಕೊನೆಯ ಸುತ್ತಿನವರೆಗೂ ಕುತೂಹಲ ಉಳಿದೇ ಉಳಿತೆ. ಬಹುಶಃ ಕಾರ್ಕಳ ಇರ್ಬೋದು, ಬೈಂದೂರು ಇರ್ಬೋದು, ಕಾಪು, ಇನ್ನು ಬಂಟ್ವಾಳ, ಮಂಗಳೂರು ಉತ್ತರ, ಪುತ್ತೂರು ಈ ಕ್ಷೇತ್ರಗಳಲ್ಲಿ ಕೊನೆಯ ಸುತ್ತಿನವರೆಗೂ ಕುತೂಹಲ ಉಳಿದುಕೊಳ್ಳುವಂಥ ನಿರೀಕ್ಷೆಗಳು ಖಂಡಿತ ಇವೆ. ಇನ್ನು ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಹೇಳೋದಾದ್ರೆ 97 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 102 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 19 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ. 4 ಕ್ಷೇತ್ರಗಳಲ್ಲಿ ಇತರರು ಪಕ್ಷೇತರರ ಮುನ್ನಡೆಯನ್ನ ಸಾಧಿಸಿದ್ದಾರೆ.
ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ಈಗಾಗಲೇ ಕೆಲವು ಕ್ಷೇತ್ರಗಳಲ್ಲಿ 6ನೇ ಸುತ್ತು ಮುಕ್ತಾಯವಾಗಿದೆ. 6ನೇ ಸುತ್ತು ಮುಕ್ತಾಯವಾದ ಬಳಿಕ ಕಾಪು ಕ್ಷೇತ್ರದಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೋಪಾಲ್ ಪೂಜಾರಿ ಅವರು ಬೈಂದೂರು ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ 6ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಾಗ ಬಿಜೆಪಿ ವೇದವ್ಯಾಸ್ ಕಾಮತ್ ಅವರು 39,717 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಜೆಆರ್ ಲೋಬಾ 18,169 ಮತಗಳನ್ನು ಪಡೆದಿದ್ದಾರೆ. ವೇದವ್ಯಾಸ್ ಕಾಮತ್ 21,548 ಮತಗಳನ್ನು ಪಡೆದು ಮುನ್ನಡೆಯನ್ನು ದಾಖಲಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡದ ಬಂಟ್ವಾಳದ 4ನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ ರಾಜೇಶ್ ನಾಯಕ್ ಅವರು 22,578 ಮತಗಳನ್ನು ಪಡೆದಿದ್ದಾರೆ. ರಮಾನಾಥ್ ರೈ 17,704 ಮತಗಳನ್ನು ಪಡೆದಿದ್ದಾರೆ. 4,874 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ರಾಜೇಶ್ ನಾಯಕ್. ಮೂಡಬಿದ್ರೆಯಲ್ಲೂ 4ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದೆ. ಬಿಜೆಪಿ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ 23,223 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಮಿಥುನ್ ರೈ 16,700 ಮತಗಳನ್ನು ಪಡೆದಿದ್ದಾರೆ. ಉಮಾನಾಥ್ ಕೋಟ್ಯಾನ್ 6,523 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ 5ನೇ ಸುತ್ತು ಮತ ಎಣಿಕೆ ಪೂರ್ಣಗೊಂಡಿದ್ದು ಬಿಜೆಪಿ ಭಾಗೀರಥಿ ಮುರುಳ್ಯ 27,213 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪಗೆ 21,366 ಮತಗಳು. ಭಾಗೀರಥಿ ಮುರುಳ್ಯ ಅವರ ಲೀಡ್ 5,847. ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜ 35,193 ಮತಗಳನ್ನು ಪಡೆದರೆ 30,043 ಮತಗಳನ್ನು ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ ಪಡೆದಿದ್ದಾರೆ. 5,150 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಬಹಳ ಟ್ವಿಸ್ಟಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ಬಿಗ್ ಫೈಟ್. ಅರುಣ್ ಕುಮಾರ್ ಪುತ್ತಿಲಾಗಿಂತ ಕೇವಲ 1,490ರಷ್ಟು ಮತಗಳಿಂದ ಮುನ್ನಡೆಯಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು. ಮೊದಲ ಸುತ್ತಿನಿಂದಲೂ 3ನೇ ಸ್ಥಾನದಲ್ಲಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ತವರು ಕ್ಷೇತ್ರ ಪುತ್ತೂರು. ಇಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಆದರೆ ಸದ್ಯ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ಅವರ ಮಧ್ಯೆ ತೀವ್ರ ಹಣಾಹಣಿ ನಡೀತಾ ಇದೆ. ಇದೀಗ ಬಂದ ಮಾಹಿತಿಯಂತೆ 5 ಸುತ್ತುಗಳು ಪೂರ್ಣಗೊಂಡಿದ್ದು ಒಟ್ಟು 17 ಸುತ್ತುಗಳು, 12 ಸುತ್ತುಗಳು ಇನ್ನು ಬಾಕಿ ಇವೆ. ಇದುವರೆಗೂ ಅಶೋಕ್ ಕುಮಾರ್ ರೈ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಂಗಳೂರು ಕ್ಷೇತ್ರದಲ್ಲಿ 6ನೇ ಸುತ್ತಿನ ಮತ ಎಣಿಕೆ ನಡೆದಿದೆ. ಕಾಂಗ್ರೆಸ್ನ ಯುಟಿ ಖಾದರ್ 30,469 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿಯ ಸತೀಶ್ ಕುಂಪಲ 16,086 ಮತಗಳನ್ನು ಪಡೆದಿದ್ದಾರೆ. ಯುಟಿ ಖಾದರ್ 14,383 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಉಡುಪಿ ಜಿಲ್ಲಾ ವಿಧಾನಸಭಾ ಕ್ಷೇತ್ರ ಗಮನಿಸೋದಾದರೆ ವಿಕ್ಟರಿ ಸಿಂಬಲ್ನೊಂದಿಗೆ ಎಣಿಕೆ ಕೇಂದ್ರಕ್ಕೆ ಬಂದಿದ್ದಾರೆ ಕೊಡ್ಗಿ ಅವರು. ಈಗಾಗಲೇ 17,000 ಮತಗಳ ಲೀಡನ್ನು ಪಡೆದಿರುವ ಕಿರಣ್ ಕುಮಾರ್ ಕೊಡ್ಗಿ ತಮ್ಮ ಜಯವನ್ನ ಅವರು ಒಪ್ಪಿಕೊಂಡಿದ್ದಾರೆ. ಇದು ಖಾತ್ರಿಪಡಿಸಿದ್ದಾರೆ. ವಿಕ್ಟರಿ ಸಿಂಬಲ್ ಅನ್ನು ತೋರಿಸುವುದರ ಮೂಲಕ ಯಶ್ಪಾಲ್ ಸುವರ್ಣ ಜೊತೆ ನಗೆಯನ್ನ ಬೀರಿದ್ದಾರೆ ಕಿರಣ್ ಕುಮಾರ್ ಕೊಡ್ಗಿ, ಕುಂದಾಪುರದ ಬಿಜೆಪಿ ಅಭ್ಯರ್ಥಿ. ಈಗಾಗಲೇ ಕುಂದಾಪುರದ ಕಾಂಗ್ರೆಸ್ ಅಭ್ಯರ್ಥಿ ದಿನೇಶ್ ಮಳವಳ್ಳಿ ಮತ ಎಣಿಕೆ ಕೇಂದ್ರಕ್ಕೆ ಬೆಳಿಗ್ಗೆ ಮತ ಎಣಿಕೆ ಆರಂಭ ಆಗೋದಕ್ಕೆ 1 ಗಂಟೆ ಮೊದಲೇ ಬಂದಿದ್ರು. ಆದರೆ ಯಾವಾಗ 15,000 ಲೀಡ್ ಆಯಿತು ಅವರು ಕೇಂದ್ರದಿಂದ ಹೊರನಡೆದಿದ್ದಾರೆ. ಇದೀಗ ಬಂದ ಮಾಹಿತಿ, ಗುರ್ಮೆ ಸುರೇಶ್ ಶೆಟ್ಟಿ ಅವರು 7,400 ಮತಗಳ ಅಂತರದಿಂದ ಮುಂದಿದ್ದಾರೆ 6ನೇ ಸುತ್ತು ಮುಗಿದಾಗ. ಇನ್ನು ಬಹುಶಃ 8 ಸುತ್ತುಗಳು ಕಾಪು ಕ್ಷೇತ್ರಕ್ಕೆ ಇರಬೇಕು. ಒಟ್ಟು 14 ಅಥವಾ 15 ಸುತ್ತುಗಳಿವೆ. 7,400 ಮತಗಳ ಅಂತರವನ್ನು ಪಡೆದಿದ್ದಾರೆ. ಇನ್ನು ಕಾರ್ಕಳದಲ್ಲಿ 8ನೇ ಸುತ್ತು ಮುಕ್ತಾಯಗೊಂಡಿದೆ. ಇಲ್ಲೂ ಟಫ್ ಫೈಟ್ ಅನ್ನು ಕಾಣ್ತಾ ಇದ್ದೇವೆ. ಇದೀಗ ಬಿಜೆಪಿಯ ಸುನಿಲ್ ಕುಮಾರ್ 39,886 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿ 37,895 ಮತಗಳನ್ನು ಪಡೆದಿದ್ದಾರೆ. ಮತಗಳ ಅಂತರ 1,991. ಇನ್ನು ಬಿಜೆಪಿಯ ವೇದವ್ಯಾಸ್ ಕಾಮತ್ಗೆ ಮತ್ತು ಜೆಆರ್ ಲೋಬಾ ಇವರ ಮಧ್ಯೆ ಒಂದಷ್ಟು ಫೈಟ್ ನಡೆದ್ರು ಕೂಡ ಬಹಳಷ್ಟು ಲೀಡನ್ನು ಹೊಂದಿದ್ದಾರೆ ವೇದವ್ಯಾಸ್ ಕಾಮತ್. ಇನ್ನು ಕಿರಣ್ ಕುಮಾರ್ ಕೊಡ್ಗಿ ಕುಂದಾಪುರದ ಬಿಜೆಪಿ ಅಭ್ಯರ್ಥಿ ಮತ ಎಣಿಕೆ ಕೇಂದ್ರಕ್ಕೆ ಬಂದಾಗಲೇ ತಮ್ಮ ವಿಕ್ಟರಿ ಸಿಂಬಲ್ ಅನ್ನು ತೋರಿಸಿದ್ದಾರೆ.
ಯಾಕಂದ್ರೆ ಈಗಾಗಲೇ ಸಾಕಷ್ಟು 17,000 ಲೀಡ್ ಇತ್ತು. ಈ ಕಾರಣದಿಂದ ತಮ್ಮ ಗೆಲುವು ಸ್ಪಷ್ಟ ಅನ್ನೋದನ್ನ ಖಾತ್ರಿಪಡಿಸಿಕೊಂಡಿದ್ದಾರೆ ಕಿರಣ್ ಕುಮಾರ್ ಕೊಡ್ಗಿ ಅವರು. ಅವ್ರ ಜೊತೆ ಯಶ್ಪಾಲ್ ಸುವರ್ಣ ಅವರು ಕೂಡ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ ಉಳಿದ 4 ಕ್ಷೇತ್ರಗಳಲ್ಲೂ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ರಾಜ್ಯದ ಫಲಿತಾಂಶವನ್ನು ಗಮನಿಸೋದಾದ್ರೆ 93 ಕ್ಷೇತ್ರಗಳಲ್ಲಿ ಬಿಜೆಪಿ, 107 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 21 ಕ್ಷೇತ್ರಗಳಲ್ಲಿ JDS ಮತ್ತು ಪಕ್ಷೇತರರು 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಸುಳ್ಯ ಮತ್ತು ಕಡಬ ಪರಿಸರ ಇಲ್ಲಿನ ಮತ ಎಣಿಕೆ ಕುರಿತಾಗಿ ವಿಶೇಷ ಮಾಹಿತಿಯನ್ನ ನೀಡ್ತಾರೆ ಕಡಬ ಪ್ರತಿನಿಧಿ ಪ್ರಕಾಶ್ ಕಡಬ ಅವರನ್ನೇ ಮಾತಾಡಿಸೋಣ. ನಮಸ್ತೆ ಪ್ರಕಾಶ್ ಅವರೇ. ಬಹಳಷ್ಟು ಜಿದ್ದಾಜಿದ್ದಿನ ಕ್ಷೇತ್ರಗಳ ಮಧ್ಯೆ ಇರೋರು ನೀವು. ಒಂದೆಡೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂತದ್ದು AAA ಅಲ್ವಾ? AAA ಅಂದ್ರೆ ಅರುಣ್ ಪುತ್ತಿಲ, ಅಶೋಕ್ ಕುಮಾರ್ ರೈ ಮತ್ತು ಆಶಾ ತಿಮ್ಮಪ್ಪ. ಇದಾದ ಬಳಿಕ ಸುಳ್ಯಕ್ಕೆ ಗಮನಿಸೋದಾದ್ರೆ ಸ್ವಲ್ಪ ನೀವು ಆರಾಮದ ನಿಟ್ಟುಸಿರು ಬಿಡುವ ತರ ಇದ್ದಾರೆ ಬಿಜೆಪಿ ಅವರು. ಯಾಕೆಂದ್ರೆ ಇದುವರೆಗೆ 6 ಬಾರಿ ಗೆದ್ದಂತಹ ನಮ್ಮ ಸುಳ್ಯದ ಮಾಜಿ ಶಾಸಕರಾಗಿದ್ದವರು, ಮಾಜಿ ಆಗ್ಬೇಕಷ್ಟೇ ಅವರು, ಶಾಸಕರಾಗಿದ್ದಂಥವರು, ಸಚಿವರಾದವರು, ಇದೀಗ ಅವರ ಸ್ಥಾನಕ್ಕೆ ಭಾಗೀರಥಿ ಮುರಳಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದೆ ಬಿಜೆಪಿ. ಸದ್ಯ ಬಿಜೆಪಿಯಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಹೇಗಿದೆ ಮಾಹಿತಿ ಅಲ್ಲಿದೆ? ಸರ್, ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 35 ವರ್ಷಗಳಿಂದ ಸತತವಾಗಿ ಇಲ್ಲಿನ ಸೋಲಿಲ್ಲದ ಸರದಾರ ಗೆಲ್ಲಬೇಕಾಗುತ್ತೆ. ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ರು, ಅದು ವಿನ್ ಆಗ್ತಾ ಇದ್ರು. ಸುಳ್ಯ ಕ್ಷೇತ್ರ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದು ಸೋಲಿಲ್ಲದ ಒಂದು ಇದೆ. ನಂತರದಲ್ಲಿ ನಡೆದ ಬೆಳವಣಿಗೆಗಳಲ್ಲಿ ಇಲ್ಲಿ ಕೆಲವು ಕೆಲಸದ ಬಗ್ಗೆ ಆಗಲಿ ಭಿನ್ನಮತ ಏರ್ಪಾಡಾಗಿದ್ದು, ಆ ನಂತರದಲ್ಲಿ ಭಾಗೀರಥಿ ಮುರಳಿ ಅವರನ್ನು ಬಿಜೆಪಿ ಕಣಕ್ಕಿಳಿಸಿತ್ತು. ಇವಾಗ ನಮಗೆ ಲಭ್ಯವಾಗುತ್ತಿರುವ ಮಾಹಿತಿಗಳ ಪ್ರಕಾರ ಭಾಗೀರಥಿ ಮುರಳಿ ಅವರು ಸುಮಾರು 6,000 ಹತ್ತಿರ ಅಂದ್ರೆ 5,847 ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಕೃಷ್ಣಪ್ಪ ಜಿ ಅವರು 21,000 ಚಿಲ್ಲರ ಮತಗಳನ್ನು ಪಡೆದು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವುದು. ಇದೀಗ ಬಂದ ಮಾಹಿತಿ ನೋಡಿ ಪ್ರಕಾಶ್ ಅವರೇ, ಅರುಣ್ ಕುಮಾರ್ ಪುತ್ತಿಲ 91 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಪುತ್ತೂರಿನಲ್ಲಿ. ಇದುವರೆಗೆ ಅಶೋಕ್ ಕುಮಾರ್ ರೈ ಅವರು ಲೀಡಲ್ಲಿದ್ರು. ಇದೀಗ ಅರುಣ್ ಕುಮಾರ್ ಪುತ್ತಿಲ ಅವರು 91 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಹುಶಃ ಬಹಳಷ್ಟು ದೊಡ್ಡ ಜಿದ್ದಾಜಿದ್ದಿಯ ಕಣ ಅಂತ ಹೇಳ್ಬೋದಲ್ವ ಪ್ರಕಾಶ್? ಖಂಡಿತವಾಗೂ ಸರ್. ಪುತ್ತೂರಲ್ಲೂ ಅದೇ ತರ ಪುತ್ತೂರಿನ ಆಸಕ್ತಿ ಮತಗಳು ಇರ್ಬೋದು, ಅಶೋಕ್ ಕುಮಾರ್ ರೈ, ನಂತರ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತ್ತೆ ಒಂದು ದೊಡ್ಡ ಮಟ್ಟದ ಒಂದು ಫೈಟ್ ಅಲ್ಲಿ ಏರ್ಪಾಡಾಗಿತ್ತು. ಅಲ್ಲೂ ಅದೇ ತರ 2 ಬಣಗಳಾಗಿ ತಿರುಗುವಂತಹ ಒಂದು ಸನ್ನಿವೇಶ ಎದುರಾಗಿತ್ತು. ಅಲ್ಲಿ ಅರುಣ್ ಕುಮಾರ್ ಪುತ್ತಿಲ ಮತ್ತು ಆಶಾ ತಿಮ್ಮಪ್ಪ ಗೌಡ ಅವರು ಅಲ್ಲಿ ಅವರ ಪರವಾದ 2 ಬಣಗಳು ಹುಟ್ಟಿಕೊಂಡು ನಂತರದಲ್ಲಿ ಅದು ಸ್ವಲ್ಪ ಇವರಿಗೆ ಅಶೋಕ್ ರೈಗೆ ವರದಾನವಾಗಿ ಪರಿಣಮಿಸುವಂತ ಒಂದು ಸನ್ನಿವೇಶ ಅಲ್ಲಿ ಎದುರಾಗಿತ್ತು. ಆ ತರ ನೋಡುವಾಗ ಇಷ್ಟರವರೆಗೆ ಅಶೋಕ್ ಕುಮಾರ್ ರೈ ಲೀಡಲ್ಲಿ ಮುಂದುವರಿತಾ ಇದ್ರೆ, ಅದು ಸದ್ಯದಲ್ಲಿ ಇವಾಗ ಲಭ್ಯವಾಗುತ್ತಿರುವ ಮಾಹಿತಿಗಳ ಪ್ರಕಾರ ಅರುಣ್ ಪುತ್ತಿಲ ಅವರು ಲೀಡನ್ನು ಸಾಧಿಸ್ತಾ ಇದ್ದಾರೆ ಅಂತ ನಿಮಗೆ ಲಭ್ಯವಾಗುತ್ತಿರುವ ಮಾಹಿತಿಗಳು. ಒಟ್ಟಿನಲ್ಲಿ ಅಲ್ಲಿನ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ, ಅದು ಕಾದು ನೋಡ್ಬೇಕಾಗುತ್ತೆ. ಅದೇ ತರ 2 ಅಂದ್ರೆ ಆಶಾ ತಿಮ್ಮಪ್ಪ ಅವರ ಕಡೆಯಿಂದ ಹೇಳುವುದಾದ್ರೆ ಅಲ್ಲಿ ಅವರು ಸ್ವಲ್ಪ ಹಿನ್ನಡೆಗೆ ಸಾಧ್ಯತೆ ಹೋಗ್ತಾ ಇದ್ದಾರೆ. ಫೈಟ್ ಇವಾಗ ಅರುಣ್ ಕುಮಾರ್ ಪುತ್ತಿಲಾಗೆ ಮತ್ತು ಅಶೋಕ್ ರೈಗೆ ಬಂದಿರುವಂತದ್ದು. ಬಹುಶಃ ಅಂದ್ರೆ ಬಿಜೆಪಿ ಗೊತ್ತಿದ್ದು ತಪ್ಪು ಮಾಡ್ತಾ ಅಂತ ಅನಿಸ್ತದೆ ನಿಮಗೆ? ಖಂಡಿತವಾಗಲು ಸರಿಯಾದ ಒಂದು ಅಭ್ಯರ್ಥಿಯದ್ದು ಅಲ್ಲಿ ಸ್ವಲ್ಪ ಅವ್ರದ್ದು ಗೊಂದಲ ಇತ್ತು. ಅದು ಅದನ್ನೇ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ಬೇಕಿತ್ತು. ಅದು ಸದ್ಯದ ಮಟ್ಟಿಗೆ ಆಗಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಅವರದ್ದು ಇದು ನೋಡ್ತಾ ಇರ್ಬೇಕಾದ್ರೆ ಮತಗಳ ಅಂತರಗಳು ನೋಡ್ತಾ ಇರ್ಬೇಕಾದ್ರೆ ನಿಜವಾದ ಒಂದು ಅಲ್ಲಿ ಸಮಸ್ಯೆಗಳು ಬಿಜೆಪಿ ಮುಖಂಡರ ಕಡೆಯಿಂದ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ಅಲ್ಲಿ. ಈಗ ಒಟ್ಟಾರೆ ಗಮನಿಸೋದಾದ್ರೆ JDS ಮತ್ತೆ ಕ್ಷಮಿಸಿ ನಿಮ್ಮ ಭಾಗೀರಥಿ ಮುರಳಿಯ ಮತ್ತೆ ಕೃಷ್ಣಪ್ಪ ಅವರ ನಡುವೆ ನಡೀತಿರುವಂತಹ ಫೈಟ್, ಅಲ್ಲೂ ದೊಡ್ಡ ಮಟ್ಟದ ಡಿಫರೆನ್ಸ್ ಏನಿಲ್ಲ ಅಂತ ಕಾಣ್ತಾ ಇದೆ. ಇನ್ನು ಮುಂದಿನ ಒಂದು 8 ರಿಂದ 10 ಸುತ್ತುಗಳಿವೆ. ಇದರಲ್ಲಿ ಬದಲಾವಣೆ ಆಗೋ ಏನಾದ್ರು ಸಾಧ್ಯತೆಗಳಿವೆ? ಹೌದು, ಖಂಡಿತ ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ಸಾಧ್ಯತೆ ಇಲ್ಲದಿದ್ದರೂ ಕೆಲವು ಇಲ್ಲಿನ ರಾಜಕೀಯ ಮುಖಂಡರುಗಳ ಪ್ರಕಾರ ಬದಲಾವಣೆ ಆಗಬಹುದು ಅಂತ ಅವರ ಒಂದು ನಂಬಿಕೆಯಲ್ಲಿದ್ದಾರೆ. ಆದರೆ ಸದ್ಯದ
ಮಟ್ಟಿಗೆ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಕಡೆಯಿಂದಲೂ ಸ್ವಲ್ಪ ಇಲ್ಲಿ ಸಮಸ್ಯೆಗಳು ಎದುರಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ನಂದಕುಮಾರ್ ಪ್ರತಿ ಕಾಂಗ್ರೆಸ್ ಕಣಕ್ಕಿಳಿ ಒಂದು ಇದರಲ್ಲಿ ಕೃಷ್ಣಪ್ಪ ಅವರು ಆಕಾಂಕ್ಷಿ ಆಗಿದ್ದರು. ನಂತರದಲ್ಲಿ ಅಲ್ಲಿ ನಡೆದ ಕಾಂಗ್ರೆಸ್ ಸ್ವಲ್ಪ ಮತಗಳು ವಿಭಜನೆ ಆಗಿರುವಂತದ್ದು. ಯಾಕಂದ್ರೆ ಕೃಷ್ಣಪ್ಪ ಅವರಿಗೆ ಅಭಿಮಾನಿಗಳ ಒಂದು ಬಳಗ ಇತ್ತು, ಈ ಕಡೆ ನೋಡ್ಬೇಕಾದ್ರೆ ನಂದಕುಮಾರ್ ಅವರಿಗೂ ಅಭಿಮಾನಿಗಳ ಬಳಗ ಇತ್ತು. ಹಾಗೆ ನಂದಕುಮಾರ್ ಅಭಿಮಾನಿಗಳ ಬಳಗ ಸ್ವಲ್ಪ ಇತರ ಪಕ್ಷಗಳಿಗೂ ಅಂತ ಒಂದು ತಿರುಗಿದಂತ ಒಂದು ಸನ್ನಿವೇಶ ಸ್ವಲ್ಪ ಇಲ್ಲಿ ಎದುರಾಗಿದೆ. ಅಲ್ಲಿ ಸ್ವಲ್ಪ ಮತಗಳು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಮಟ್ಟದಲ್ಲಿ ಸಾಧ್ಯತೆ ಇಲ್ಲ ಅಂತ ಸದ್ಯದಲ್ಲಿ ನಮಗೆ ಲಭ್ಯವಾಗುತ್ತಿರುವ ಮಾಹಿತಿಗಳು. ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರಕಾಶ್ ಅವರೇ. ಇದೀಗ ಬಂದ ಮಾಹಿತಿ ಪ್ರಕಾರ ಬೈಂದೂರು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಟಫ್ ಫೈಟ್ ಅನ್ನ ಪಡೆದುಕೊಳ್ತಾ ಇದೆ. ಇದುವರೆಗೆ ಲೀಡ್ ನಲ್ಲಿದ್ದಂತಹ ಗೋಪಾಲ್ ಪೂಜಾರಿ ಮತ್ತು ಗುರುರಾಜ್ ಗಂಟಿಹೊಳಿ ಡಬಲ್ ಜಿ ಇವರ ಮಧ್ಯೆ ನಡೀತಿರುವಂತಹ ಫೈಟ್ ಇದೀಗ ಗೋಪಾಲ್ ಪೂಜಾರಿ ಅವರ ಮುನ್ನಡೆ 350 ಮತಕ್ಕೆ ಇಳಿದಿದೆ. ಕೇವಲ 350 ಮತಗಳಿಂದ ಮುಂದಿದ್ದಾರೆ ಗೋಪಾಲ್ ಪೂಜಾರಿ ಅವರು. ಬರಿಗಾಲ ಸಂತ ಅಂದೇ ಖ್ಯಾತಿ ಪಡೆದಿರುವಂತಹ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ನಿಧಾನಕ್ಕೆ ಮತವನ್ನ ಬಾಚಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅನಿಸಬಹುದು. ಯಾಕಂದ್ರೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗಿಂತ ಹೆಚ್ಚಿನ ಮತಗಟ್ಟೆಯನ್ನ ಹೊಂದಿರುವಂತಹ ಕ್ಷೇತ್ರ. ಈ ಕಾರಣದಿಂದಲೇ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 17 ಸುತ್ತುಗಳ ಮತ ಎಣಿಕೆ ನಡೆಯೋದು ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ. ಈ ಕಾರಣದಿಂದ ಬೈಂದೂರಿನ ಗುರುರಾಜ್ ಗಂಟಿಹೊಳೆ ಬಿಜೆಪಿ ಅಭ್ಯರ್ಥಿ ಹಾಗೂ ಗೋಪಾಲ್ ಪೂಜಾರಿ ಅವರು ಇವರ ಮಧ್ಯೆ ಮೊದಲ ಒಂದು 6 ಸುತ್ತುಗಳು ನಡೆದಾಗ ಗೋಪಾಲ್ ಪೂಜಾರಿ ಅವರೇ ಲೀಡ್ ಅನ್ನ ಪಡ್ಕೊಂಡಿದ್ರು. ಅದಾದ ಬಳಿಕ ಗುರುರಾಜ್ ಗಂಟಿಹೊಳಿ ಮೊದಲಿಗೆ 3,500 ಲೀಡ್ ಇದ್ದದ್ದು ಕಡಿಮೆ ಆಗ್ತಾ ಬಂದಿದ್ದೀಗ 350ಕ್ಕೆ ನಿಂತಿದೆ. ಸೊ ಬೈಂದೂರಿನಲ್ಲಿ ಒಂದಷ್ಟು ಫಲಿತಾಂಶಗಳು ಏರ್ಪೇರಾಗೋದಂತೂ ಗ್ಯಾರಂಟಿ ಅಂತಾನೆ ಕಾಣ್ತಾ ಇದೆ. ಗೋಪಾಲ್ ಪೂಜಾರಿ ಮತ್ತು ಗುರುರಾಜ್ ಗಂಟಿಹೊಳಿ ಇವರ ಮಧ್ಯೆ ಈ ಒಂದು ಫೈಟ್ ಏನಿದೆ ಬಹುಶಃ ಉಡುಪಿ ಜಿಲ್ಲೆ ಗಮನಿಸೋದಾದ್ರೆ ಕಾರ್ಕಳದಲ್ಲಿ ಇದೀಗ ಸುನಿಲ್ ಕುಮಾರ್ ಮತ್ತೆ ಲೀಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 2,000, 2,500, 2,000, 2,500 ಈ ರೀತಿಯಾದಂತ ಲೀಡ್ ಹೋಗ್ತಾ ಇದೆ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಮತ್ತು ಸುನಿಲ್ ಕುಮಾರ್ ಅವರ ಮಧ್ಯೆ. ಆದ್ರೆ ಬೈಂದೂರಿನಲ್ಲಿ ಮೊದಲ 4 ಸುತ್ತುಗಳಲ್ಲೂ ಕೂಡ ಬಹುತೇಕ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿದ ಮುನ್ನಡೆಯನ್ನ ಪಡೆದುಕೊಂಡಿದ್ದ ಗೋಪಾಲ್ ಪೂಜಾರಿ ಅವರು ತಮ್ಮ ಅಂತರವನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ರಾಜ್ಯದ ಫಲಿತಾಂಶವನ್ನು ಗಮನಿಸೋದಾದ್ರೆ ಬಿಜೆಪಿ 86, ಕಾಂಗ್ರೆಸ್ 116 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಆದರೆ ಇದುವರೆಗೂ ಯಾವುದೇ ಫಲಿತಾಂಶ ಹೊರಬಿದ್ದಿಲ್ಲ. ಇನ್ನೊಂದು ಗಂಟೆಯಲ್ಲಿ ಫಲಿತಾಂಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಒಟ್ಟು 224 ಕ್ಷೇತ್ರಗಳು, 86 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದರೆ ಕಾಂಗ್ರೆಸ್ 115 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಉಡುಪಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಅವರು ಮತ ಎಣಿಕಾ ಕೇಂದ್ರಕ್ಕೆ ಆಗಮಿಸಿದ್ರು. ಜೊತೆಗೆ ಇದೇ ಸಂದರ್ಭದಲ್ಲಿ ಆಗಮಿಸಿರುವಂತಹ ಕುಂದಾಪುರದ ಬಿಜೆಪಿ ಅಭ್ಯರ್ಥಿ ಕಿರಣ್ ಕುಮಾರ್ ಕೊಡ್ಗಿ ಅವ್ರ ಜೊತೆ ಸೇರಿ ವಿಜಯದ ಚಿಹ್ನೆಯನ್ನ ತೋರಿಸಿದ್ದಾರೆ. ಕಾರಣ ಏನಂದ್ರೆ ಈಗಾಗಲೇ ಸಾಕಷ್ಟು ಲೀಡ್ಗಳನ್ನು ಪಡ್ಕೊಂಡಿದ್ದಾರೆ ಯಶ್ಪಾಲ್ ಸುವರ್ಣ ಮತ್ತು ಕಿರಣ್ ಕುಮಾರ್ ಕೊಡ್ಗಿ ಅವರು ಸುಮಾರು 17,000 ಲೀಡನ್ನು ಪಡೆದಿದ್ದರು. ಇದೀಗ ಸದ್ಯ ಬಂದ ಮಾಹಿತಿ ಪ್ರಕಾರ 19,000 ಲೀಡನ್ನು ಪಡ್ಕೊಂಡಿದ್ದಾರೆ. ಕಿರಣ್ ಕುಮಾರ್ ಕೊಡ್ಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯವರು 19,000 ಲೀಡ್ ಅನ್ನು ಪಡ್ಕೊಂಡಿದ್ದಾರೆ. ಜಯದತ್ತ ದಾಪುಗಾಲ್ ಆಗ್ತಾ ಇದ್ದಾರೆ. ಇನ್ನು ಬಿಜೆಪಿ ಕಾರ್ಕಳ ಬಿಜೆಪಿ ಅಭ್ಯರ್ಥಿ ಸುನಿಲ್ ಕುಮಾರ್ ಮತ್ತು ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇವರ ಫೈಟ್ ಇನ್ನೂ ಬಹಳಷ್ಟು ಸನಿಹಕ್ಕೆ ಬರ್ತಾ ಇದೆ. ಕಾರಣ ಏನಂದ್ರೆ
2000 ಇದ್ದಂತಹ ಏನು ಅಂತರ ಇದೀಗ 1966ಕ್ಕೆ ಇಳಿದಿದೆ. 44,772 ಮತಗಳನ್ನ ಸುನೀಲ್ ಪಡೆದರೆ 42,806 ಮತಗಳನ್ನ ಉದಯ್ ಶೆಟ್ಟಿ ಮುನಿಯಾಲ್ ಪಡೆದಿದ್ದಾರೆ. ಮುತಾಲಿಕ್ ಅವರಿಗೆ 2,825 ಮತಗಳು ಬಂದಿವೆ. 1,966 ಮತಗಳ ಅಂತರದಿಂದ ಇದ್ದಾರೆ. ಕಳೆದ ಬಾರಿ ಸುನೀಲ್ ಕುಮಾರ್ 91,245 ಮತಗಳನ್ನು ಪಡೆದಿದ್ರು. ಕಾಂಗ್ರೆಸ್ನ ಗೋಪಾಲ್ ಭಂಡಾರಿ 65,000 ಮತಗಳನ್ನು ಪಡೆದಿದ್ರು. ಈ ಬಾರಿ ಈಗಾಗಲೇ 2 ಅಭ್ಯರ್ಥಿಗಳು 40,000ಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ. ಇನ್ನು ಕಾಪುನಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು 7,696 ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸೊರಕೆ ಅವರಿಗಿಂತ ಗುರ್ಮೆ ಸುರೇಶ್ ಶೆಟ್ಟಿ ಅವರು 40,490 ಮತಗಳನ್ನು ಪಡೆದರೆ 32,794 ಮತಗಳನ್ನು ಪಡೆದಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಒಟ್ಟಾರೆಯಾಗಿ 7,696 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಕಳೆದ ಬಾರಿ ಲಾಲಾಜಿ ಮೆಂಡನ್ 75,000 ಮತಗಳನ್ನು ಪಡೆದಿದ್ರು. ವಿನಯ್ ಕುಮಾರ್ ಸೊರಕೆ 43,976 ಮತಗಳನ್ನ ಕಳೆದ ಬಾರಿ ಪಡೆದಿದ್ರು. ಆದರೆ ಈ ಬಾರಿ ಆರಂಭದಿಂದಲೇ ಸುಮಾರು 7ನೇ ಸುತ್ತು ಪೂರ್ಣಗೊಂಡಾಗ 40,000 ಮತಗಳನ್ನ ಸುರೇಶ್ ಶೆಟ್ಟಿ ಗುರ್ಮೆ ಪಡೆದಿದ್ದಾರೆ. ವಿನಯ್ ಕುಮಾರ್ ಸೊರಕೆ 32,794 ಮತಗಳನ್ನು ಪಡೆದು 7,696 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯದ ಬಗ್ಗೆ ಗಮನ ಹರಿಸೋದಾದರೆ 88 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 115 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಜೆಡಿಎಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳನ್ನು ಗಮನಿಸೋದಾದ್ರೆ 4-1 ಈಗ ಬಿಜೆಪಿ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ. ಕಾರಣ ಏನಂದ್ರೆ ಇದುವರೆಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಂತ ಕಾಂಗ್ರೆಸ್ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಮುನ್ನಡೆಯ ಅಂತರವನ್ನೇ ಅತ್ಯಂತ ಕಡಿಮೆಯಾಗಿ ಮಾಡಿಕೊಳ್ತಾ ಇದೆ. ಕೇವಲ 300 ವೋಟುಗಳಿಗೆ ಈ ಒಂದು ಅಂತರ ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ 5 ಕ್ಷೇತ್ರಗಳಲ್ಲೂ ಬಿಜೆಪಿ ಮುಂದುವರಿಕೆಯನ್ನ ಮಾಡೋದು ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಗಮನಿಸೋದಾದ್ರೆ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ಅವರ ಮಧ್ಯದ ಅಂತರ ಬಹಳಷ್ಟು ಕಡಿಮೆ ಆಗ್ತಾ ಇರೋದ್ರಿಂದ ಉಳ್ಳಾಲ ಈ ಒಂದು ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಮೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಉಳಿದಂತೆ ಪುತ್ತೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ, ಉಳಿದ 6 ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಮುನ್ನಡೆಯನ್ನ ಕಾಯ್ದಿರುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜಾ, ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಉಳ್ಳೆಪಾಡಿಗುತ್ತು,
ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ, ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್, ಉತ್ತರದಲ್ಲಿ ಭರತ್ ಶೆಟ್ಟಿ ಮತ್ತು ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ. ಇವರಿಷ್ಟು ಬಿಜೆಪಿಯ ಮುನ್ನಡೆಯಲ್ಲಿರುವಂತಹ ಕ್ಷೇತ್ರಗಳು. ಇನ್ನು ಮಂಗಳೂರು ಕ್ಷೇತ್ರ ಅಲ್ಲಿ ಯುಟಿ ಖಾದರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ಅವರ ಮಧ್ಯೆ ತೀವ್ರವಾದಂತಹ ಹಣಾಹಣಿ ನಡೀತಾ ಇದೆ. ಈಗಷ್ಟೇ 7 ಸುತ್ತುಗಳು ಮುಕ್ತಾಯವಾಗಿವೆ. ಇನ್ನು ಇದೀಗ ಬಂದ ಮಾಹಿತಿ, 9ನೇ ರೌಂಡ್ ಅಂತ್ಯಕ್ಕೆ ಕಾರ್ಕಳದಲ್ಲಿ ಸುನಿಲ್ ಮುನ್ನಡೆ 2215 ಮತಗಳಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ. 2644 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸುನೀಲ್ ಕುಮಾರ್. ಕಾರ್ಕಳದಲ್ಲಿ ಒಟ್ಟಾರೆ 9 ಸುತ್ತು ಮುಗಿದಿವೆ, ಇನ್ನು 6 ಸುತ್ತುಗಳಿವೆ. ಕನಕಪುರದಲ್ಲಿ ಬಹಳಷ್ಟು ನಿರೀಕ್ಷೆಯನ್ನು ಮಾಡಿದಂತಹ ರಾಜಕಾರಣದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದ ಕನಕಪುರ ಚುನಾವಣೆಯಲ್ಲಿ ಅಶೋಕ್ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಇನ್ನು ರಾಜ್ಯದ ರಾಜಕಾರಣದಲ್ಲಿ ನೋಡೋದಾದ್ರೆ ಬಿಜೆಪಿ 89 ಕ್ಷೇತ್ರಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 110 ಕ್ಷೇತ್ರಗಳಲ್ಲಿ ಮುನ್ನಡೆ, ಜೆಡಿಎಸ್ 22 ಕ್ಷೇತ್ರಗಳಲ್ಲಿ ಮುನ್ನಡೆ, ಇತರರು 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ಉತ್ತರ ಮತ್ತು ಮೂಡಬಿದ್ರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಸದ್ಯ ಬಂದ ಮಾಹಿತಿ ಪ್ರಕಾರ ಮಂಗಳೂರಿನಲ್ಲೂ ಕೂಡ ಮಂಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಮಂಗಳೂರು ಉತ್ತರದಲ್ಲೂ ಟಫ್ ಫೈಟ್ ಅಂತಾನೆ ಹೇಳ್ಬೋದು. ಇನ್ನು ಇದೀಗ ಬಂದ ಮಾಹಿತಿ ಪ್ರಕಾರ ಅರುಣ್ ಪುತ್ತಿಲ 556 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಪುತ್ತೂರಿನಲ್ಲಿ. ಬಿಜೆಪಿಯಲ್ಲಿ ತಮಗೆ ಸ್ಥಾನ ಅವಕಾಶ ದೊರೆಯದ ಕಾರಣ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು ಅರುಣ್ ಪುತ್ತಿಲ ಅಶೋಕ್ ಕುಮಾರ್ ರೈ ಅವರಿಗಿಂತ 556 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಮ್ಯಾಂಗ್ಳೂರ್, ಸಹ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ?
ನಿಮ್ಮ BP ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ. ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. जैसे हाथ पीछे क्रेजी है, लेकिन सुना पुरखों से किस स्टोरी है. ग्लोबल कोई मॉडर्न छोरी रौनक शौनक वाली तेरी धुन. ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ಇದೀಗ ಬಂದ ಸುದ್ದಿ. ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡ್. ಇದುವರೆಗೆ ಬೈಂದೂರಿನಲ್ಲಿ ಲೀಡ್ ಕಾಯ್ದುಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷ ಬೈಂದೂರಿನಲ್ಲೂ ಹಿನ್ನಡೆಯನ್ನು ಅನುಭವಿಸಿದೆ. ಗುರುರಾಜ್ ಗಂಟಿಹೊಳಿ ಅವರು 3,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಕಾರ್ಕಳದಲ್ಲಿ 10ನೇ ಸುತ್ತು ಪೂರ್ಣಗೊಂಡಿದೆ. ಉದಯ್ ಶೆಟ್ಟಿ ಮುನಿಯಾಲ್ ಅವರು 47,210 ಮತಗಳು, ಸುನಿಲ್ ಕುಮಾರ್ 50,079 ಮತಗಳು, 2,869 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಹುಶಃ ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಮಾತ್ರ ಟಫ್ ಫೈಟ್ ಅಂತಾನೆ ಇರುತ್ತೆ. ಕಾರಣ ಏನಂದ್ರೆ 10 ಸುತ್ತು ಆದಾಗಲೂ 2,000, 2,500, 2,800 ಈ ಲೆವೆಲ್ ನಲ್ಲಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದೀಗ ಬಂದ ಮಾಹಿತಿ ಪ್ರಕಾರ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಂತಹ ಗೋಪಾಲ್ ಪೂಜಾರಿ ಅವರು ಮಾಜಿ ಶಾಸಕರು ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮುನ್ನಡೆಯನ್ನ ಕಾಯ್ದುಕೊಂಡಿದ್ದವರು ಇದೀಗ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಈಗ ಸುಮಾರು 3,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಕಾರ್ಕಳದಲ್ಲಿ ಉದಯ್ ಶೆಟ್ಟಿ ಮುನಿಯಾಲು ಮತ್ತು ಸುನಿಲ್ ಕುಮಾರ್ ಇವರ ಮಧ್ಯೆ ನಡೀತಿರುವಂತಹ ಬಿಗ್ ಫೈಟ್ ಇದಕ್ಕೆ 2,800 ಹಂತಕ್ಕೆ ಬಂದು ಮುಟ್ಟಿದೆ. 2,816 ಮತಗಳಿಂದ ಸುನಿಲ್ ಕುಮಾರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗಾಗಲೇ ತಮ್ಮ ಜಯವನ್ನ ಖಾತ್ರಿಪಡಿಸಿದ್ದಾರೆ ಕುಂದಾಪುರದ ಕಿರಣ್ ಕುಮಾರ್ ಕೊಡ್ಗಿ ಬಿಜೆಪಿ ಅಭ್ಯರ್ಥಿ. ಅದೇ ರೀತಿಯಾಗಿ ಯಶ್ಪಾಲ್ ಸುವರ್ಣ ಬಹುತೇಕ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಕಾರ್ಕಳ ಮತ್ತು ಬೈಂದೂರು ಬಹಳಷ್ಟು ಪೈಪೋಟಿಯ ತಾಣ ಆಗಿದೆ. ಇನ್ನು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಹೇಳೋದಾದ್ರೆ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು 7,300 ಮತಗಳಿಂದ ಲೀಡನ್ನ ಹೊಂದಿದ್ದಾರೆ. ಆದರೆ ಇನ್ನೂ ಒಂದಷ್ಟು 8 ಸುತ್ತುಗಳು ಬಾಕಿ ಇರೋದ್ರಿಂದ ಬಹಳಷ್ಟು ಏರುಪೇರಾಗುವಂತ ಸಾಧ್ಯತೆಗಳು ಇವೆ. ಆದರೆ ಸದ್ಯದ ಮಟ್ಟಿಗೆ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಅದ್ಭುತವಾದಂತಹ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಹೇಳೋದಾದ್ರೆ ಬಹಳಷ್ಟು ವಿಶೇಷವಾದಂತಹ ಒಂದು ಸುದ್ದಿ ಅಂದ್ರೆ ಇದುವರೆಗೆ ಅಶೋಕ್ ಕುಮಾರ್ ರೈ ಅದ್ಭುತವಾದಂತಹ ಮುನ್ನಡೆಯನ್ನ ಸಾಧಿಸಿದ್ರು. ಪುತ್ತೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ಎದುರು. ಆದರೆ ಸದ್ಯ ಬಂದ ಮಾಹಿತಿ ಪ್ರಕಾರ ಅರುಣ್ ಪುತ್ತಿಲ ಅವರು 500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ ಅವರ ಎದುರಿಗೆ. ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ತವರು ಕ್ಷೇತ್ರ ಪುತ್ತೂರು, ಇಲ್ಲೇ ಬಿಜೆಪಿ 3ನೇ ಸ್ಥಾನಕ್ಕೆ ಏರಲ್ಪಟ್ಟಿದೆ. ಬಹುಶಃ ಇದು ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾವುದೋ ಕೊನೆಯ ಗಳಿಗೆಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಈ ಹಿಂದಿನಂತೆ ಈ ಬಾರಿಯೂ ನಾವು ಗೆದ್ದು ಬಿಡ್ತೇವೆ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಏನಿದೆ ಬಿಜೆಪಿಗೆ ಮುಳುವಾಗಿದೆ ಅಂತ ಹೇಳಬೇಕು. ಆದರೆ ಸದ್ಯಕ್ಕೆ ಇನ್ನೂ ಒಂದಷ್ಟು ಸುತ್ತುಗಳು ಇರೋದ್ರಿಂದ ಬಹುಶಃ ಬದಲಾಗುವುದಕ್ಕೂ ಸಾಧ್ಯ ಇದೆ. ಆದರೆ ಅರುಣ್ ಪುತ್ತಿಲ ಊಹೆಗೂ ಮೀರಿದ ಮತವನ್ನ ಪಡೀತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟ. ಯಾಕೆಂದ್ರೆ ಕಳೆದ ಒಂದು 6 ಸುತ್ತಿನಲ್ಲಿ ನಿರಂತರವಾಗಿ ಮತಗಳನ್ನ ಹಿನ್ನಡೆ ಅನುಭವಿಸ್ತಾ ಅಶೋಕ್ ಕುಮಾರ್ ರೈ ಅವರಿಗಿಂತ ಹಿನ್ನಡೆಯನ್ನು ಅನುಭವಿಸ್ತಾ
ಇದೀಗ 8 ಸುತ್ತು ಪೂರ್ಣಗೊಂಡಾಗ ಅವರು ಮತ್ತೆ ಲೀಡನ್ನು ಪಡೀತಾ ಇದ್ದಾರೆ. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಳೋದಾದ್ರೆ ಪಕ್ಷೇತರನಾಗಿ ಅರುಣ್ ಪುತ್ತಿಲ ಪುತ್ತೂರಿನಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ, ಕಾಂಗ್ರೆಸ್ನಿಂದ UT ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಗಾಗಲೇ ಕಳೆದ ಬಾರಿ 8ರಲ್ಲಿ 7 ಕ್ಷೇತ್ರಗಳನ್ನ ಬಿಜೆಪಿ ಉಳಿಸಿಕೊಂಡಿತ್ತು. ಆದ್ರೆ ಈ ಬಾರಿ ಪುತ್ತೂರಿನ ಕ್ಷೇತ್ರ ಪಕ್ಷೇತರ ಪಾಲಾಗಿರೋದ್ರಿಂದ, ಅಂದ್ರೆ ಪಕ್ಷೇತರ ಸ್ಪರ್ಧೆ ಮಾಡಿರೋದ್ರಿಂದ ಅಲ್ಲಿ ಬಿಜೆಪಿ ತನ್ನ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಜೊತೆಗೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮತ್ತು ರಕ್ಷಿತ್ ಶಿವರಾಮ್ ಇವರ ಮಧ್ಯೆ ಬಹಳಷ್ಟು ದೊಡ್ಡ ಫೈಟ್ ಆದ್ರೂ ಕೂಡ ಅಲ್ಲೂ ಬಹಳಷ್ಟು 7,000ದಷ್ಟು ಒಂದು 5,000ದಷ್ಟು ಮುನ್ನಡೆಯನ್ನು ಹೊಂದಿಕೊಂಡಿದ್ದಾರೆ ಹರೀಶ್ ಪೂಂಜಾ ಅವರು. ಇನ್ನು ರಾಜೇಶ್ ನಾಯ್ಕ್ ಬಂಟ್ವಾಳ ಅವರು ಕೂಡ ಬಂಟ್ವಾಳದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಏರ್ಪೇರ್ ಆಗುವಂತ ಸಾಧ್ಯತೆಗಳಿವೆ. ಕಳೆದ ಬಾರಿ ಅಷ್ಟು ಮುನ್ನಡೆಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಂತರವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಥಳೀಯರಿಂದ ಕೇಳ್ಪಟ್ಟಿದೆ. ಇನ್ನು ಉತ್ತರದಲ್ಲಿ ಒಂದು ಬಾರಿಗೆ ಇನಾಯತ್ ಅಲಿ ಕಾಂಗ್ರೆಸ್ ಅಭ್ಯರ್ಥಿ ಭರತ್ ಶೆಟ್ಟಿ ಅವರಿಗಿಂತ ಎದುರು ಅವರು ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆದ್ರೆ ಮತ್ತೊಂದೆರಡು ಸುತ್ತಾದ್ಮೇಲೆ ಭರತ್ ಶೆಟ್ಟಿ ಮತ್ತೆ ತನ್ನ ಪ್ರಾಬಲ್ಯವನ್ನು ತೋರಿಸ್ತಾ ಇದ್ದಾರೆ, ಒಂದಷ್ಟು ಮುನ್ನಡೆಯನ್ನ ಸಾಧಿಸಿದ್ರು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿ ಮಾತ್ರ ಬಿಜೆಪಿ ಸಂಪೂರ್ಣವಾಗಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. 13,000ಕ್ಕಿಂತಲೂ ಹೆಚ್ಚು ಈಗ ಬಂದ ಮಾಹಿತಿಯಂತೆ ಸುಮಾರು 20,000ದಷ್ಟು ಲೀಡನ್ನು ಪಡೆದಿದ್ದಾರೆ ವೇದವ್ಯಾಸ್ ಕಾಮತ್ ಅವರು. ಒಟ್ಟಾರೆಯಾಗಿ ಹೇಳುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6+2, ಉಡುಪಿಯಲ್ಲಿ 5-0 4+1 ಗೊತ್ತಾಗ್ತಿಲ್ಲ. ಅಂತೂ ಇಂತೂ ಅದ್ಭುತವಾದಂತಹ ಫೈಟ್ ಇದೀಗ ನಡೀತಾ ಇದೆ. ಯಾವುದೇ ಕುಂದಾಪುರ ಒಂದು ಕ್ಷೇತ್ರ ಬಿಟ್ರೆ ನಿಖರವಾಗಿ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ ಕರಾವಳಿಯ 2 ಜಿಲ್ಲೆಗಳ ಫಲಿತಾಂಶ.
ಉಡುಪಿಯಲ್ಲಿ ಈಗಾಗಲೇ ಕೊನೆಯ ಗಳಿಗೆಯಲ್ಲಿ ರಘುಪತಿ ಭಟ್ ಅವರ ಆಯ್ಕೆಯನ್ನು ನಿರಾಕರಿಸಿ ಯಶ್ಪಾಲ್ ಸುವರ್ಣ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತು. ಒಂದು ಗಳಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಮತ್ತೆ ಯಶ್ಪಾಲ್ ಸುವರ್ಣ ಅವರ ಜೊತೆ ರಘುಪತಿ ಭಟ್ ಅವರು ಮತಯಾಚನೆಯನ್ನ ಕೈಗೊಂಡ್ರು, ನಗರವನ್ನ ಸುತ್ತಾಡಿದ್ರು, ಪ್ರದೇಶಗಳನ್ನ ಸುತ್ತಾಡಿದ್ರು. ಇವೆಲ್ಲದರ ಮಧ್ಯೆ ಇದೀಗ ಯಶ್ಪಾಲ್ ಸುವರ್ಣ ಸಾಕಷ್ಟು ಲೀಡನ್ನ ಪಡೆದಿದ್ದಾರೆ. ಇದಕ್ಕೆ ರಘುಪತಿ ಭಟ್ ಅವರ ಹಿಂದಿನ ಸಾಧನೆ ಕಾರಣನೋ ಅಥವಾ ಯಶ್ಪಾಲ್ ಸುವರ್ಣ ಈವರೆಗೆ ಮಾಡಿರುವಂತಹ ಕಾರ್ಯಗಳು, ಇವೆಲ್ಲದರ ಜೊತೆಗೆ ಬಿಜೆಪಿ ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲೂ ಮುನ್ನಡೆಯನ್ನ ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಉಡುಪಿ ನಗರಸಭಾ ಸದಸ್ಯರಾಗಿರುವಂತಹ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಬಾಲಣ್ಣ. ನಮಸ್ತೆ ಸರ್, ಹೇಳಿ. ಹೇಗಿದೆ? ಬಹಳ ಖುಷಿಯಲ್ಲಿದ್ದೀರಿ? ಖುಷಿ ಅಂದ್ರೆ ಬಹುಶಃ ತಾಂತ್ರಿಕ ಅಡಚಣೆ ಆಗಿರ್ಬೇಕು. ಮತ್ತನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೇವೆ. ಬಿಜೆಪಿ ವಲಯದಲ್ಲಿ ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹೇಳೋದಾದ್ರೆ ಸಂಭ್ರಮದ ವಾತಾವರಣನೇ ಕಾಣ್ತಾ ಇದೆ. ಯಾಕೆಂದ್ರೆ ಕೊಡುಗೆ ಅವರು ಈಗಾಗಲೇ ವಿಕ್ಟರಿ ಸಿಂಬಲ್ ಅನ್ನು ತೋರಿಸಿದ್ದಾರೆ. ಆದ್ರೆ ಇನ್ನೊಂದು 5 ಸುತ್ತುಗಳು ಮುಗಿಯುವವರೆಗೂ ಬಹಳಷ್ಟು ಕಷ್ಟನೇ ಇದೆ. ಯಾಕಂದ್ರೆ ಕೆಲವು ಕಡೆಗಳಲ್ಲಿ ಇರುವಂತಹ ಅಂತರ ಬಹಳಷ್ಟು ಕಡಿಮೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅಶೋಕ್ ರೈ ನಡುವಿನ ಫೈಟ್. ಓಕೆ, ಮತ್ತೆ ಸಂಪರ್ಕದಲ್ಲಿದ್ದಾರೆ ಬಾಲಣ್ಣ, ಅವರು ಮಾತಾಡ್ಸೋಣ. ನಮಸ್ತೆ ಬಾಲಣ್ಣ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಹೇಗಾಗ್ತಾ ಇದೆ ಮತ ಎಣಿಕೆ? ಕೆಲವೆಲ್ಲ ಸೂಚನೆಗಳು ನಿಮ್ಗೆ ಸಿಕ್ಕಿದ ಹಾಗಿದೆ. ಮತ ಎಣಿಕೆ ಬಹಳ ಭರ್ಜರಿ ಆಗ್ತಿದೆ. ಆದ್ರೆ ನಮ್ಮ ಯಶ್ಪಾಲ್ ಸುವರ್ಣ ಬಹಳ ನಾವು ಎಣಿಸಿದಕ್ಕಿಂತ ಜಾಸ್ತಿ ಗೆಲುವನ್ನು ಸಾಧಿಸ್ತಾರೆ. ಸಂತೋಷ ಆಗ್ತಿದೆ. ಓಕೆ. ಹಾಗೇನೆ ಉಡುಪಿಯಲ್ಲಿ ಡಿಸ್ಟಿಕ್ ಅಲ್ಲಿ 5 ನಮ್ಮ ಕಮಲದ ಚಿಹ್ನೆ ಅರಳ್ತಾ ಇದೆ. ಬೈಂದೂರು ಏನ್ ಹೇಳ್ತೀರಿ? ಸರ, ಬೈಂದೂರು ಏನ್ ಹೇಳ್ತೀರಿ? ಬೈಂದೂರು ನಮ್ದು ಬರುತ್ತೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಬಹಳ ಅಂತ ಏನೋ ಕಮ್ಮಿ ಅಂತ ಹೇಳಿದ್ರೆ 2,000 ಓಟ ನಾವು ಲೀಡ್ ಬರ್ತೀವಿ. ಅಷ್ಟು ವಿಶ್ವಾಸ ಇದೆ? ಖಂಡಿತ ಇದೆ. ಈಗ ಗೋಪಾಲ್ ಪೂಜಾರಿ ಅವರು ಫಸ್ಟ್ ಒಂದು 3-4 ರೌಂಡ್ ಅಲ್ಲಿ ಬಹಳಷ್ಟು ಮುನ್ನಡೆಯನ್ನ ಪಡ್ಕೊಂಡ್ರು. ಈಗ ಲಾಸ್ಟ್ ಕೊನೆ ಹೊತ್ತಲ್ಲಿ ಯಾರು ನೋಡಿ ಯಶ್ಪಾಲ್ ಸುವರ್ಣ 18 ಲೀಡ್ ಬಂದ್ರು. ಓಹೋ, ಒಟ್ಟಾರೆಯಾಗಿ ಈಗ ನಿಮ್ಮ ರಘುಪತಿ ಭಟ್ರ ಶ್ರಮ ಇಲ್ಲಿ ಪ್ರತಿಫಲ ಕೊಡ್ತು ಅಂತ ಅನಿಸ್ತದೆ. ಹೇಗೆ? 100ಕ್ಕೆ 100 ಕೊಟ್ಟಿದೆ. ಓಕೆ, ನೀವ ಈಗ ಉಡುಪಿಯಲ್ಲಿ ಹಾಗಾದ್ರೆ 5 ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ ನಿಮಗೆ? ಖಂಡಿತ. ಆದ್ರೆ ಸುನಿಲ್ ಕುಮಾರ್ ಅವಲ್ಲಿ ಬಹಳಷ್ಟು ಫೈಟ್ ಇದೆ ಅಲ್ವಾ ಬಾಲಣ್ಣ? ಹೌದು, ಆದ್ರೆ ಒಂದು ಸರ್ ಹೇಳಿದಲ್ಲ, 2,000 ಓಟಲ್ಲಿ ಆಚೆ ಆಗ್ಬೋದು, ಬಿಟ್ಟು ಆಗಲ್ಲ. ಖಂಡಿತ. ನೀವು ಹೋದ್ ಸಲದಾಗೆ 5ಕ್ಕೆ 5 100ಕ್ಕೆ 100 5-0. ಓಕೆ, ಥ್ಯಾಂಕ್ ಯು. 5ಕ್ಕೆ 5 ಉಡುಪಿಯಲ್ಲಿ. ಓಕೆ, ಇದು ಉಡುಪಿಯ ಬಿಜೆಪಿ ಕಾರ್ಯಕರ್ತರ ಸದ್ಯದ ಪರಿಸ್ಥಿತಿ. ಯಾಕೆಂದ್ರೆ ಒಂದು ಗಳಿಗೆಯಲ್ಲಿ ಬೈಂದೂರಿನಲ್ಲಿ ಲೀಡ್ ಇದ್ದಾಗ ಎಲ್ಲರೂ ಒಂದು ಸ್ವಲ್ಪ ಆತಂಕಕ್ಕೊಳಗಾಗಿದ್ರು. ಇನ್ನು ಕಾರ್ಕಳದ ಒಂದು ಫಲಿತಾಂಶವನ್ನು ಗಮನಿಸಿದಾಗಲೂ ಕೂಡ ಇರುವಂತಹ ಮತ ಎಣಿಕೆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಎಲ್ಲರಿಗೂ ಒಂದು ಟೆನ್ಷನ್ ಭಾವದಲ್ಲಿತ್ತು. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು, ಬಹುತೇಕ ಕಡೆಗಳಲ್ಲಿ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದು. ಇದು ಬಹುಶಃ 2 ಪಕ್ಷಗಳಲ್ಲೂ ಒಂದಷ್ಟು ಗೊಂದಲಕ್ಕೆ ಕಾರಣವಾಯಿತು. ಇನ್ನು ಕಾರ್ಕಳದಲ್ಲೂ ಕೂಡ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರನ್ನ ಘೋಷಣೆ ಮಾಡಿದ್ದೆ ಕೊನೆಯ ಗಳಿಗೆಯಲ್ಲಿ. ಅದರಲ್ಲೂ ಒಂದಷ್ಟು ಅವರ ಪಕ್ಷದವರ ವಿರೋಧವನ್ನ ಲೆಕ್ಕಿಸದೆ ದೊಡ್ಡ ಘಟಾನುಘಟಿಯಾಗಿದ್ದು ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಅದಕ್ಕೊಂದು ಅಪಸ್ವರವನ್ನು ಎತ್ತಿದ್ರು. ಇವೆಲ್ಲದರ ಮಧ್ಯೆ ಉದಯ್ ಶೆಟ್ಟಿ ಮುನಿಯಾಲ್ ಅವರಿಗೆ ಸಿಕ್ಕಿದ್ದು ಕೇವಲ ಬೆರಳೆಣಿಕೆ ದಿನಗಳು. ಆ ದಿನಗಳಲ್ಲೂ ಕೂಡ ಅದ್ಭುತವಾದಂತಹ ಮತಯಾಚನೆಯನ್ನ, ಅವರ ಕ್ಷೇತ್ರ ದರ್ಶನವನ್ನ ಮಾಡಿಕೊಳ್ಳೋದ್ರ ಮೂಲಕ ಸಾಕಷ್ಟು ಒಳ್ಳೆಯ ಪ್ರಚಾರವನ್ನೇ ಮಾಡಿದ್ರು ಅಂತ ಅನಿಸ್ತಾ ಇದೆ. ಇದು ಸುನಿಲ್ ಕುಮಾರ್ ಅವರಿಗೆ ದೊಡ್ಡ ಫೈಟ್ ಆಗಿ ಪರಿಣಮಿಸಿತು. ಯಾಕೆಂದ್ರೆ ಪ್ರಮೋದ್ ಮುತಾಲಿಕ್ ಇರಬೇಕಾದ್ರೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಫೈಟ್ ಅನ್ನ ನಿರೀಕ್ಷೆ ಮಾಡಿರಲಿಲ್ಲ ಸುನಿಲ್ ಕುಮಾರ್ ಅವರು. ಆದ್ರೆ ಯಾವಾಗ ಉದಯ್ ಶೆಟ್ಟಿ ಮುನಿಯಾಲ್ ಅವರು ಎಂಟ್ರಿ ಕೊಡ್ತಾರೆ, ಅಲ್ಲಿ ಆ ಆಖಾಡದ ಚಿತ್ರಣವೇ ಬದಲಾಯಿತು. ಆಖಾಡ ಏನಾಯ್ತು ಅಂದ್ರೆ ಜಿದ್ದಿನ ಆಖಾಡ ಆಗೋದಕ್ಕೆ ಶುರು ಆಯ್ತು. ಪ್ರತಿ ಒಂದು ದಿನ ಕೂಡ ಅದ್ಭುತವಾದಂತಹ ಮತಯಾಚನೆ ಕೆಲಸವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಆಯ್ತು. 2 ಪಕ್ಷಗಳು
ರಾತ್ರಿ ಹಗಲೆನ್ನದೆ ಮತಯಾಚನೆಯ ಬೇಟೆಯಲ್ಲಿ ತೊಡಗಿದವು. ಈಗ ಸದ್ಯದ ಮಾಹಿತಿ ಪ್ರಕಾರ 2600ರಿಂದ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸುನಿಲ್. ಇನ್ನು 5 ಸುತ್ತುಗಳು ಬಾಕಿ ಇವೆ. ಕಾರ್ಕಳದಲ್ಲಿ ಒಟ್ಟು 15 ಸುತ್ತುಗಳು, 10 ಸುತ್ತು ಪೂರ್ಣವಾಗಿದೆ. ಇನ್ನು 5 ಸುತ್ತು ಅಲ್ಲಿ ನಡೆಯುತ್ತೆ. ಬಟ್ ಬೈಂದೂರಿಗೆ ನಾವು ಗಮನಿಸೋದಾದ್ರೆ ಬೈಂದೂರಿಗೆ ಒಟ್ಟು 17 ಸುತ್ತುಗಳು, ಯಾಕಂದ್ರೆ ಮತಗಟ್ಟೆ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅಲ್ಲಿ. ಈ ಕಾರಣದಿಂದ ಬೈಂದೂರಿನಲ್ಲಿ ಇನ್ನೂ ಹೆಚ್ಚಿನ ರೌಂಡ್ಸ್ ಆಗಬೇಕಾಗಿದೆ. ಈಗ ಅಲ್ಪ ಮೊತ್ತದ ಒಂದು ಏನು ಮುನ್ನಡೆ ಇದೆ ಗುರುರಾಜ್ ಗಂಟಿಹೊಳೆ ಅವರದು. ಬಹುಶಃ ಸೂತು ಕಳೆದಂತೆ ಇನ್ನೊಂದು ಏರ್ಪೇರ್ ಆಗ್ತಾ ಇರೋದಕ್ಕೆ ಖಂಡಿತ ಸಾಧ್ಯತೆಗಳಿವೆ. ಇನ್ನು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಈಗಾಗಲೇ 7-8 ಸಾವಿರದಷ್ಟು ಅವರು ಲೀಡನ್ನ ಪಡ್ಕೊಂಡಿರೋದ್ರಿಂದ ಸದ್ಯಕ್ಕೆ ಇನ್ನೂ ಫೈಟ್ ಅಲ್ಲಿ ಬರ್ತಾ ಇದೆ ಸೊರಕೆ ಮತ್ತು ಗುರ್ಮೆ ಅವರ ಮಧ್ಯೆ. ನಾವು ಇನ್ನೂ ನಿರೀಕ್ಷೆ ಮಾಡ್ಬೋದು, ಯಾಕಂದ್ರೆ ಸಾಕಷ್ಟು ಕುತೂಹಲ ಇದೆ. ಈಗ ನನ್ನ ಮಾಹಿತಿ ಪ್ರಕಾರ ಕುಂದಾಪುರದ ಬಿಜೆಪಿ ಅಭ್ಯರ್ಥಿ ಕೊಡುಗೆ ಅವರು 42,000 ಲೀಡ್ ಪಡೆದಿದ್ದಾರೆ. ಬಹುಶಃ ಅವರು ಧೈರ್ಯವಾಗಿ ಹೊರಟು ಹೋಗ್ಬೋದು ಅಂತ ಅನಿಸ್ತದೆ. ಯಾಕೆಂದ್ರೆ ಅವರು ವಿಜಯದ ಚಿಹ್ನೆಯನ್ನು ಆಗ್ಲೇ ಬೀರಿದ್ದಾರೆ. 42,000 ಅಂತರದಿಂದ ಇದ್ದಾರೆ. ಇನ್ನು ಕಾಪು 8ನೇ ಸುತ್ತು ಮುಕ್ತಾಯವಾಗಿದೆ. 8ನೇ ಸುತ್ತಿನಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ 45,277 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ವಿನಯ್ ಕುಮಾರ್ ಸೊರಕೆ 37,598 ಮತಗಳನ್ನು ಪಡೆದಿದ್ದಾರೆ. 7,679 ಮತಗಳ ಲೀಡನ್ನು ಪಡೆದಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಇನ್ನು ಉಡುಪಿಯಲ್ಲಿ 9 ಸುತ್ತು ಅಧಿಕೃತವಾಗಿ ಮುಕ್ತಾಯವಾಗಿದೆ. ಕಾಂಗ್ರೆಸ್ನ ಪ್ರಸಾದ್ ರಾಜ್ ಕಾಂಚನ್ 38,079 ಮತಗಳನ್ನು ಪಡೆದರೆ ಯಶ್ಪಾಲ್ ಸುವರ್ಣ 50,683 ಮತಗಳನ್ನು ಪಡೆಯುವುದರಿಂದ 12,000ದಷ್ಟು ಲೀಡನ್ನ ಪಡೆದಿದ್ದಾರೆ ಯಶ್ಪಾಲ್ ಸುವರ್ಣ. ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಒಂದು ಉಡುಪಿಯ ಚಿತ್ರಣವನ್ನು ನೋಡಿದಾಗ ಇದು ಬಿಜೆಪಿ ಒಂದಷ್ಟು ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂಥದ್ದು. ಯಾವುದು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುವ ಲಕ್ಷಣಗಳು ಕಾಣ್ತಾ ಇವೆ. ಆದರೆ ಬೈಂದೂರು ಮಾತ್ರ ಇನ್ನೂ ನಿರೀಕ್ಷೆಯನ್ನ ಮಾಡಬೇಕು. ಯಾಕಂದ್ರೆ ಬೈಂದೂರಲ್ಲಿ ಟಫ್ ಫೈಟ್ ಇದೆ. ಇನ್ನು ಕಾರ್ಕಳದಲ್ಲೂ ಟಫ್ ಫೈಟ್ ಕಾಣ್ತಾ ಇದೆ. ಸುನಿಲ್ ಕುಮಾರ್ ಮತ್ತು ಉದಯ್ ಶೆಟ್ಟಿ ಮುನಿಯಾಲ್ ಇವರ ಮಧ್ಯೆ 2,500, 3,000, 2,500, 3,000 ಈ ತರ ಒಂದು ವೇಷನ್ಸ್ ಕಾಣ್ತಾ ಇದ್ದಾವೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಗಮನಿಸೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಅಂದ್ರೆ ಆ ಭಾಗದಲ್ಲಿ ಮಂಗಳೂರು ಕ್ಷೇತ್ರ ಅಂತ ಏನ್ ಹೇಳ್ತೀವಿ, ಆ ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸತೀಶ್ ಕುಂಪಲ ನಿರೀಕ್ಷಿತ ಮತಗಳನ್ನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದ್ರೆ ವೇದವ್ಯಾಸ್ ಕಾಮತ್ 20,000ಕ್ಕಿಂತಲೂ ಹೆಚ್ಚಿನ ಲೀಡನ್ನು ಪಡಿತಾ ಇದ್ದಾರೆ. JR ಲೋಬೋ ಅವರಿದ್ರು. ವೇದವ್ಯಾಸ್ ಕಾಮತ್ ಅವರು ಈ ಬಾರಿ ಹೆಚ್ಚಿನ ಅಂತರದಿಂದ ಗೆಲ್ಲುವ ಸಾಧ್ಯತೆಗಳು ಕಂಡು ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಲೀಡ್ ಬಹಳಷ್ಟು ದೊಡ್ಡದಿದೆ. ಅಲ್ಲಿ ಫೈಟ್ಗಳೇ ಕಾಣ್ತಿದೆ. ಫಸ್ಟಿನ ಒಂದು 8 ಸುತ್ತಾಗಬೇಕಾದ್ರೆ ಫೈಟ್ಗಳೇ ಕಾಣಿಸಿಲ್ಲ. 8 ಅಂದ್ರೆ ಅಲ್ಲಿ 17 ಸುತ್ತಿದೆ ಮಂಗಳೂರಲ್ಲಿ, ಮಂಗಳೂರು ಕ್ಷೇತ್ರಕ್ಕೆ. ಮಂಗಳೂರು ಕ್ಷೇತ್ರಕ್ಕೆ 17 ಸುತ್ತು ಅಂದ್ರೆ ಇನ್ನು 9 ಸುತ್ತುಗಳು ಆಗ್ಬೇಕಷ್ಟೇ. ಆಮೇಲೆ ಮಂಗಳೂರು ಉತ್ತರ ಕ್ಷೇತ್ರವನ್ನ ಗಮನಿಸೋದಾದ್ರೆ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ಇನಾಯತ್ ಅಲಿ ಮೊಯ್ದೀನ್ ಬಾವಾ ಇವರ ಮಧ್ಯೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಆ ಚುನಾವಣೆ ದಿನವೇ ಇನಾಯತ್ ಅಲಿ ಮತ್ತು ಮೊಯ್ದೀನ್ ಬಾವಾ ಬಣಗಳು ಸ್ವಲ್ಪ ಹೊಡೆದಾಡ್ಕೊಂಡಿದ್ವು. ಆದ್ರೆ ಬಹುಶಃ ಒಂದೇ ಸಮುದಾಯದ ವೋಟುಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಭರತ್ ಶೆಟ್ಟಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆಯಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನೊಂದೆಡೆ ಬೆಳ್ತಂಗಡಿಯ ಹರೀಶ್ ಪುಂಜಾ ಮತ್ತು ರಕ್ಷಿತ್ ಶಿವರಾಮ್ ಕೊನೆಯ ಗಳಿಗೆಯಲ್ಲಿ ರಕ್ಷಿತ್ ಶಿವರಾಮ್ ಅವರ ಹೆಸರನ್ನ ಘೋಷಣೆ ಮಾಡಿತ್ತು ಕಾಂಗ್ರೆಸ್. ಇದು ಬಹುದೊಡ್ಡ ತಪ್ಪು ಅಂತಾನೆ ಕಾಣ್ತಾ ಇದೆ ಕಾಂಗ್ರೆಸ್ ಪಾಲಿಗೆ. ಯಾಕೆ ಈ ರೀತಿ ಕೊನೆಯ ಗಳಿಗೆ ಗೊಂದಲದ ಒಂದು ಹೇಳಿಕೆಗಳ ಮೂಲಕ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ರಕ್ಷಿತ್ ಶಿವರಾಮ್ ನಿರೀಕ್ಷೆಗೂ ಮೀರಿ ಮತಗಳನ್ನ ಪಡೀತಾ ಇದ್ದಾರೆ, ಅದಂತೂ ಸತ್ಯ. ಅದು ಕಾಂಗ್ರೆಸ್ನ ಮೂಲ ಮತಗಳು ಇರ್ಬೋದು ಅಥವಾ ರಕ್ಷಿತ್ ಶಿವರಾಮ್ ಅವರ ಮೂಲಕ ಹೇಳೋದಾದ್ರೆ ಒಂದಷ್ಟು ಜಾತಿ ಸಮೀಕರಣ ಬೆಳ್ತಂಗಡಿಯಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಲ್ಲವ ವರ್ಸಸ್ ಬಂಟ ಈ 2 ಜಾತಿ ಸಮೀಕರಣಗಳು ಬಹುತೇಕ ಕ್ಷೇತ್ರಗಳಲ್ಲಿ ವರ್ಕೌಟ್ ಆಗಿರುವಂತದ್ದು. ಯಾಕೆಂದ್ರೆ ಯಾವುದೇ ಕ್ಷೇತ್ರವನ್ನ ಗಮನಿಸಿಕೊಳ್ಳಿ, ಈಗ ಬೈಂದೂರು ಕ್ಷೇತ್ರವನ್ನೇ ಆದ್ರೂ ಅಲ್ಲಿ ಬಿಲ್ಲವ ವರ್ಸಸ್ ಬಂಟ ಸಮುದಾಯ ಈ 2 ನಡುವೆ ಒಂದು ಫೈಟ್ಗಳು ಕಂಡು ಬಂದಿವೆ. ಬಹುತೇಕ ಕಡೆ ಜಾತಿ ಸಮೀಕರಣ ಲೆಕ್ಕಾಚಾರ ಖಂಡಿತ ನಡೆಯುತ್ತೆ. ಸದ್ಯಕ್ಕೆ ಕಾಪು ಕ್ಷೇತ್ರದಲ್ಲೂ ಈ ಒಂದು 2 ಜಾತಿ ಸಮೀಕರಣ ನಡೆದಿದೆ. ಆದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡನ್ನ ಮೂಲ ಮತದಾರರು ಏನಿದ್ದಾರೆ ಅದನ್ನೇ ನೆಚ್ಕೊಂಡವರು ಏನಿದ್ದಾರೆ ಅವರು ಅದಕ್ಕಾಗಿ ಜಾತಿಗಳ ಯಾವುದೇ ವ್ಯವಸ್ಥೆಗಳನ್ನು ನೋಡದೆ ಪಕ್ಷದ ಮೇಲಿನ ಅಭಿಮಾನದಿಂದ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಕರಾವಳಿ ಮೊದಲಿಂದನೂ ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟ್ ಆದ್ರೂ ಕೂಡ ಇತ್ತೀಚೆಗೆ ಒಂದಷ್ಟು ವಿರೋಧಿ ಅಲೆಗಳು ಪ್ರತಿ ಭಾಗದಲ್ಲೂ ನಾವು ನೋಡಿದ್ದೇವೆ. ಯಾಕೆ ಅಂದ್ರೆ ನಾಯಕರ ಬಗ್ಗೆ ಅಸಮಾಧಾನಗಳನ್ನ ಕಾರ್ಯಕರ್ತರು ಹೊಂದಿದ್ರು.
ನಾಯಕರ ಬಗ್ಗೆ ಒಂದಷ್ಟು ಮುಜುಗರದ ಹೇಳಿಕೆಗಳನ್ನು ಕೂಡ ಕಾರ್ಯಕರ್ತರು ಅನುಭವಿಸಿದ್ರು. ಇವೆಲ್ಲದರ ಮಧ್ಯೆ ಏನಾಗಿತ್ತಂದ್ರೆ ಉಡುಪಿಯಲ್ಲೂ ರಘುಪತಿ ಭಟ್ ಅವರಿಗೆ ಟಿಕೆಟ್ ಅಂತ ಕೊನೆ ತನಕ ಇದ್ರು ಕೂಡ ಕೊನೆ ಕ್ಷಣದಲ್ಲಿ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಆಗುತ್ತೆ. ಅಂದ್ರೆ ಇದು ಬಿಜೆಪಿ ಪ್ರಯೋಗಶಾಲೆಯಾಗಿ ಉಡುಪಿಯನ್ನ ಮಾಡ್ಕೊಂಡಿತ್ತು ಅಂತ ಹೇಳ್ಬೋದು. 5 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಹೊಸ ಮುಖವನ್ನು ಹಾಕಿತ್ತು. ಗುರುರಾಜ್ ಗಂಟಿಹೊಳೆ, ಯಶ್ಪಾಲ್ ಸುವರ್ಣ, ಇನ್ನೊಂದು ಸುರೇಶ್ ಶೆಟ್ಟಿ ಗುರ್ಮೆ ಮತ್ತು ಕಾರ್ಕಳ ಒಂದನ್ನು ಬಿಟ್ರೆ ಸುನಿಲ್ ಕುಮಾರ್ ಮಾತ್ರ ಕಾರ್ಕಳಕ್ಕೆ, ಬಾಕಿ ಉಳಿದಂತೆ ಎಲ್ಲವೂ ಕುಂದಾಪುರಕ್ಕೆ ಕಿರಣ್ ಕುಮಾರ್ ಕೊಡ್ಗಿ. ಈ ಎಲ್ಲ 4 ಮುಖಗಳನ್ನು ಹಾಕೊಂಡು ಉಡುಪಿಯಲ್ಲಿ ಬಿಜೆಪಿ ಹೊಸ ಪ್ರಯೋಗಕ್ಕೆ ಮುಂದಾಯಿತು. ಇನ್ನು ಯಾರು ಹಾಲಿಗಳಿದ್ದಾರೆ ಅವರನ್ನೆಲ್ಲ ಆ ಪಕ್ಷಕ್ಕೆ ಬೇಕಾಗಿ ದುಡಿಯಬೇಕು ಅನ್ನುವಂಥ ಸ್ಪಷ್ಟ ನಿರ್ದೇಶನ ಕೊಡ್ತು. ಈ ಕಾರಣದಿಂದ ಹಾಲಾಡಿ ಅವರು ಕಿರಣ್ ಕುಮಾರ್ ಕೊಡ್ಗಿ ಅವರ ಜೊತೆ ಸೇರ್ಕೊಂಡ್ರು. ಯಶ್ಪಾಲ್ ಸುವರ್ಣ ಅವರಿಗೆ ರಘುಪತಿ ಭಟ್ರು ಸಾಥನ್ನ ನೀಡಿದ್ರು. ಸುಕುಮಾರ್ ಶೆಟ್ಟಿ ಅವರು ಬಾರದಿದ್ರು ಕೂಡ ಗುರುರಾಜ್ ಗಂಟಿಹೊಳೆ ಅವರಿಗೆ ಸಪೋರ್ಟ್ ಅನ್ನ ನೀಡಿದ್ರು. ಹೀಗೆ ಒಂದಷ್ಟು ವಿಚಾರಗಳನ್ನು ಗಮನಿಸಿದಾಗ ಎಲ್ಲವೂ ಕೂಡ ಬಿಜೆಪಿ ಹೊಸ ನೀತಿಯನ್ನ ಇಲ್ಲಿ ಅನುಸರಿಸುತ್ತೆ ಹೇಳ್ಬೋದು. ಇನ್ನು ಮಂಗಳೂರಿಗೆ ಹೇಳೋದಾದ್ರೆ ಅಂತ ಬದಲಾವಣೆಗಳನ್ನ ಮಾಡೋಕೆ, ಅಂತ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಸಿದ್ಧ ಇರಲಿಲ್ಲ. ಈ ಕಾರಣದಿಂದಲೇ ವೇದವ್ಯಾಸ್ ಕಾಮತ್, ಹರೀಶ್ ಪುಂಜಾ, ರಾಜೇಶ್ ನಾಯ್ಕ ಉಳ್ಳೆಪಾಡಿ ಗೊತ್ತು, ಭರತ್ ಶೆಟ್ಟಿ, ಆಮೇಲೆ ಇವರುಗಳು ಅದೇ ರೀತಿಯಾಗಿ ನಿಂತರು. ಕೇವಲ ಸುಳ್ಯದ ಭಾಗೀರಥಿ ಮುರುಳ್ಯ, ಆಶಾ ತಿಮ್ಮಪ್ಪ ಗೌಡ ಮತ್ತು ಸತೀಶ್ ಕುಂಪಲ ಈ 3 ಮಾತ್ರ ಹೊಸದಾಗಿ ಸೇರಿಸಿಕೊಂಡ್ರು. ಅದು ಬಿಟ್ಟರೆ ಬೇರೆಲ್ಲ ಹಳಬರನ್ನೇ ಇಟ್ಕೊಂಡ್ರು. ಕಾರಣ ರಿಸ್ಕ್ ತೆಗೆದುಕೊಳ್ಳುವಂತ ಆ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿಲ್ಲ ಬಿಜೆಪಿಯವರು. ಅದರ ಸದ್ಯದ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಮತ್ತು 2 ಮತ್ತು 1 ಅಂದ್ರೆ ಪಕ್ಷೇತರ, 2 ಅಂದ್ರೆ ಕಾಂಗ್ರೆಸ್ ಮತ್ತೆ 5 ಬಿಜೆಪಿ. ಈ ಒಂದು ಫಲಿತಾಂಶ ಬರುವ ಸಾಧ್ಯತೆಗಳು ಕಾಣ್ತಾ ಇವೆ. ಆದ್ರೆ ಉಡುಪಿಯಲ್ಲಿ 4+1 ಅಥವಾ 5-5 ಈ ರೀತಿಯಾದಂತಹ ಸಮೀಕರಣ ಅಲ್ಲಿ ನಡೆಯುವಂತ ಸಾಧ್ಯತೆಗಳಿವೆ. ಸಾಕಷ್ಟು ವಿಚಾರಗಳನ್ನು ಗಮನಿಸಿದಾಗ ಈ ಬಾರಿಯ ಚುನಾವಣೆಯಲ್ಲೂ ಜಾತಿ ಸಮೀಕರಣ ಒಂದು ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಉಡುಪಿಯ ಸದ್ಯದ ಒಂದು ಮತ ಎಣಿಕೆ ವಿಚಾರವಾಗಿ ಗಮನ ಮಾಡೋದಾದ್ರೆ ಸುನಿಲ್ ಕುಮಾರ್ ಅವರ ಅಂತರ ಈಗ ಗಮನಿಸಿದ 11ನೇ ಸುತ್ತಿನಲ್ಲಿ ನೆಕ್ ಟು ನೆಕ್ ಫೈಟ್ ಅಂತಾನೆ ಹೇಳ್ಬೋದು. 55,321 ಮತಗಳನ್ನ ಸುನಿಲ್ ಕುಮಾರ್ ಪಡೆದಿದ್ದಾರೆ. 52,604 ಮತಗಳನ್ನ ಉದಯ್ ಕುಮಾರ್ ಪಡ್ಕೊಂಡಿದ್ದಾರೆ. 2,717 ಮತಗಳ ಅಂತರ. ಕುಂದಾಪುರ ಮಾತ್ರ 19,286 ಮತಗಳ ಅಂತರವನ್ನ ಪಡೆದಿದ್ದಾರೆ. ಉಡುಪಿಯಲ್ಲಿ ಮೊದಲ ಫಲಿತಾಂಶ ಪ್ರಕಟವಾಗಿದೆ. ಯಶ್ಪಾಲ್ ಅವರು ಗೆಲುವನ್ನ ಸಾಧಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇದೀಗ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಸಂಪೂರ್ಣವಾಗಿ ಕಾಣ್ತಾ ಇವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಗೆಲುವನ್ನ ಸಾಧಿಸುವ ಹಂತಕ್ಕೆ ಬಂದಿದ್ದಾರೆ. ಗೆಲುವಿನ ಸನಿಹಕ್ಕೆ ಸಮೀಪಿಸಿದ್ದಾರೆ ಯಶ್ಪಾಲ್ ಸುವರ್ಣ. ಇದಾದ ಬಳಿಕ ಕಿರಣ್ ಕುಮಾರ್ ಕೊಡ್ಗಿ ಅವರಿಗೆ ಕೇವಲ ಎಣಿಕೆ ಆಗೋದಷ್ಟೇ ಬಾಕಿ. ಆದ್ರೆ ಅನಧಿಕೃತವಾಗಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಎಂಬ ಘೋಷಣೆ ಆಗಿದೆ. ಕಾರಣ ಅವರೇ ಸ್ವತಃ ವಿಕ್ಟರಿ ಸಿಂಬಲ್ ಅನ್ನ ತೋರ್ಪಡಿಸಿದ್ದಾರೆ. ಕಾರಣ ಏನಂದ್ರೆ ಅಷ್ಟು ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. 20,000 ಲೀಡ್ ಅನ್ನ ಆಗಲೇ ಪಡ್ಕೊಂಡಿದ್ದಾರೆ. ಈ ಕಾರಣದಿಂದ ಉಡುಪಿಯಲ್ಲಿ 2 ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳುವತ್ತ ಸಿದ್ಧತೆಯನ್ನ ಮಾಡಿದೆ ಭಾರತೀಯ ಜನತಾ ಪಕ್ಷ.
ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಮತ ಎಣಿಕೆ ಕೇಂದ್ರದಿಂದ ಸ್ಪೆಷಲ್ ಅಪ್ಡೇಟ್. ಇದೀಗ ಬಂದ ಮಾಹಿತಿಯಂತೆ ಸುನಿಲ್ ಕುಮಾರ್ ಮತ್ತು ಉದಯ್ ಶೆಟ್ಟಿ ಮುನಿಯಾಲು ಇವರ ಮಧ್ಯೆ ತೀವ್ರವಾದಂತಹ ಹಣಾಹಣಿ ನಡೀತಾ ಇದೆ. ಪ್ರತಿ ಸುತ್ತಿನಲ್ಲೂ ಕೂಡ ಒಂದಷ್ಟು ವೇರಿಯೇಷನ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೀಗ ಬಂದ ಮಾಹಿತಿಯಂತೆ ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ಹೊರಭಾಗದಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ತಮ್ಮ ಸಂಭ್ರಮವನ್ನು ಹಂಚಿಕೊಳ್ಳೋದಕ್ಕೆ. ಕಾರಣ ಏನಂದ್ರೆ ಯಶ್ಪಾಲ್ ಸುವರ್ಣ ಮತ್ತು ಕಿರಣ್ ಕುಮಾರ್ ಕೊಡ್ಗಿ ಅವರ ಜಯದ ಫಲಿತಾಂಶವನ್ನ ಸ್ವಲ್ಪ ಹೊತ್ತಿನಲ್ಲೇ ಇದೀಗ ಅಧಿಕಾರಿಗಳು ಪ್ರಕಟಗೊಳಿಸ್ತಾರೆ. ಈ ಕಾರಣದಿಂದ ಒಂದಷ್ಟು ಸಂಭ್ರಮವನ್ನು ಪಡ್ಕೊಳ್ಳೋದಕ್ಕೆ, ಸಂಭ್ರಮವನ್ನು ತೋರ್ಪಡಿಸೋದಕ್ಕೆ ಕಾರ್ಯಕರ್ತರು ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ಹೊರ ಆವರಣದಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ನಿಯಂತ್ರಣ ಮಾಡೋದಕ್ಕೆ. ಇನ್ನೊಂದು ಕಡೆ ಪುತ್ತೂರಿನಲ್ಲಿ ಪುತ್ತಿಲ ಅವರು ಮುನ್ನಡೆಯನ್ನ ಸಾಧಿಸಿದ್ರು, ಅಲ್ಪ ಮಟ್ಟದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಕಾಪು ಕ್ಷೇತ್ರದಲ್ಲೂ ಕೂಡ ತೀವ್ರವಾದಂತಹ ಪೈಪೋಟಿ ಎದುರಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಉಡುಪಿ ಜಿಲ್ಲೆಯಲ್ಲಿ ನಿಖರವಾದ ಫಲಿತಾಂಶಗಳು ಬರೋದಕ್ಕೆ 2 ಕ್ಷೇತ್ರಗಳು ಸನ್ನದ್ಧವಾಗಿವೆ. 2 ಕ್ಷೇತ್ರಗಳಿಂದ ನಿಖರವಾದಂತಹ ಫಲಿತಾಂಶ ಹೊರ ಬೀಳುತ್ತೆ. ಸದ್ಯದಲ್ಲೇ ಘೋಷಣೆ ಆಗುವಂತ ಎಲ್ಲ ಸಾಧ್ಯತೆಗಳಿವೆ. ಕಾರಣ ಏನಂದ್ರೆ ಇನ್ನು ಒಂದು 5 ರೌಂಡ್ನ ಮತ ಎಣಿಕೆ ಬಾಕಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಒಂದು 6 ಸುತ್ತಿನ ಮತ ಎಣಿಕೆಗಳು ಕೆಲವು ಕ್ಷೇತ್ರಗಳಲ್ಲಿ ಬಾಕಿವೆ. ಆದರೆ ಉಡುಪಿಯಲ್ಲಿ ಇನ್ನೊಂದು 3 ಸುತ್ತಿನ ಮತ ಎಣಿಕೆಗಳು ಬಾಕಿವೆ. ಕೆಲವು ಕ್ಷೇತ್ರದಲ್ಲಿ ಈಗಾಗಲೇ 10-11 ಸುತ್ತುಗಳನ್ನ ಪೂರೈಸಿದೆ. ಇದೀಗ ಬಂದ ಮಾಹಿತಿಯಂತೆ ಪುತ್ತೂರಿನ ಅರುಣ್ ಕುಮಾರ್ ಅವರು 1125 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಯ ವೇದವ್ಯಾಸ್ ಕಾಮತ್ ಅವರು 21,592 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಪುತ್ತಿಲ ಅವರು ಅರುಣ್ ಕುಮಾರ್ ಪುತ್ತಿಲ 1,125 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರಿನ ಪಕ್ಷೇತರ ಅಭ್ಯರ್ಥಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ 1,125 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆದರೆ ಉಡುಪಿಯ ಮಟ್ಟಿಗೆ ಹೇಳೋದಾದ್ರೆ ಕಾರ್ಕಳದಲ್ಲಿ ಅಚ್ಚರಿಯ ಫಲಿತಾಂಶಗಳು ಕಂಡು ಬರ್ತಾ ಇವೆ. ಕಾರ್ಕಳದಲ್ಲಿ ಅಚ್ಚರಿಯ ಬೆಳವಣಿಗೆ ಕಂಡು ಬರ್ತಾ ಇದೆ. ಯಾಕೆ ಅಂದ್ರೆ ಪ್ರತಿ ಸುತ್ತಿನಲ್ಲೂ ಕೂಡ ಅಂತರ ಕಳೆದುಕೊಳ್ಳುತ್ತಿದ್ದಾರೆ ಬಿಜೆಪಿಯವರು. ಈ ಕಾರಣದಿಂದಲೇ ಫಲಿತಾಂಶ ಇನ್ನಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಮತ ಎಣಿಕೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಾಗ ಸುನಿಲ್ ಕುಮಾರ್ ಅವರು 60,578 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು 58,228 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿ 2,350 ಮತಗಳ ಅಂತರವನ್ನ ಪಡೆದಿದೆ. ಈ ಹಿಂದೆ 2,850 ಮತಗಳ ಅಂತರವಿತ್ತು. ಒಂದು ಸುತ್ತು ಪೂರ್ಣಗೊಂಡಾಗ 2,350 ಮತಗಳ ಅಂತರವನ್ನು ಪಡೆದಿದ್ದಾರೆ ಸುನಿಲ್ ಕುಮಾರ್ ಅವರು. ಬಹುಶಃ ಇನ್ನು 3 ಸುತ್ತುಗಳು ಮಾತ್ರ ಬಾಕಿ ಇವೆ. 3 ಸುತ್ತುಗಳು ಪೂರ್ಣಗೊಂಡಾಗ ಇನ್ನೊಂದಷ್ಟು ಅಚ್ಚರಿಯ ಫಲಿತಾಂಶಗಳು ಕಂಡುಬರುವುದಕ್ಕೆ ಸಾಧ್ಯತೆ ಇದೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಮ್ಯಾಂಗ್ಳೂರ್. ಸಹ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ. ಇದೀಗ ಬಂದ ಮಾಹಿತಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನು ಪಡೆದಿದ್ದಾರೆ ಅರುಣ್ ಪುತ್ತಿಲ. ಕಾರ್ಕಳ ವಿಧಾನಸಭಾ ಕ್ಷೇತ್ರ ಅಚ್ಚರಿಯ ತಿರುವನ್ನು ಪಡೆದುಕೊಳ್ಳುತ್ತಿದೆ. ಅಂತರ ಕಡಿಮೆ ಆಗ್ತಾ ಇದೆ. 2350 ಅಂತರವನ್ನು ಪಡೆದುಕೊಳ್ತಿದ್ದಾರೆ ಸುನಿಲ್ ಕುಮಾರ್. ಹಾಗೆ ಕಿರಣ್ ಕುಮಾರ್ ಕೊಡ್ಗಿ 19,286 ಮತಗಳ ಅಂತರವನ್ನು ಪಡೆದಿದ್ದಾರೆ. ಇನ್ನು ಯಶ್ಪಾಲ್ ಸುವರ್ಣ 12,604 ಮತಗಳ ಅಂತರವನ್ನು ಪಡೆದಿದ್ದಾರೆ. ಅರುಣ್ ಪುತ್ತಿಲ ಪುತ್ತೂರಿನಲ್ಲಿ ಅಲ್ಪ ಮಟ್ಟದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದರೆ ಇನ್ನಷ್ಟು ಒಂದು 7 ಸುತ್ತುಗಳು ಇರೋದ್ರಿಂದ ಫಲಿತಾಂಶಗಳು ಬಹಳಷ್ಟು ಕುತೂಹಲವನ್ನು ಸಾಗಿಸಿದೆ. ಇನ್ನು ಸುಳ್ಯದಲ್ಲಿ ಭಾಗೀರಥಿ ಮುರಳ್ಯ 9ನೇ ಮತ ಎಣಿಕೆ ಪ್ರಕಾರ
ಹಾಗೆ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ಉಡುಪಿಯಲ್ಲೂ ಕೂಡ ಯಶ್ಪಾಲ್ ಸುವರ್ಣ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಈಗಾಗಲೇ ಸೈಂಟ್ ಸಿಸಿಲಿಸ್ ಶಾಲೆಯ ಹೊರಭಾಗದಲ್ಲಿ ಕಾರ್ಯಕರ್ತರು ಸಂಭ್ರಮ ಆಚರಿಸುವುದಕ್ಕೆ ಜಮಾಯಿಸ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಈಗಾಗಲೇ ಖಡಕ್ಕಾದಂಥ ನಿರ್ದೇಶನವನ್ನು ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ವಿಜಯೋತ್ಸವ ಇರಬಹುದು, ಸುಡುಮತ್ತುಗಳಿರಬಹುದು ಅಥವಾ ಗುಂಪುಗೂಡುವಿಕೆ ಇರಬಹುದು, ಇದನ್ನ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಆದರೆ ಕಾರ್ಯಕರ್ತರ ಸಂಭ್ರಮವನ್ನ ನಿಯಂತ್ರಣ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯಲ್ಲಿ 354 ಸಿಬ್ಬಂದಿಗಳು ಮತ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದಾರೆ. 5 ಚುನಾವಣಾಧಿಕಾರಿಗಳು, 5 ಸಹಾಯಕ ಚುನಾವಣಾಧಿಕಾರಿಗಳು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮತ ಎಣಿಕೆ ಸುರತ್ಕಲ್ನ NITKಯಲ್ಲಿ ನಡೀತಾ ಇದೆ. NITKಯಲ್ಲಿ ಸುಮಾರು 547 ಸಿಬ್ಬಂದಿಗಳು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 8 ಚುನಾವಣಾಧಿಕಾರಿಗಳು ಮತ್ತು 8 ಸಹಾಯಕ ಚುನಾವಣಾಧಿಕಾರಿಗಳು ಸೇರಿದಂತೆ ಅರೆ ಸೇನಾಪಡೆ ಮತ್ತು PR ಮೊದಲಾದಂತಹ ಅರೆ ಸೇನಾ ತುಕಡಿಗಳು ಕೂಡ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಸಕಲ ಬಂದೋಬಸ್ತ್ಗಾಗಿ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿವೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಯಾಕೆಂದ್ರೆ ಇದುವರೆಗೆ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇತ್ತು. ಆದರೆ ಈ ಬಾರಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಈ ಕಾರಣದಿಂದ ಸ್ಥಳೀಯ ರಾಜ್ಯಗಳಿಂದಲೂ ಪೊಲೀಸರನ್ನ ತರಿಸಿಕೊಳ್ಳಲಾಗಿದೆ. ಬಂದೋಬಸ್ತ್ ಏರ್ಪಾಡು ಮಾಡುವುದಕ್ಕೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಕಾರಣದಿಂದ. ಇದೀಗ ರಾಜ್ಯದ ಫಲಿತಾಂಶವನ್ನು ಗಮನಿಸಿದಾಗ 87ರಿಂದ 97 ಸೀಟ್ಗಳನ್ನ ಬಿಜೆಪಿ ಗೆಲ್ಲಬಹುದು. 102 ಸೀಟ್ನಿಂದ 112 ಸೀಟ್ವರೆಗೆ ಕಾಂಗ್ರೆಸ್ ಗೆಲ್ಲುತ್ತೆ ಮತ್ತು 35 ಸೀಟ್ನಷ್ಟು JDS ಬರುತ್ತೆ. ಇವೆಲ್ಲ ಸಮೀಕ್ಷೆಗಳು ಬಹಳಷ್ಟು ನಡೆದಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ 88 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. 107 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. 26 ಸ್ಥಾನಗಳಲ್ಲಿ JDS ಮುನ್ನಡೆಯನ್ನು ಸಾಧಿಸಿದೆ ಮತ್ತು 4 ಸ್ಥಾನಗಳಲ್ಲಿ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಪಕ್ಷೇತರರು. ಒಟ್ಟಾರೆಯಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಬಹಳಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಈಗಾಗಲೇ ಫಲಿತಾಂಶವನ್ನು ಗಮನಿಸಿದಾಗ ಅಥವಾ ಅಚ್ಚರಿಯ ಮುನ್ನಡೆಗಳನ್ನು ಗಮನಿಸಿದಾಗ ನೆಕ್ ಟು ನೆಕ್ ಫೈಟ್ಗಳನ್ನು ಬಹಳಷ್ಟು ಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ ಕರಾವಳಿಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಾಗಿರುವಂತಹ ಪುತ್ತೂರಿನಲ್ಲಿ ಅಚ್ಚರಿಯ ಫಲಿತಾಂಶವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುನ್ನಡೆಯನ್ನು ಸಾಧಿಸುತ್ತಿದ್ದಾರೆ. ಇನ್ನೊಂದೆಡೆ ಗುರುರಾಜ್ ಗಂಟಿಹೊಳೆಯವರು ಪ್ರಥಮ ಬಾರಿ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅವರು ಗೋಪಾಲ್ ಪೂಜಾರಿ ಅವರಿಗಿಂತ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅಂತರವನ್ನ ಕಾಯ್ದುಕೊಂಡಿದ್ರು. ಸುತ್ತಿನಿಂದ ಸುತ್ತಿಗೆ ಅಂತರ ಕಡಿಮೆ ಆಗ್ತಾ ಇದೆ. ಇದು ಸ್ವಲ್ಪ ರೀತಿಯ ಆತಂಕಕ್ಕೆ ಕಾರಣವಾಗಿದೆ ಬಿಜೆಪಿಗರಲ್ಲಿ. ಆದ್ರೂ ಗೆಲುವಿನ ನಿರೀಕ್ಷೆ ಅಂತೂ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಮಂಗಳೂರಿನ NITK ಮತ್ತು ಉಡುಪಿಯ ಸೈಂಟ್ ಸಿಸಿಲಿಸ್ನಲ್ಲಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಈಗಾಗಲೇ ಅಭ್ಯರ್ಥಿಗಳಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಕಿರಣ್ ಕುಮಾರ್ ಕೊಡಗಿ, ಯಶ್ಪಾಲ್ ಸುವರ್ಣ, ದಿನೇಶ್ ಮಳವಳ್ಳಿ, ಪ್ರಸಾದ್ ರಾಜ್ ಕಾಂಚನ್ ಇವರುಗಳು ಮತ ಎಣಿಕೆ ಕೇಂದ್ರದಲ್ಲಿ ಇದ್ರು. ದಿನೇಶ್ ಮಳವಳ್ಳಿ ಮತ್ತು ಗೋಪಾಲ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರನಡೆದಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5+2+1 ಅಂದ್ರೆ 1 ಅಂದ್ರೆ ಪಕ್ಷೇತರ, 2 ಅಂದ್ರೆ ಕಾಂಗ್ರೆಸ್, 5 ಬಿಜೆಪಿ, ಈ ರೀತಿಯಾದಂತಹ ಸಮೀಕರಣ ನಡೆಯುವಂತಹ ಸಾಧ್ಯತೆಗಳಿವೆ. ಕಳೆದ ಬಾರಿ 7+1 ಇತ್ತು. ಆದರೆ ಈ ಬಾರಿ 5+2+1 ಅಂತ ಕಾಣಿಸುವಂತ ಸಾಧ್ಯತೆಗಳು ಕೆಲವೆಡೆ ಕಂಡು ಬರ್ತಾ ಇವೆ. ಆದರೂ ಇನ್ನಷ್ಟು ಕುತೂಹಲಗಳು ಸದ್ಯದಲ್ಲೇ ಕಂಡು ಬರುವಂತ ಸಾಧ್ಯತೆಗಳಿವೆ. ಇನ್ನು ಕಾರ್ಕಳಕ್ಕೆ ಗಮನಿಸೋದಾದ್ರೆ ಕಾರ್ಕಳದಲ್ಲಿ ಅಂತರ ಏನಿದೆ ಬಹಳಷ್ಟು
ಕಡಿಮೆ ಆಗ್ತಾ ಇರುವಂಥದ್ದು ಗೋಚರವಾಗ್ತಾ ಇದೆ. ಆದರೆ ನೆಕ್ ಟು ನೆಕ್ ಫೈಟ್ಗಳು ಎಲ್ಲ ಕ್ಷೇತ್ರಗಳಲ್ಲೂ ಕಂಡು ಬರ್ತಾ ಇದೆ. ಕೇವಲ ಕುಂದಾಪುರ, ಉಡುಪಿ, ಅದೇ ರೀತಿಯಾಗಿ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅನಾಯಾಸವಾಗಿ ಗೆಲ್ಲುವಂತ ಸಾಧ್ಯತೆಗಳಿವೆ. ಆದರೆ ಇತರ ಕ್ಷೇತ್ರಗಳಲ್ಲಿ ಬಹಳಷ್ಟು ದೊಡ್ಡ ಫೈಟ್ ಅನ್ನೇ ಎದುರಿಸ್ತಾ ಇದೆ. ಅರುಣ್ ಕುಮಾರ್ ಪುತ್ತಿಲ ಕೇವಲ 119 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. 1125 ಮತಗಳ ಮುನ್ನಡೆಯನ್ನ ಹೊಂದಿದ್ರು ಕಳೆದ ಸುತ್ತಿನಲ್ಲಿ. ಇದೀಗ ಬಂದ ಮಾಹಿತಿ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ 119 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ರಾಜ್ಯದ ಇತರ ವಿಧಾನಸಭಾ ಕ್ಷೇತ್ರಗಳನ್ನು ಗಮನಿಸಿದಾಗ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 123 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದಿದೆ. 24 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಪಡೀತಾ ಇದೆ. ಚಿಕ್ಕಮಗಳೂರಿನ 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಹುಶಃ ಸಿಟಿ ರವಿ ಅವರು ಕೂಡ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಹಿನ್ನಡೆಯನ್ನ ಅನುಭವಿಸುವಂತ ಸಾಧ್ಯತೆ ಇದೆ. ಆದರೆ ಕೊನೆಗಳಿಗೆಯ ಹೋರಾಟವನ್ನ ಅಥವಾ ಕೊನೆಗಳಿಗೆ ಸುತ್ತುಗಳೇನಿರುತ್ತೆ ಅದರ ಮೂಲಕವಾಗಿ ಖಂಡಿತವಾಗಿಯೂ ಗೆಲುವಿನ ಲೆಕ್ಕಾಚಾರ ಹೊರಬರುತ್ತೆ. ಇದೀಗ ಬಂದ ಸುದ್ದಿಯಂತೆ 15,000ಕ್ಕಿಂತ ಹೆಚ್ಚಿನ ಮತಗಳಿಂದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಜಯಬೇರಿಯನ್ನ ಬಾರಿಸಿದ್ದಾರೆ. ಇದೀಗ ಸದ್ಯ ನಮ್ಮ ಕರಾವಳಿ ಗಮನಿಸೋದಾದ್ರೆ, ಕರಾವಳಿಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಕೆಲವು ಕ್ಷೇತ್ರಗಳ ಗೆಲುವಿನ ಫಲಿತಾಂಶ ಹೊರಬೀಳಲಿದೆ. ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ, ಕೆಲವು ಕ್ಷೇತ್ರಗಳ ಲೆಕ್ಕಾಚಾರಕ್ಕೆ ಅಂತಿಮ ತೆರೆಯನ್ನ ಹಾಕಲಿದ್ದಾರೆ ಚುನಾವಣಾಧಿಕಾರಿಗಳು. ಈಗಾಗಲೇ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಗೆಲುವನ್ನ ಸಾಧಿಸುವ ಬಗ್ಗೆ ವರದಿ ಬಂದಿದೆ. 27,000ಕ್ಕೂ ಹೆಚ್ಚಿನ ಮತಗಳಿಂದ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆಗಳಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇದೀಗ 13ನೇ ಸುತ್ತು ಮುಕ್ತಾಯವಾಗಿದೆ. ಬಿಜೆಪಿಯ ಸುನಿಲ್ ಕುಮಾರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ 2,979 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈಗಾಗಲೇ ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯ ಹೊರಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದ್ದಾರೆ. ಒಂದೆಡೆಯಿಂದ ಯಶ್ಪಾಲ್ ಸುವರ್ಣ, ಕಿರಣ್ ಕುಮಾರ್ ಕೊಡ್ಗಿ, ಅದೇ ರೀತಿಯಾಗಿ ಸುನಿಲ್ ಕುಮಾರ್ ಅಭಿಮಾನಿಗಳು, ಗುರುರಾಜ್ ಗಂಟಿಹೊಳಿ ಅವರ ಅಭಿಮಾನಿಗಳು, ಗುರ್ಮೆ ಅವರ ಅಭಿಮಾನಿಗಳು, ಸೊರಕೆ ಅವರ ಅಭಿಮಾನಿಗಳು, ಹೀಗೆ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸದ್ಯ ಕಾಪು ವಿಧಾನಸಭಾ ಕ್ಷೇತ್ರದ 12 ಸುತ್ತುಗಳ ಫಲಿತಾಂಶ ಸದ್ಯದಲ್ಲೇ ಬರಲಿದೆ.
ಬೆಳ್ತಂಗಡಿ ಕ್ಷೇತ್ರದ 9ನೇ ಸುತ್ತಿನ ಮತ ಎಣಿಕೆ ಪ್ರಕಾರ ಹರೀಶ್ ಪುಂಜ 50,167 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ 42,769 ಮತಗಳು, 7,398 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ ಹರೀಶ್ ಪುಂಜ. ಕಾಪು ವಿಧಾನಸಭಾ ಕ್ಷೇತ್ರ 8ನೇ ಸುತ್ತಿನ ಮತ ಎಣಿಕೆ ಗುರ್ಮೇಶ್ ಸುರೇಶ್ ಶೆಟ್ಟಿ 45,277 ಮತಗಳನ್ನು ಪಡೆದರೆ ವಿನಯ್ ಕುಮಾರ್ ಸೊರಕೆ 37,598 ಮತಗಳನ್ನು ಪಡೆದಿದ್ದಾರೆ. 7,679 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ ಗುರ್ಮೇಶ್ ಸುರೇಶ್ ಶೆಟ್ಟಿ. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರು 65,676 ಮತಗಳನ್ನು ಪಡೆದಿದ್ದಾರೆ. ಮುನಿಯಾಲ್ ಉದಯ್ ಶೆಟ್ಟಿ ಅವರು 62,697 ಮತಗಳನ್ನು ಪಡೆದಿದ್ದಾರೆ. 2,979 ನೆಕ್ ಟು ನೆಕ್ ಫೈಟ್ ಅಲ್ಲಿದೆ. ಕಾರ್ಕಳದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ.
ಈಗಾಗಲೇ ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಗೆಲುವಿನ ಸನಿಹಕ್ಕೆ ಸುನಿಲ್ ಕುಮಾರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಇದ್ದಾರೆ. ಆದರೆ ಅಲ್ಪ ಮುನ್ನಡೆಯನ್ನ ಸಾಧಿಸುವಂತಹ ಸಾಧ್ಯತೆಗಳಿವೆ. ಇನ್ನು ಗುರ್ಮೆ ಅವರು ಮತ್ತು ವಿನಯ್ ಕುಮಾರ್ ಸೊರಕೆ ಅವರ ಮಧ್ಯೆ ಒಂದಷ್ಟು ಟಫ್ ಫೈಟ್ ನಡೀತಾ ಇದೆ. ಆದರೆ ಇನ್ನೊಂದು ಸುತ್ತಿನ ಬಳಿಕ ಗುರ್ಮೆ ಮತ್ತು ಸೊರಕೆ ಅವರ ಮಧ್ಯದ ಅಂತರ ಏನಿದೆ ಅದು ತಕ್ಷಣವೇ ಮುಂದಿನ ಫಲಿತಾಂಶವನ್ನು ತಿಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಯಶ್ಪಾಲ್ ಸುವರ್ಣ ಅಭಿಮಾನಿಗಳು ಬಹಳಷ್ಟು ಖುಷಿಗೊಂಡಿದ್ದಾರೆ. ಯಶ್ಪಾಲ್ ಸುವರ್ಣ ಅವರು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯಶ್ಪಾಲ್ ಸುವರ್ಣ. ಕಾರ್ಯಕರ್ತರ ಗೆಲುವು, ಹಿಂದುತ್ವದ ಗೆಲುವು ಒಟ್ಟಿಗೆ. ಪ್ರಥಮತವಾಗಿ ನನ್ನ ಗೆಲುವನ್ನು ಕಾರ್ಯಕರ್ತರಿಗೆ ನಾನು ಸಮರ್ಪಿಸಲಿಕ್ಕೆ ಬಯಸ್ತಿದ್ದೇನೆ. ಈಗಾಗಲೇ ಕಾರ್ಯಕರ್ತರ ಪರಿಶ್ರಮ, ಅದೇ ರೀತಿ ನಮ್ಮ ಶಾಸಕರಾಗಿದ್ದ ರಘುಪತಿ ಭಟ್ ಇರ್ಬೋದು, ಪಕ್ಷದ ಎಲ್ಲ ವರಿಷ್ಠರು ಎಲ್ಲ ನಿಮ್ಮ 226 ಬೂತ್ಗಳಲ್ಲಿ ಪ್ರಾಮಾಣಿಕವಾಗಿ ಪಕ್ಷದ ಗೆಲುವಿಗಾಗಿ ಶ್ರಮವಹಿಸಿದ್ದಾರೆ. 226 ಬೂತಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ನಗರದ ಅಧ್ಯಕ್ಷರಾದ ಮಹೇಶ್ ಠಾಕೂರ್, ಗ್ರಾಮಾಂತರದ ಅಧ್ಯಕ್ಷರಾದ ವೀಣಾ ನಾಯಕ್ ಇರ್ಬೋದು, ಗ್ರಾಮಾಂತರದ ನಾಯಕರುಗಳಾದ ಪ್ರತಾಪ್ ಹೆಗಡೆ, ರಾಜೇಶ್ ಶೆಟ್ಟಿ ಅವರು, ಉಡುಪಿಯ ರಾಘವೇಂದ್ರ ಕಿಣಿಯವರು, ದಿನಕರ್ ಶೆಟ್ಟಿ ಅವರು, ಭಾಳಷ್ಟು ಜನ ಒಬ್ಬ ಕಾರ್ಯಕರ್ತನ ಅವರೇ ಸ್ವತಃ ಅಭ್ಯರ್ಥಿ ರೀತಿಯಲ್ಲಿ ಕೆಲಸ ಕಾರ್ಯ ಸಂದರ್ಭದಲ್ಲಿ ಕೃಷ್ಣನ ಮುಖ್ಯ ಪ್ರಾಣ ನಾಡಿಗೆ ಯಾರು ಸೇವಕ ಆಗಬೇಕೆಂಬುದನ್ನು ಇವತ್ತು ಕೃಷ್ಣ ಮುಖ್ಯ ಪ್ರಾಣ ಜನರ ಮೂಲಕ ರಾಮ ಭಕ್ತರ ಒಂದು ಆಶೀರ್ವಾದದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ರಾಜ್ಯದಲ್ಲಿ ಜನರ ಮೂಲಕ ರಾಮ ಭಕ್ತರ ಒಂದು ಆಶೀರ್ವಾದದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ತುಂಬ ಹಿನ್ನಡೆ. ರಾಜ್ಯದಲ್ಲಿ ಈಗಾಗಲೇ ಫಲಿತಾಂಶ ಹೊರಬೀಳಲಿಕ್ಕಿದೆ. ಈಗಾಗಲೇ 60% ಮತದಾನದ ಎಣಿಕೆಗಳಾಗಿದೆ. ಇನ್ನಷ್ಟು ಸ್ವಲ್ಪ ಹೊತ್ತಲ್ಲಿ ಕಾದು ನೋಡುವ. ಕಾರ್ಯಕರ್ತರ ಗೆಲುವು, ಹಿಂದುತ್ವದ ಗೆಲುವು ಒಟ್ಟಿಗೆ. ಪ್ರಥಮತವಾಗಿ ನನ್ನ ಗೆಲುವನ್ನು ಕಾರ್ಯಕರ್ತರಿಗೆ ನಾನು ಸಮರ್ಪಿಸಲಿಕ್ಕೆ ಬಯಸ್ತಿದ್ದೇನೆ. ಈಗಾಗಲೇ ಕಾರ್ಯಕರ್ತರ ಪರಿಶ್ರಮ, ಅದೇ ರೀತಿ ನಮ್ಮ ಶಾಸಕರಾಗಿದ್ದ ರಘುಪತಿ ಭಟ್ ಇರ್ಬೋದು, ಪಕ್ಷದ ಎಲ್ಲ ವರಿಷ್ಠರು ಎಲ್ಲ ನಿಮ್ಮ 226 ಬೂತ್ಗಳಲ್ಲಿ ಪ್ರಾಮಾಣಿಕವಾಗಿ ಪಕ್ಷದ ಗೆಲುವಿಗಾಗಿ ಶ್ರಮವಹಿಸಿದ್ದಾರೆ. 226 ಬೂತಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ನಗರದ ಅಧ್ಯಕ್ಷರಾದ ಮಹೇಶ್ ಠಾಕೂರ್, ಗ್ರಾಮಾಂತರದ ಅಧ್ಯಕ್ಷರಾದ ವೀಣಾ ನಾಯಕ್ ಇರ್ಬೋದು, ಗ್ರಾಮಾಂತರದ ನಾಯಕರುಗಳಾದ ಪ್ರತಾಪ್ ಹೆಗಡೆ, ರಾಜೇಶ್ ಶೆಟ್ಟಿ ಅವರು, ಉಡುಪಿಯ ರಾಘವೇಂದ್ರ ಕಿಣಿಯವರು, ದಿನಕರ್ ಶೆಟ್ಟಿ ಅವರು, ಭಾಳಷ್ಟು ಜನ ಒಬ್ಬ ಕಾರ್ಯಕರ್ತ. ಈಗಾಗಲೇ ಉಡುಪಿ ಜಿಲ್ಲಾ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ. ಯಶ್ಪಾಲ್ ಸುವರ್ಣ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರದ ಪೈಕಿ ಮೊದಲ ಫಲಿತಾಂಶ ಹೊರಬಿದ್ದಿದೆ. ಯಶ್ಪಾಲ್ ಸುವರ್ಣ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಕಿರಣ್ ಕುಮಾರ್ ಕೊಡಗಿ ಅವರು ಈಗಾಗಲೇ ಬಹುತೇಕ ಗೆಲುವನ್ನ ಖಾತ್ರಿಪಡಿಸಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಗೆಲುವಿನ ಸನಿಹದಲ್ಲಿದ್ದಾರೆ ಮತ್ತು ಗುರ್ಮೆ, ಸುರೇಶ್ ಶೆಟ್ಟಿ ಹಾಗೂ ವಿನಯ್ ಕುಮಾರ್ ಸೊರಕೆ ಮಧ್ಯೆ ಬಹಳಷ್ಟು ಫೈಟ್ ನಡೀತಾ ಇದೆ ಮತ್ತು ಗುರುರಾಜ್ ಕಂಟಿಹೊಳೆ ಹಾಗೂ ಗೋಪಾಲ್ ಪೂಜಾರಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಸದ್ಯದಲ್ಲೇ ಫಲಿತಾಂಶ ಹೊರಬೀಳಲಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸದ್ಯ ಕೆಲವೇ ಕ್ಷಣಗಳಲ್ಲಿ 2 ಕ್ಷೇತ್ರಗಳ ಫಲಿತಾಂಶ ಹೊರಬೀಳಲಿದೆ.
ಇದೀಗ ಬಂದ ಮಾಹಿತಿಯಂತೆ ಬೈಂದೂರು ಬಿಜೆಪಿ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳಿ 8,000 ಮತಗಳ ಮುನ್ನಡೆಯನ್ನ ಹೊಂದಿದ್ದಾರೆ. ಬಹುಶಃ ಇದು ಫಲಿತಾಂಶದ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಥಮ 3-4 ಸುತ್ತಿನಲ್ಲಿ ಗೋಪಾಲ್ ಪೂಜಾರಿ ಅವರು ಮುನ್ನಡೆಯನ್ನ ಹೊಂದಿದ್ರು. ಆದ್ರೆ ನಿಧಾನಕ್ಕೆ ಏರ್ತಾ ಗುರುರಾಜ್ ಗಂಟಿಹೊಳಿ ಅವರು 8,000 ಮತಗಳ ಮುನ್ನಡೆಯನ್ನ ಹೊಂದಿದ್ದಾರೆ. ಜೊತೆಗೆ ಫಲಿತಾಂಶದ ಘೋಷಣೆಯಷ್ಟೇ ಬಾಕಿ. ಯಶ್ಪಾಲ್ ಸುವರ್ಣ ಮತ್ತು ಕಿರಣ್ ಕೊಡ್ಗಿ ಅವರದು ಇಬ್ಬರು ದೊಡ್ಡ ಮಟ್ಟದ ಗೆಲುವನ್ನೇ ಸಾಧಿಸಿದ್ರು. ಅದರಲ್ಲೂ ಕಿರಣ್ ಕುಮಾರ್ ಕೊಡ್ಗಿ ಅವರು ಬಹುತೇಕ ದೊಡ್ಡ ಅಂತರದ ಗೆಲುವನ್ನ ಸಾಧಿಸಿದ್ದಾರೆ. ಕಿರಣ್ ಕುಮಾರ್ ಕೊಡ್ಗಿ, ಸುನಿಲ್ ಕುಮಾರ್ ಮತ್ತು ಉದಯ್ ಕುಮಾರ್ ಮುನಿಯಾಲು ಇವರ ಮಧ್ಯೆ ಬಹಳಷ್ಟು ನಿಕಟ ಸ್ಪರ್ಧೆ ಇದೆ. ಅಂದ್ರೆ 2,000, 2,500, 2,000 ಈ ರೀತಿಯಾದಂತಹ ಸ್ಪರ್ಧೆಗಳು ನಡೀತಾನೆ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ UT ಖಾದರ್ ಗೆಲುವಿನ ಸನಿಹದಲ್ಲಿದ್ದಾರೆ. ಇನ್ನು ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ್ ಉಳ್ಳೆಪಾಡಿ ಗುತ್ತು, ಭಾಗೀರಥಿ ಮುರುಳ್ಯ, ಹರೀಶ್ ಪುಂಜಾ ಈ 5 ಜನರ ಗೆಲುವು ಸಾಧ್ಯತೆಗಳು ಹೆಚ್ಚಳವಾಗಿವೆ. ಉಳಿದಂತೆ ಪುತ್ತೂರಿನಲ್ಲಿ ಪಕ್ಷೇತರರು ಈ ಬಾರಿ ಅಂದ್ರೆ ಒಂದು ಕ್ಷಣಕ್ಕೆ ಈಗ ಅಶೋಕ್ ರೈ ಅವರು ಮುನ್ನಡೆಯನ್ನ ಸಾಧಿಸಿದ್ರೆ ಮತ್ತಿನ ಸುತ್ತಿನಲ್ಲಿ ಮತ್ತೆ ಅರುಣ್ ಪುತ್ತಿಲ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂತಿಮ ಸುತ್ತಿನವರೆಗೂ ಈ ಕುತೂಹಲ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು UT ಖಾದರ್ ಅವರು ಬಹುತೇಕ ಗೆಲುವನ್ನ ಸಾಧಿಸೋದು ನಿಶ್ಚಳವಾಗಿದೆ. ಒಂದು ಕ್ಷೇತ್ರ ಕಾಂಗ್ರೆಸ್, ಒಂದು ಕ್ಷೇತ್ರ ಪಕ್ಷೇತರ, ಉಳಿದ 6 ಕ್ಷೇತ್ರಗಳನ್ನ ಬಿಜೆಪಿ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ, ಮಂಗಳೂರು, ದಕ್ಷಿಣ, ಉತ್ತರ ಇಷ್ಟು ಕ್ಷೇತ್ರಗಳು ಕೂಡ ಬಹುಶಃ ಬಿಜೆಪಿ ಪಡ್ಕೊಳ್ಳುವಂತಹ ಸಾಧ್ಯತೆಗಳನ್ನ ಕಾಣಬಹುದು. ಮೂಡುಬಿದ್ರೆ ಕೂಡ ಬಿಜೆಪಿಯ ಪಾಲಾಗುವ ಸಾಧ್ಯತೆಗಳು ಬಹುತೇಕವಾಗಿವೆ. ಆದ್ರಿಂದ ಕಳೆದ ಬಾರಿ 7+1 ಇತ್ತು, ಈ ಬಾರಿ 6+1+1 ಆ ತರ ಫಲಿತಾಂಶ ಬರುವಂತಹ ಸಾಧ್ಯತೆಗಳು ಬಹುತೇಕವಿದೆ. ಯಾಕಂದ್ರೆ ಈಗಾಗಲೇ 12 ಸುತ್ತುಗಳಷ್ಟು ಮುಕ್ತಾಯವನ್ನು ಪಡೆದುಕೊಂಡಿವೆ. 12 ಸುತ್ತುಗಳ ಮುಕ್ತಾಯದ ಹಂತಕ್ಕೆ ಕೆಲವು ಕಡೆಗಳಲ್ಲಿ ಮತ ಎಣಿಕೆ ಕಾರ್ಯವನ್ನ ಗಮನಿಸಿದಾಗ, ಮತಗಳ ಒಂದು ಅಂತರವನ್ನು ಗಮನಿಸಿದಾಗ ಫಲಿತಾಂಶಗಳ ಮೇಲೆ ಖಂಡಿತವಾಗಿಯೂ ನಾವು ಊಹೆಯನ್ನು ಮಾಡಿಕೊಳ್ಳುವುದು. ಉಡುಪಿಯ ಮಟ್ಟಿಗಂತೂ ಇದೀಗ ಕಾರ್ಕಳದ ಒಂದು ನೆಕ್ ಟು ನೆಕ್ ಫೈಟ್. ಸದ್ಯ ನೋಡಿದ್ರೆ ಗುರುರಾಜ್ ಗಂಟಿಹೊಳಿ ಅವರು ಬಹುತೇಕ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ ಬೈಂದೂರಿನಲ್ಲಿ. ಇನ್ನು ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ 19,500 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಈ ಕಾರಣದಿಂದಲೇ ಗೆಲುವನ್ನ ಖಾತ್ರಿಪಡಿಸಿಕೊಂಡಿದ್ದಾರೆ ಯಶ್ಪಾಲ್ ಸುವರ್ಣ. ಇದೀಗ ಬಂದ ಸುದ್ದಿ ಹಾಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳಿ 4,370 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ನಿಜಕ್ಕೂ ಬಹಳಷ್ಟು ದೊಡ್ಡ ಫಲಿತಾಂಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರ ಬಾಯಲ್ಲೂ ಗೋಪಾಲ್ ಪೂಜಾರಿ ಬಹುಶೇಖ ಅವರು 8ನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಗೋಪಾಲ್ ಪೂಜಾರಿ ಬೈಂದೂರಿನಿಂದ ಶಾಸಕರಾಗಿದ್ದವರು 3 ಬಾರಿ. ಈ ಕಾರಣದಿಂದ ಈ ಬಾರಿ ಅವರಿಗೊಂದು ಅವಕಾಶ ದೊರೆಯುತ್ತೆ. ಜನ ಅನುಕಂಪದ ಅಲೆಯಲ್ಲಾದರೂ ಗೋಪಾಲ್ ಪೂಜಾರಿ ಅವರನ್ನ ಗೆಲ್ಲಿಸ್ತಾರೆ ಅನ್ನುವಂತಹ ಮಾತಿತ್ತು. ಇದೇ ಫಲಿತಾಂಶ ಬಹುಶಃ ಕಾಪು ಕ್ಷೇತ್ರದಲ್ಲೂ ಬರುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಕಾಪು ಕ್ಷೇತ್ರದಲ್ಲೂ ವಿನಯ್ ಕುಮಾರ್ ಸ್ವರ್ಗಿ ಅವರು ನನ್ನ ಕೊನೆಯ ಚುನಾವಣೆ ಅನ್ನೋ ಮಾತನ್ನ ಹೇಳಿದ್ರು. ಸದ್ಯ ಕಾಪುವಿನ ಮತ ಎಣಿಕೆ ಮಾಹಿತಿ ಸದ್ಯ ಬರ್ತಾ ಇದೆ. ಆದ್ರೆ ಬೈಂದೂರಿಗೆ ಗಮನಿಸಿದ್ರೆ 4,370 ಮತಗಳ ಅಂತರವನ್ನ ಪಡ್ಕೊಂಡಿದ್ದಾರೆ ಗುರುರಾಜ್ ಗಂಟಿಹೊಳಿ ಅವರು. ಇನ್ನು ಉಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ನಿಂದ UT ಖಾದರ್ ಏಕೈಕ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂತಹ ಸಾಧ್ಯತೆಗಳು ತೋರಿ ಬರ್ತಾ ಇವೆ. ಉಳಿದಂತೆ ಪುತ್ತಿಲ ಅಥವಾ ಅಶೋಕ್ ರೈ ಆಗ ಕಾಂಗ್ರೆಸ್ಗೆ 2 ಸ್ಥಾನಗಳು ದೊರೆಯುವಂತ ಸಾಧ್ಯತೆ ಇದೆ. ಆದರೆ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷರ ತವರೂರು ಪುತ್ತೂರಿನಲ್ಲಿ ಈ ರೀತಿಯಾದಂತ ಒಂದು ಏನು ಹೇಳ್ತಾರೆ, ರಾಜ್ಯಾಧ್ಯಕ್ಷರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆಶಾ ತಿಮ್ಮಪ್ಪ ಅವರ ಗೆಲುವಿಗಾಗಿ ಸಂಘಟನೆಯ ಸಂಘ ಪರಿವಾರದ ಎಲ್ಲರೂ ಕೂಡ ಶ್ರಮವನ್ನು ಪಡ್ತಿದ್ರು. ಆದ್ರೆ ಜನ ಮಾತ್ರ ಬಿಜೆಪಿ ನಡೆಸಿಕೊಂಡ ರೀತಿಯನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿಗೆ ವಿರುದ್ಧವಾಗಿ ಮತವನ್ನ ಚಲಾಯಿಸಿರುವುದು ಬಹುಶಃ ಎಲ್ಲ ಬಿಜೆಪಿ ನಾಯಕರಿಗೂ ಇದೊಂದು ಪಾಠ ಅಂತಾನೆ ಅನಿಸ್ತಾ ಇದೆ.
ಇದೀಗ ಕಾರ್ಕಳ ವಿಧಾನಸಭಾ ಕ್ಷೇತ್ರದ 14ನೇ ಸುತ್ತು ಅಧಿಕೃತವಾಗಿದೆ. ಬಿಜೆಪಿಯಿಂದ ಸುನಿಲ್ ಕುಮಾರ್ 70,710 ಮತಗಳು, ಕಾಂಗ್ರೆಸ್ನ ಉದಯ್ ಕುಮಾರ್ ಶೆಟ್ಟಿ 67,458 ಮತಗಳು, ಒಟ್ಟಾರೆಯಾಗಿ 3,252 ಮತಗಳಿಂದ ಸುನಿಲ್ ಕುಮಾರ್ ಮುನ್ನಡೆಯನ್ನ ಹೊಂದಿದ್ದಾರೆ. ಇನ್ನು ಕೇವಲ ಒಂದು ಸುತ್ತು ಮಾತ್ರ ಬಾಕಿ. ಬಹುಶಃ ಇದು ಸುನಿಲ್ ಕುಮಾರ್ ಅವರ ಚುನಾವಣೆ ಅತ್ಯಂತ ಅಲ್ಪ ಮತದ ಅಂತರನೇ ಹೇಳಬಹುದು. ಅವರು ಯಾವ ಮತ ವಿನ್ ಆಗಿದ್ದಾರೆ ಇದುವರೆಗೆ ಅದರಲ್ಲೆಲ್ಲ ಅತ್ಯಂತ ಕಡಿಮೆ ಅಂತರ ಅಂತಾನೆ ಹೇಳಬಹುದು. ಕೇವಲ 3,252 ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ ಸುನಿಲ್ ಕುಮಾರ್. ಬಹುತೇಕ ಇನ್ನೊಂದು ಸುತ್ತಿನಲ್ಲಿ ಸುನಿಲ್ ಕುಮಾರ್ ಗೆಲುವು ಕೂಡ ಖಾತ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಭಾವಿಸಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಸುಳ್ಯ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಮೂಡಬಿದ್ರೆ, ಬಂಟ್ವಾಳದಲ್ಲಿ ಮುನ್ನಡೆಯಲಿದೆ ಬಿಜೆಪಿ. ಇನ್ನು ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿದರೆ, ಪುತ್ತೂರಿನಲ್ಲಿ ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿನ ಹೋರಾಟ ಆರಂಭ ಆಗಿದೆ. ಇದೀಗ ಪುತ್ತೂರಿನಲ್ಲಿ ಮತ್ತೆ ಟ್ವಿಸ್ಟ್. ಅರುಣ್ ಪುತ್ತಿಲ ಅವರಿಗೆ 237 ಮತಗಳ ಹಿನ್ನಡೆ. 237 ಮತಗಳಿಂದ ಮುನ್ನಡೆಯನ್ನು ಪಡೆದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ. 48,257 ಮತಗಳನ್ನು ಪಡೆದರೆ ಪುತ್ತಿಲ 48,020 ಮತಗಳನ್ನು ಪಡೆದಿದ್ದಾರೆ. ಮೂಡುಬಿದ್ರೆಯಲ್ಲಿ 13ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. ಸುಮಾರು 14,596 ಮತಗಳಿಂದ ಮುನ್ನಡೆಯನ್ನು ಪಡೆದಿದ್ದಾರೆ ಉಮಾನಾಥ್ ಕೋಟ್ಯಾನ್.
ಇದೀಗ ಸುನಿಲ್ ಕುಮಾರ್ ಫಲಿತಾಂಶ, ಸುನಿಲ್ ಕುಮಾರ್ ವಿಜಯವನ್ನ ಘೋಷಣೆ ಮಾಡೋದೊಂದೇ ಬಾಕಿ. ಸುಮಾರು 4,000ದಷ್ಟು ಮುನ್ನಡೆಯನ್ನ ಪಡೆದಿದ್ದಾರೆ ಸುನಿಲ್ ಕುಮಾರ್ ಅವರು. ಸುನಿಲ್ ಕುಮಾರ್ ಬಹಳಷ್ಟು ಬಹುಶಃ ಇದುವರೆಗಿನ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಫೈಟ್ ಅನ್ನ ಎದುರಿಸಿದ್ದಾರೆ ಸುನಿಲ್ ಕುಮಾರ್ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸುನಿಲ್ ಕುಮಾರ್ ಮತ್ತು ಉದಯ್ ಶೆಟ್ಟಿ ಮುನಿಯಾಲ್ ಇವರ ಮಧ್ಯೆ ಟಫ್ ಫೈಟ್ ಏರ್ಪಾಡಾಗಿತ್ತು. ಕೇವಲ 2,000, 2,500 ಹೀಗೆ ಪ್ರತಿ ಸುತ್ತಿನಲ್ಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ರು ಸುನಿಲ್ ಕುಮಾರ್. ಇದು ಕೊನೆಯ ಸುತ್ತಿನವರೆಗೂ ಉಳಿದಿದ್ದು ಮತ್ತು ಅಂಚೆ ಮತಗಳು ಸೇರಿರೋದ್ರಿಂದ ಸುಮಾರು 4,000ದಷ್ಟು ಮತಗಳು ಸುನಿಲ್ ಕುಮಾರ್ ಅವರಿಗೆ ಸಿಗುವ ಸಾಧ್ಯತೆ ಇದ್ದು ಮುಂದಿನ ಕೊನೆ ಸುತ್ತೇನಿದೆ ಅದರಲ್ಲಿ ಅಧಿಕೃತವಾದಂತ ಅಂತರ ಹೊರಬೀಳುತ್ತೆ. ಅಂತೂ ಸುನಿಲ್ ಕುಮಾರ್ ವಿಜಯ್ ಎನ್ನುವುದನ್ನ ಘೋಷಣೆ ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳಿವೆ. ಅದೊಂದೇ ಗೆಲುವಿನ ಘೋಷಣೆ ಒಂದೇ ಬಾಕಿಯಾಗಿದೆ. ಇನ್ನು ಉಡುಪಿಯಲ್ಲಿ ಕಾರ್ಕಳ, ಉಡುಪಿ ಮತ್ತು ಕುಂದಾಪುರ 3 ಕ್ಷೇತ್ರಗಳು ಬಹುತೇಕ ಬಿಜೆಪಿಯ ವಶವಾಗಿದೆ. ಕಾರ್ಯಕರ್ತರು ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ, ಮತದಾರರಿಟ್ಟ ವಿಶ್ವಾಸಕ್ಕೆ 5 ವರ್ಷದ ಅವಧಿಗೆ ಯಾವುದೇ ರೀತಿಯ ಚ್ಯುತಿ ಬರದಿದ್ದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದುಕೊಂಡು ಉಡುಪಿಯ ಅಭಿವೃದ್ಧಿಗೆ, ಉಡುಪಿಯ ತಂಡ ಸೇವೆ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಅದೇ ರೀತಿ ಉಡುಪಿಯ ಕೊಡಗೊಡೆ ನಾಡಿನಲ್ಲಿ ಯಾರು ಸೇವಕ ಎಂಬುದನ್ನು ಕೃಷ್ಣ ಮುಖ್ಯಪುರವನ್ನು ಜನರ ಮೂಲಕ ನನಗೆ ಆಶೀರ್ವಾದ ಮಾಡಿದ್ದೇನೆ. ಉಡುಪಿಯ ಕಾರ್ಯಕರ್ತರಿಗೆ ನಾನು ಸಮರ್ಪಿಸಲಿಕ್ಕೆ ಬಯಸುತ್ತೇನೆ. ಕಾರ್ಯಕರ್ತರು ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ, ಮತದಾರರಿಟ್ಟ ವಿಶ್ವಾಸಕ್ಕೆ 5 ವರ್ಷದ ಅವಧಿಗೆ ಯಾವುದೇ ರೀತಿಯ ಚ್ಯುತಿ ಬರದಿದ್ದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದುಕೊಂಡು ಉಡುಪಿಯ ಅಭಿವೃದ್ಧಿಗೆ, ಉಡುಪಿಯ ತಂಡ ಸೇವೆ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಅದೇ ರೀತಿ ಉಡುಪಿಯ ಕೊಡಗೊಡೆ ನಾಡಿನಲ್ಲಿ ಯಾರು ಸೇವಕ ಎಂಬುದನ್ನು ಕೃಷ್ಣ ಮುಖ್ಯಪುರವನ್ನು ಜನರ ಮೂಲಕ ನನಗೆ ಆಶೀರ್ವಾದ ಮಾಡಿದ್ದೇನೆ.
ಇದೀಗ ಬಂದ ಮಾಹಿತಿಯಂತೆ ಬಿಜೆಪಿಯ ಗುರ್ಮೆ ಸುರೇಶ್ ಶೆಟ್ಟಿ 59,584 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ 51,291 ಮತಗಳನ್ನು ಪಡೆದಿದ್ದಾರೆ. 8,293 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಇನ್ನು ಕಾರ್ಕಳದಲ್ಲಿ 15ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಬಿಜೆಪಿ ಸುನಿಲ್ ಕುಮಾರ್ 76,019 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಉದಯ್ ಕುಮಾರ್ ಮುನಿಯಾಲು 71,615 ಮತಗಳನ್ನು ಪಡೆದಿದ್ದಾರೆ. 4,404 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ. ಇನ್ನು ಕೇವಲ ಸುನಿಲ್ ಕುಮಾರ್ ಜಯದ ಘೋಷಣೆಯೊಂದೇ ಬಾಕಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಉಡುಪಿಯಲ್ಲಿ ಕಾಪು, ಉಡುಪಿ, ಕಾರ್ಕಳ ಮತ್ತು ಕುಂದಾಪುರ ಈ 4 ಕ್ಷೇತ್ರಗಳು ಬಹುತೇಕ ಬಿಜೆಪಿ ಪಾಲಾಗಿವೆ. ಬೈಂದೂರಿನಲ್ಲಿ ಈಗಾಗಲೇ ಸಾಕಷ್ಟು ಲೀಡ್ ಅನ್ನ ಪಡೆದಿದ್ದಾರೆ ಗುರುರಾಜ್ ಗಂಟಿಹೊಳಿ ಅವರು. ಇನ್ನು ಗೋಪಾಲ್ ಪೂಜಾರಿ ಅವರು ಮೊದಲಿಗೆ ಮುನ್ನಡೆಯನ್ನ ಪಡೆದುಕೊಂಡ್ರು. ಕೊನೆ ಗಳಿಗೆಯಲ್ಲಿ ಗುರುರಾಜ್ ಗಂಟಿಹೊಳಿ ಮುನ್ನಡೆಯನ್ನ ಪಡೆಯೋದಕ್ಕೆ ಶುರು ಮಾಡ್ತಾರೆ. ವಿಜಯಿ ಆಗ್ತಾರೆ, ಆದ್ರೆ ಒಂದಷ್ಟು ಗೆಲುವಿನ ಅಂತರ ಕಡಿಮೆ ಇರುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಈಗ ಮುಖ್ಯವಾಗಿ ನೋಡೋದಾದ್ರೆ ರಾಜ್ಯದ ಫಲಿತಾಂಶವನ್ನು ಗಮನಿಸೋದಾದ್ರೆ 68 ಸ್ಥಾನಗಳನ್ನ ಬಿಜೆಪಿ ಮುನ್ನಡೆಯನ್ನು ಪಡ್ಕೊಂಡಿದೆ. 129 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಡ್ಕೊಂಡಿದೆ. ಹೀಗೆ ಜೆಡಿಎಸ್ 21 ಸ್ಥಾನಗಳನ್ನ ಜೆಡಿಎಸ್ ಪಡ್ಕೊಂಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಲೀಡ್ ಅನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕರಾವಳಿ ಮಟ್ಟಿಗೆ ಹೇಳೋದಾದ್ರೆ ಬಿಜೆಪಿ ಬಹಳಷ್ಟು ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಆದರೆ ಕಳೆದ ಬಾರಿಗಿಂತ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅರುಣ್ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ಇವರ ಮಧ್ಯೆ ಬಹಳ ಟಫ್ ಫೈಟ್ ಏರ್ಪಟ್ಟಿದೆ. ಒಂದು ಸುತ್ತಿನಲ್ಲಿ ಒಬ್ರು 200-300 ಮತಗಳಿಂದ ಹೆಚ್ಚಿದ್ರೆ ಇನ್ನೊಂದು ಸುತ್ತಿನಲ್ಲಿ ಮತ್ತೊಬ್ಬರು 200-300 ಮತಗಳಿಂದ ಹೆಚ್ಚಿರ್ತಾರೆ. ಒಟ್ಟಾರೆಯಾಗಿ ಪುತ್ತೂರೊಂದು ಬಹಳಷ್ಟು ಕುತೂಹಲವಾದಂತಹ ಕ್ಷೇತ್ರವಾಗಿದೆ. ಆದರೆ ಕಾರ್ಕಳ ಮೊದಲಿಗೆ ಬಹಳಷ್ಟು ಟಫ್ ಫೈಟ್ ಇದ್ದದ್ದು. ಕೊನೆ ಗಳಿಗೆಯಲ್ಲಿ ಸುನಿಲ್ ಕುಮಾರ್ 4,404 ಮತಗಳನ್ನ ಮುನ್ನಡೆಯಾಗಿ ಪಡೆಯುವುದರ ಮೂಲಕ ತಮ್ಮ ವಿಜಯವನ್ನ ಖಾತ್ರಿಪಡಿಸಿದ್ದಾರೆ. ಈಗಾಗಲೇ ಯಶ್ಪಾಲ್ ಸುವರ್ಣ ಮತ್ತು ಕಿರಣ್ ಕುಮಾರ್ ಕೊಡ್ಗೆ ಅವರ ವಿಜಯದ ಖಾತ್ರಿಯಾಗಿದೆ. ಗುರುರಾಜ್ ಗಂಟಿಹೊಳೆ ಮತ್ತು ಗುರ್ಮೆ ಸುರೇಶ್ ಶೆಟ್ಟಿ ಅವರ 2 ಕ್ಷೇತ್ರಗಳು ಇದೀಗ ಬಾಕಿ ಉಳಿದಿವೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ ಹರೀಶ್ ಪುಂಜಾ ಗೆಲುವನ್ನ ಖಾತ್ರಿಪಡಿಸಿದ್ದಾರೆ. ರಾಜೇಶ್ ನಾಯ್ಕ್ ಉಳ್ಳೇಬಡಿ ಗೆಲುವನ್ನ ಖಾತ್ರಿಪಡಿಸಿದ್ದಾರೆ ರಮನಾಥ ರೈ ಅವರೆದುರು. ವೇದವ್ಯಾಸ್ ಕಾಮತ್ ಬಹಳಷ್ಟು ದೊಡ್ಡ ಅಂತರವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಯುಟಿ ಖಾದರ್ ಕಾಂಗ್ರೆಸ್ಸಿನಿಂದ ಮಂಗಳೂರು ಕ್ಷೇತ್ರದಲ್ಲಿ ವಿಜಯಿಯಾಗಿದ್ದಾರೆ. ಹಾಗೇನೆ ಮೂಡುಬಿದ್ರೆಯಿಂದ ಉಮಾನಾಥ್ ಕೋಟ್ಯಾನವರು ಮಿಥುನ್ ರೈ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ. ಮತ್ತು ಪುತ್ತೂರಿನಿಂದ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ಇವರಿಬ್ಬರ ಮಧ್ಯೆ ಬಹಳಷ್ಟು ದೊಡ್ಡ ಫೈಟ್ ನಡೀತಾ ಇದೆ. ಆದ್ರೆ ಸುಳ್ಯದಿಂದ ಪ್ರಥಮ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುತ್ತಿರುವ ಭಾಗೀರಥಿ ಮುರುಳ್ಯ ತಮ್ಮ ಗೆಲುವನ್ನ ಖಾತ್ರಿಪಡಿಸಿದ್ದಾರೆ. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಸ್ಥಾನಗಳನ್ನ ಬಿಜೆಪಿ, 1 ಸ್ಥಾನ ಅಥವಾ 2 ಸ್ಥಾನಗಳನ್ನ ಕಾಂಗ್ರೆಸ್ ಪಡ್ಕೊಡುತ್ತೆ. ಆದ್ರೆ 1 ಸ್ಥಾನವನ್ನ ಕಾಂಗ್ರೆಸ್ ಪಡ್ಕೊಂಡ್ರೆ ಇನ್ನೊಂದು ಸ್ಥಾನ ಪಕ್ಷೇತರರ ಪಾಲಾಗುತ್ತೆ. ಬಹುಶಃ ಇದೇ ಅಪರೂಪದ ಸನ್ನಿವೇಶ ಎಂಬಂತೆ ಪುತ್ತೂರಿನಲ್ಲಿ ಹೊಸ ರಾಜಕೀಯ ವಿದ್ಯಮಾನವೊಂದು ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ಯಾರೇ ವಿನ್ ಆದರೂ ಕೂಡ ಬಹಳಷ್ಟು ದೊಡ್ಡ ಅಚ್ಚರಿನೇ ಹೇಳಬಹುದು. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ತವರು ನೆಲ ಪುತ್ತೂರು. ಇದೇ ನೆಲದಲ್ಲಿ ಬಿಜೆಪಿ ಸೋತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಿತಿ ಹೇಗಿರುತ್ತೆ ಅನ್ನೋದೇ ಕಾದು ನೋಡ್ಬೇಕು. ಯಾಕಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತ ಅನಿಸಿಕೊಂಡಂತಹ ಪುತ್ತೂರಿನಲ್ಲಿ ಬಿಜೆಪಿ ಸೋಲೋದನ್ನ ಬಿಜೆಪಿಯವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಿಜೆಪಿಯ ಸ್ವಯಂಕೃತ ಅಪರಾಧ ಇದು. ತಾವೇ ತೋಡಿದ ಕೆಡ್ಡಕ್ಕೆ ತಾವೇ ಬೀಳುವಂತ ಸ್ಥಿತಿ ಬಿಜೆಪಿಗರದ್ದಾಗಿದೆ. ಸಾಕಷ್ಟು ಯೋಗಿ ಅಂತವರೆಲ್ಲ ಬಂದ್ರು, ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು. ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಯೋಗಿಯವರನ್ನ ನೋಡೋದಕ್ಕೆ ಪುತ್ತೂರಿನಲ್ಲಿ ಜಮಾಯಿಸಿದ್ರು. ಆದ್ರೆ ವೋಟ್ ಮಾತ್ರ ಬಿಜೆಪಿಗೆ ಹಾಕಿಲ್ಲ. ಇದು ಕಾರಣ ಇರಬೇಕು ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇಬ್ಬರ ಜಗಳ 3ನೇವನಿಗೆ ಆದಾಯ ಅಂತ ಹಾಗೆ ಇದು ಅಶೋಕ್ ಕುಮಾರ್ ಅವರಿಗೆ ಲಾಭ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಆದ್ರೆ ಕೊನೆಗಳಿಗೆ ಅರುಣ್ ಕುಮಾರ್ ಪುತ್ತಿಲ ಅವರ ಅನೇಕ ವಿಚಾರಗಳಲ್ಲಿ ವರ್ಕೌಟ್ ಆಗುತ್ತಾ ನೋಡಬೇಕು. ಇನ್ನು 68 ಸ್ಥಾನಗಳಲ್ಲಿ
ರಾಜ್ಯದಲ್ಲಿ ಬಿಜೆಪಿ ಮುಂದಿದ್ರೆ 129 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುಂದಿದೆ, 21 ಸ್ಥಾನಗಳಲ್ಲಿ JDS ಮುಂದಿದೆ. ಬಹುಶಃ ಇದೇ ಫಲಿತಾಂಶ ಹೊರಬಿದ್ರೆ ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೂ ಅವಕಾಶಗಳಿರೋದಿಲ್ಲ. ನೇರವಾಗಿ ಕಾಂಗ್ರೆಸ್ ಏಕೈಕ ಪಕ್ಷವಾಗಿ ಹೊರಹೊಮ್ಮಿ ತಮ್ಮ ಸರ್ಕಾರವನ್ನು ರಚಿಸುತ್ತೆ. DK ಶಿವಕುಮಾರ್ 1 ಲಕ್ಷ ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಒಟ್ಟಾರೆಯಾಗಿ ಘಟಾನುಘಟಿಗಳು ಕೆಲವರು ಅಖಾಡದಿಂದ ಕೆಳಗೆ ಬಿದ್ದಿದ್ದಾರೆ, ಇನ್ನು ಕೆಲವರು ಸಾಧನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ 1 ಅಥವಾ 2 ಸ್ಥಾನವನ್ನ ಪಡ್ಕೊಳ್ಳೋದು ಗ್ಯಾರಂಟಿ ಆಗುತ್ತೆ. 1 ಸ್ಥಾನವನ್ನ ಕಾಂಗ್ರೆಸ್ ಪಡ್ಕೊಂಡಾಗಿದೆ. ಇನ್ನೊಂದು ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕು. ಪಕ್ಷೇತರ ಅಭ್ಯರ್ಥಿ ಪಾಲಾಗುತ್ತಾ ಅಥವಾ ಕಾಂಗ್ರೆಸ್ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುತ್ತಾ ಅಂತ ಹೇಳಬೇಕು. ಇನ್ನು ಈಗಾಗಲೇ ಯಶ್ಪಾಲ್ ಸುವರ್ಣ ಅವರ ಬೆಂಬಲಿಗರ ವಿಜಯ ಸಂಭ್ರಮ ಮುಗಿಲು ಮುಟ್ಟಿದೆ. ಈಗಾಗಲೇ ಸಾಕಷ್ಟು ಕಾರ್ಯಕರ್ತರವರ ಜೊತೆ ಸೇರಿದ್ದಾರೆ, ಸಂಭ್ರಮವನ್ನ ಅನುಭವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಶ್ಪಾಲ್ ಸುವರ್ಣ ಮಾಧ್ಯಮ ಜೊತೆ ಮಾತಾಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತನಿಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ಪ್ರಯೋಗವನ್ನು ನಡೆಸಿತ್ತು. ಇದರಿಂದಾಗಿ ಯಶಸ್ವಿ ಕೂಡ ಆಗಿದೆ. 12 ಸುತ್ತಿನಲ್ಲಿ ಹೆಚ್ಚಿನ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗುರ್ಮೆ ಖಚಿತ ಗೆಲುವನ್ನ ಪಡೆಯುವತ್ತ ಮುನ್ನಡೆಯನ್ನು ಇಡ್ತಾ ಇದ್ದಾರೆ. ಆದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದ ಘೋಷಣೆ ಕೂಡ ಆಗುತ್ತೆ. ಈ ಮೂಲಕವಾಗಿ ಬಿಜೆಪಿ ಉಡುಪಿಯಲ್ಲಿ 5ಕ್ಕೆ 5 ಸ್ಥಾನಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕ ನಿಶ್ಚಲವಾಗಿವೆ. ಉಡುಪಿ ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿದೆ. ಘೋಷಣೆಯೊಂದೇ ಬಾಕಿಯಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ಷೇತ್ರ ಮಾತ್ರ ಇನ್ನೂ ಬಾಕಿ ಉಳಿದಿದೆ.
ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ಬಹುತೇಕ 2 ಜಿಲ್ಲೆಗಳ ಫಲಿತಾಂಶ ಘೋಷಣೆ ಮಾತ್ರ ಬಾಕಿ ಅಂತ ಅನಿಸುತ್ತೆ. ಯಾಕಂದ್ರೆ ಎಲ್ಲ ಸುತ್ತುಗಳು ಕೂಡ ಪೂರ್ಣಗೊಂಡಿವೆ. 15 ಸುತ್ತುಗಳು ಉಡುಪಿಯಲ್ಲಿ, 17 ಸುತ್ತುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿಯಲ್ಲಿ ಬೈಂದೂರು ಕ್ಷೇತ್ರ ಮಾತ್ರ 17 ಸುತ್ತುಗಳನ್ನು ಒಳಗೊಂಡಿತ್ತು. ಕಾರಣ ಏನಂದ್ರೆ ಬಹಳಷ್ಟು ಮತಗಟ್ಟೆಗಳಿರೋದ್ರಿಂದ. ಆದ್ರೆ ಉಡುಪಿಯಲ್ಲಿ 5ಕ್ಕೆ 5 ಸ್ಥಾನಗಳನ್ನ ಭದ್ರಗೊಳಿಸಿದೆ ಬಿಜೆಪಿ. ಕಳೆದ ಬಾರಿಯ ಫಲಿತಾಂಶ ಮತ್ತೆ ಮರುಕಳಿಸಿದೆ. ಆದರೆ ಹಲವು ಕಡೆಗಳಲ್ಲಿ ಅಂತರ ಮಾತ್ರ ಕಡಿಮೆ ಆಗಿದೆ. ಅಂತರ ಕಡಿಮೆ ಆಗಿದೆ, ಫಲಿತಾಂಶ ಮರುಕಳಿಸಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಜೆಪಿ ನಾಯಕರು ಗಮನದಲ್ಲಿಟ್ಟುಕೊಳ್ಬೇಕಂತ ಅಗತ್ಯ ಇದೆ. ಆದರೆ ರಾಜ್ಯಕ್ಕೆ ಗಮನಿಸುವುದಾದ್ರೆ ಕಾಂಗ್ರೆಸ್ ಪಕ್ಷ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಗಮನಿಸೋದಾದ್ರೆ ಕಾಂಗ್ರೆಸ್ 2 ಅಥವಾ 1 ಈ ಒಂದು ಏನು 50-50ಯಲ್ಲಿದೆ. ಆದರೆ 6 ಸ್ಥಾನಗಳನ್ನ ಬಿಜೆಪಿ ಭದ್ರಗೊಳಿಸಿದೆ. ಒಂದು ಪಕ್ಷ ಪುತ್ತಿಲ ಅವರು ಗೆಲುವನ್ನ ಬೀರಿದ್ರೆ ಪಕ್ಷೇತರರಿಗೆ 1 ಸ್ಥಾನ, ಕಾಂಗ್ರೆಸ್ಸಿಗೆ 1 ಸ್ಥಾನ ಮತ್ತು 6 ಸ್ಥಾನಗಳು ಬಿಜೆಪಿ ಪಾಲಾಗುತ್ತೆ. ಇಲ್ಲ 6 ಸ್ಥಾನಗಳು ಬಿಜೆಪಿಗೆ, 2 ಸ್ಥಾನ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗುತ್ತೆ. ಈಗಾಗಲೇ ಕಾಂಗ್ರೆಸ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನೊಂದು ಸ್ಥಾನ ಸಿಗುತ್ತಾ ಇಲ್ವೋ ಪುತ್ತಿಲ ಅವರ ಮತಗಳ ಮೇಲೆ ನಿರ್ಧಾರ ಆಗುತ್ತೆ. ಆದರೆ ಈ ಬಾರಿ ಪುತ್ತೂರಿನಲ್ಲಿ ಅಚ್ಚರಿ ಎಂಬಂತೆ ಬಿಜೆಪಿಯನ್ನ ಜನ ತಿರಸ್ಕಾರ ಮಾಡಿರೋದು ಕಂಡು ಬಂದಿದೆ. ಕೇವಲ ಪಕ್ಷದ ಮೇಲಿನ ಮುನಿಸಿನಿಂದ ಅಲ್ಲ, ಪಕ್ಷದ ಕೆಲವು ನಾಯಕರ ಮೇಲಿನ ಮುನಿಸಿನಿಂದ ಈ ಒಂದು ನಿರ್ಧಾರವನ್ನ ಜನ ಕೈಗೊಂಡಿದ್ದಾರೆ. ಯೋಗಿ ಬಂದಾಗಲೂ 1000 ಗಟ್ಟಲೆಯಲ್ಲಿ ಜನ ಬಂದಿದ್ರು, ಇತರ ನಾಯಕರು ಬಂದಾಗಲೂ 1000 ಗಟ್ಟಲೆಯಲ್ಲಿ ಜನ ಬಂದಿದ್ರು, ಲಕ್ಷ ಗಟ್ಟಲೆಯಲ್ಲಿ ಜನ ಬಂದಿದ್ರು. ಆದರೆ ಮತ ಹಾಕುವ ಸಂದರ್ಭದಲ್ಲಿ ಬೇಸರಗೊಂಡಿದ್ದ, ಮುನಿಸಿಕೊಂಡಿದ್ದ ಪುತ್ತಿಲ ಅವರನ್ನ ಬೆಂಬಲಿಸಿದ್ದಾರೆ ಬಿಜೆಪಿಗರು. ಇದರಲ್ಲಿ ಒಂದಷ್ಟು ಜನ ಮೂಲ ಬಿಜೆಪಿಗರು ಬಹುಶಃ ಆಶಾ ತಿಮ್ಮಪ್ಪ ಗೌಡ ಅವರನ್ನ ಬೆಂಬಲಿಸಿರಬಹುದು, ಮತಗಳನ್ನು ಹಾಕಿರಬಹುದು. ಈ ಕಾರಣದಿಂದಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ತಬರೂರು ಪುತ್ತೂರಿನಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಇನ್ನು ಬೇರೆ ಫಲಿತಾಂಶಗಳನ್ನು ಗಮನಿಸುವುದಾದ್ರೆ ಮಿಥುನ್ ರೈ ಒಂದು ಮೊದಲ ಭಾಗದಲ್ಲಿ ಮೂಡಬಿದ್ರೆಯಲ್ಲಿ ಶಾಸಕರಾಗಿದ್ದ ಉಮಾನಾಥ್ ಕೋಟ್ಯಾನ್ ಅವರಿಗೆ ಪ್ರಬಲ ಸ್ಪರ್ಧೆಯನ್ನ ಕೊಡ್ತಾರೆ ಅನ್ನುವಂಥ ಎಲ್ಲ ನಿರೀಕ್ಷೆಗಳಿತ್ತು. ಆದರೂ ಮೂಡಬಿದ್ರೆಯಲ್ಲಿ ಅಭಯ್ ಚಂದ್ರ ಚೈನ್ ಅಂತ ಅನೇಕ ನಾಯಕರಿದ್ರು, ಮತಗಳನ್ನು ಸೆಳೆಯುವುದರಲ್ಲಿ ವಿಫಲರಾಗಿದ್ದಾರೆ. ಇನ್ನು ರಾಜೇಶ್ ನಾಯ್ಕ್ ಉಳ್ಳೆಪಾಡಿಗುತ್ತು ಮತ್ತು ರಮನಾಥ್ ರೈ ಅವರ ಆ ಫೈಟ್ ಅನ್ನು ಗಮನಿಸೋದಾದ್ರೆ ರಾಜೇಶ್ ನಾಯ್ಕ್ ಉಳ್ಳೆಪಾಡಿಗುತ್ತು ಅವರ ಅಭಿವೃದ್ಧಿ ಕಾರ್ಯಗಳು ಒಂದಷ್ಟು ಜನರನ್ನ ತಲುಪಿವೆ ಅನ್ನೋದು ಈ ಮೂಲಕ ಸ್ಪಷ್ಟ ಆಗಿದೆ. ಮತ್ತು ಅವರ ಜೊತೆಗಿದ್ದಂತಹ ಯುವ ಪಡೆ ಮುಖ್ಯವಾಗಿ ಇಲ್ಲಿ ಕೆಲಸವನ್ನ ಮಾಡಿದೆ. ರಮನಾಥ್ ರೈ ತನ್ನ ಕೊನೆಯ ಚುನಾವಣೆ ಅಂದ್ರೂ ಅನುಕಂಪದ ಅಲೆಯ ಓಟುಗಳು ಬಿದ್ದಿಲ್ಲ. ಕಾರಣ ಅವರು ಒಂದಷ್ಟು ಅವರ ಜೊತೆಗೆ ಇರುವವರು ಚುನಾವಣಾ ಸಂದರ್ಭದಲ್ಲಿ ಮಾಡಿದ ಕೆಲಸಗಳು ಬಹುಶಃ ಜನರನ್ನ ಮುಟ್ಟಿಲ್ಲ. ಈ ಒಂದು ಕಾರಣದಿಂದ ರಾಜೇಶ್ ನಾಯ್ಕ್ ಉಳ್ಳೆಪಾಡಿಗುತ್ತು ಅಂತರ ಕಡಿಮೆ ಆದರೂ ಗೆಲುವನ್ನು ಚೆನ್ನಾಗಿ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ವೇದವ್ಯಾಸ್ ಕಾಮತ್ ಅವರು ಅದೆಷ್ಟೋ ದೂರುಗಳಿದ್ರು, ಅಪವಾದಗಳಿದ್ರೂ ಕೂಡ ಬಿಜೆಪಿಯ ಭದ್ರಕೋಟೆ ಮಂಗಳೂರು ಎಂಬುದನ್ನು ಸಾಬೀತುಪಡಿಸುವುದರ ಜೊತೆಗೆ ಮಂಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿಯನ್ನು ತಡವಾಗಿ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಮಾಡಿದ ದೊಡ್ಡ ತಪ್ಪು ಅಂತಾನೆ ಅನಿಸ್ತಾ ಇದೆ. ಈ ಕಾರಣದಿಂದಲೇ ಕಾಂಗ್ರೆಸ್ ಘೋಷಣೆ ಮಾಡಿದವರ ಗ್ಯಾರಂಟಿ ಕಾರ್ಡ್ಗಳೇನಿರ್ಬೋದು ಅವೆಲ್ಲವನ್ನು ಕೂಡ ಜನರಿಗೆ ತಲುಪಿಸುವುದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈ ಕಾರಣದಿಂದಲೇ ಮಂಗಳೂರಿನಲ್ಲಿ ಬಹಳಷ್ಟು ದೊಡ್ಡ ಅಂತರದ ಗೆಲುವನ್ನ ಬಿಜೆಪಿ ಪಡ್ಕೊಳ್ತು. ಇನ್ನು ಬೆಳ್ತಂಗಡಿಗೆ ಹೇಳೋದಾದ್ರೆ ಅಲ್ಲೂ ಜಾತಿ ಸಮೀಕರಣ ಲೆಕ್ಕ ಮಾಡುತ್ತೆ ಅಂತ ಅನ್ಕೊಂಡಿದ್ರು. ಬಂಟ ಬಿಲ್ಲವ ಸಮುದಾಯ ಇದರ ನಡುವೆ ಫೈಟ್ ಏರ್ಪಡುತ್ತೆ ಅಂತ ಅನ್ಕೊಂಡಿದ್ರು. ಆದರೂ ಕಳೆದ ಬಾರಿಯ ಚುನಾವಣೆಯಂತೆ ಈ ಬಾರಿಯೂ ಹರೀಶ್ ಪೂಂಜಾ ಗೆಲುವನ್ನ ದಾಖಲಿಸಿದ್ದಾರೆ. ಅವರೊಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ಅಲ್ಲಿಯ ಸ್ಥಳೀಯರ ಮಾತುಗಳು ಕೇಳಿ ಬಂದಿತ್ತು. ಆದರೆ ಒಟ್ಟಾರೆಯಾಗಿ ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟ್ ಆಗಿತ್ತು ಬೆಳ್ತಂಗಡಿ. ಅಲ್ಲೂ ಮತ್ತೊಮ್ಮೆ ಗೆಲುವಿನ ನಗೆಯನ್ನ ಬೀರಿದೆ. ಇನ್ನು ಸುಳ್ಯದಲ್ಲಿ ಸಚಿವ ಅಂಗಾರ ಅವರು 6 ಬಾರಿ ಗೆದ್ದಂತಹ ಜಾಗ ಅದು. ಈ ಬಾರಿ ಯುವಕರಿಗೆ ಮಣೆ ಹಾಕುವ ನಿಟ್ಟಿನಲ್ಲಿ ಓರ್ವ ಸಾಮಾನ್ಯ ಸದಸ್ಯ ಆಗಿರುವಂತಹ ಭಾಗೀರಥಿ ಮುರುಳಿ ಅವರನ್ನ ಕಣಕ್ಕಿಳಿಸಿತು ಬಿಜೆಪಿ. ಖಂಡಿತವಾಗಿ ಯಶಸ್ವಿಯಾಗಿದೆ. ಅಂತರ ಕಡಿಮೆ ಇರಬಹುದು, ಆದರೆ
ಬಹುತೇಕ ಗೆಲುವನ್ನು ಖಚಿತಪಡಿಸಿಕೊಂಡಿದೆ ಬಿಜೆಪಿ ಸುಳ್ಯದಲ್ಲಿ. ಮತ್ತು ಮಂಗಳೂರು ಉತ್ತರಕ್ಕೆ ಗಮನಿಸಿದರೆ ಅಲ್ಲಿ ಇನಾಯತ್ ಮತ್ತು ಮೊಯ್ದೀನ್ ಬಾವಾ ಅವರ ಮಧ್ಯೆ ಇರುವಂಥ ಒಂದಷ್ಟು ಮತ ವಿಭಜನೆಯ ಕೆಲಸಗಳು ಭರತ್ ಶೆಟ್ಟಿ ಅವರಿಗೆ ವರದಾನ ಆಯಿತು ಅನ್ನೋದರಲ್ಲಿ ತಪ್ಪೇ ಇಲ್ಲ. ಭರತ್ ಶೆಟ್ಟಿ ಇದನ್ನು ಅನಾಯಾಸವಾಗಿ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಈ ಕಾರಣದಿಂದ ಭರತ್ ಶೆಟ್ಟಿ ಗೆಲುವು ಅತ್ಯಂತ ಸುಲಭವಾಗಿದೆ ಅಂತಲೇ ಹೇಳ್ಬೋದು. ಒಂದು ಹಂತದಲ್ಲಿ ಮಾತ್ರ ಇನಾಯತ್ ಅಲಿ ಸಂಪೂರ್ಣವಾಗಿ ಮೇಲುಗೈಯನ್ನು ಸಾಧಿಸೋಕೆ ಹೊರಟರು. ಆದರೆ ಆ ಒಂದೆರಡು ಸುತ್ತುಗಳು ಕಳೆದ ಬಳಿಕ ಇನಾಯತ್ ಅಲಿ ಅವರ ಮತಗಳು ಮತ್ತೆ ಮುನ್ನಡೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯನೇ ಆಗಿಲ್ಲ. ಜೊತೆಗೆ ಇನ್ನೊಂದು ಕ್ಷೇತ್ರವನ್ನು ಗಮನಿಸಬೇಕಾದ್ದು ಉಳ್ಳಾಲ ಅಂದರೆ ಮಂಗಳೂರು ಕ್ಷೇತ್ರ. ಇಲ್ಲಿ ಸತೀಶ್ ಕುಂಪಲ ಒಂದಷ್ಟು ಪ್ರಭಾವವನ್ನು ಬೀರ್ತಾರೆ ಅನ್ನುವ ಎಲ್ಲ ಲಕ್ಷಣಗಳಿತ್ತು. ರಿಯಾಜ್ ಪರಂಗಿಪೇಟೆ SDPIಯಿಂದ ಸ್ಪರ್ಧೆಯನ್ನು ಮಾಡಿದಾಗ ಬಿಜೆಪಿ ಲೆಕ್ಕಾಚಾರ ಹೀಗಿತ್ತು ಅಂದರೆ SDPI ಸ್ಪರ್ಧೆಯನ್ನು ಮಾಡೋದ್ರಿಂದ ಮುಸ್ಲಿಂ ಮತಗಳು ವಿಭಜನೆ ಆಗುತ್ತೆ, ಬಿಜೆಪಿಗೆ ಇದೊಂದು ಸುಗಮ ಆಗುತ್ತೆ ದಾರಿ ಅಂದ್ಕೊಂಡಿದ್ರು. ಆದರೆ UT ಖಾದರ್ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6+1+1 ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆದರೆ ಕೊನೆಗಳಿಗೆ ಹೋರಾಟದ ಮುಖೇನವಾಗಿ ಇದು 6+1 ಅಥವಾ 6+2 ಅನ್ನೋದನ್ನ ಇದು ಕಾದು ನೋಡಬೇಕಾಗಿದೆ. ಇನ್ನು ಇದೀಗ ಬಂದ ಮಾಹಿತಿಯಂತೆ ಪುತ್ತೂರಿನಲ್ಲಿ ಮತ್ತೆ ಟಫ್ ಫೈಟ್ ಕಾಣ್ತಾ ಇದೆ. ಬಹುಶಃ ಇನ್ನು 2-3 ಸುತ್ತುಗಳು ಮಾತ್ರ ಬಾಕಿ ಇರಬೇಕು. ಆದರೆ ಕೇವಲ 535 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಕಾಂಗ್ರೆಸ್. ಪುತ್ತೂರಿನಲ್ಲಿ ಪುತ್ತಿಲರಿಗಿಂತ ಕೇವಲ 535 ಮತಗಳ ಮುನ್ನಡೆಯಲ್ಲಿದೆ ಕಾಂಗ್ರೆಸ್. ಬಹುಶಃ ಇನ್ನೊಂದು ಸುತ್ತಾಗಬೇಕಾದ್ರೆ ಇನ್ನಷ್ಟು ಫೈಟ್ ಬರುವಂತಹ ಸಾಧ್ಯತೆಗಳು ಇವತ್ತು ಕಾಣ್ತಾ ಇವೆ. ರಾಜ್ಯದ ಫಲಿತಾಂಶವನ್ನು ಗಮನಿಸೋದಾದ್ರೆ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. 129 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. JDS 20 ಹಾಗೂ ಇತರರು 5 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಈಗಾಗಲೇ ಉಡುಪಿಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಭಾರತೀಯ ಜನತಾ ಪಕ್ಷ. ಈ ಬಾರಿ 4 ಹೊಸ ಮುಖಗಳನ್ನು ಹಾಕಿದ್ರು. ಬಿಜೆಪಿ ಈ ಒಂದು ಪ್ರಯೋಗದಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳಬಹುದು. ಕಾರಣ ಏನಂದ್ರೆ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ, ಕಾಪಿನಲ್ಲಿ ಗುರ್ಮೆ, ಕುಂದಾಪುರದಲ್ಲಿ ಕೊಡಗಿ, ಬೈಂದೂರಿನಲ್ಲಿ ಗುರುರಾಜ್ ಗಂಟಿಹೊಳೆ ಇವರನ್ನ ಕಣಕ್ಕಿಳಿಸಿತ್ತು ಕೊನೆಯ ಗಳಿಗೆಯಲ್ಲಿ. ಆದರೂ ಕೊನೆಯ ಗಳಿಗೆಯವರೆಗೂ ಒಂದಷ್ಟು ಕಸರತ್ತುಗಳ ಅಸಮಾಧಾನಗಳು, ಒಂದಷ್ಟು ಅಪಸ್ವರಗಳು ಕೇಳಿ ಬಂದರು. ಕೊನೆ ಅಂತಿಮ ಗಳಿಗೆಯಲ್ಲಿ ಕಾರ್ಯಕರ್ತರು
ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡುವಲ್ಲಿ ಸಫಲರಾಗಿದ್ದಾರೆ. ಈ ಮೂಲಕವಾಗಿ ಗುರ್ಮೆ ಸುರೇಶ್ ಶೆಟ್ಟಿ ಗೆಲುವನ್ನ ಸಾಧಿಸಿದ್ದಾರೆ ಕಾಪುವಿನಲ್ಲಿ. ಕೊಡಗಿಯವರು ಅದ್ಭುತವಾದ ಗೆಲುವನ್ನು ಸಾಧಿಸಿದ್ದಾರೆ ಕುಂದಾಪುರದಲ್ಲಿ. ಗುರುರಾಜ್ ಗಂಟಿಹೊಳೆ ಗೆಲುವಿನ ಸನಿಹ ಇದ್ದಾರೆ. ಇನ್ನು ಸುನಿಲ್ ಕುಮಾರ್ ಗೆಲುವನ್ನ ಸಾಧಿಸಿದ್ದಾರೆ. ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಗೆಲುವನ್ನ ಸಾಧಿಸಿದ್ದಾರೆ. ಒಟ್ಟಾರೆ 5 ಕ್ಷೇತ್ರಗಳಿಗೆ 5 ಪಡೆದುಕೊಂಡಿದೆ ಬಿಜೆಪಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಬಂದ ಸುದ್ದಿ, ಈಗ ತಾನೇ 6 ಮತ್ತು 1 ಉಂಟು. ಒಂದು ಯಾವುದು ಅಂತ ಇನ್ನೊಂದು ಕಾದು ನೋಡಬೇಕಾದ್ರೆ 535 ಮತಗಳ ಅಲ್ಪ ಮುನ್ನಡೆಯನ್ನ ಅಶೋಕ್ ಕುಮಾರ್ ರೈ ಪಡೆದಿದ್ದಾರೆ ಪುತ್ತಿಲ ಅವರಿಗಿಂತ. ಆದ್ರಿಂದ ಪುತ್ತಿಲ ಮತ್ತು ಅಶೋಕ್ ರೈ ಅವರ ಮಧ್ಯೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಅಭ್ಯರ್ಥಿ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಮೊದಲ 3-4 ಸುತ್ತುಗಳಲ್ಲಿ ಗೋಪಾಲ್ ಪೂಜಾರಿ ಮುನ್ನಡೆಯನ್ನ ಪಡೆದಿದ್ರು. ಆದರೆ ಅದು ಗೋಪಾಲ್ ಪೂಜಾರಿ ಅವರ ಅತ್ಯಂತ ಸ್ಟ್ರಾಂಗ್ ಬೆಲ್ಟ್ ಆಗಿತ್ತು. ಆದರೆ ಅಲ್ಲೂ ಕೂಡ ಅವರಿಗೆ ಕಡಿಮೆ ಅಂತರದ ಮುನ್ನಡೆ ಬಂದಾಗ ಬಹುತಃ ಅವರಿಗೆ ಸೋಲು ಖಚಿತ ಅನ್ನೋದು ತಿಳಿದಿತ್ತು ಅಂತ ತಿಳಿಯುತ್ತದೆ. ಈ ಕಾರಣದಿಂದಲೇ ದಿನೇಶ್ ಮೊಳವಳ್ಳಿ ಜೊತೆ ಸೇರಿಕೊಂಡು ಗೋಪಾಲ್ ಪೂಜಾರಿ ಅವರು ನೇರವಾಗಿ ಮತ ಎಣಿಕೆ ಕೇಂದ್ರದಿಂದ ಹೊರಹೋದ್ರು. ಬಹುಶಃ ಆಗ್ಲೇ ಅವರಿಗೆ ತಮ್ಮ ಸೋಲು ಖಚಿತವಾಗಿತ್ತು ಅಂತ ಗೊತ್ತಾಗುತ್ತೆ. ಈ ಕಾರಣದಿಂದ ಒಟ್ಟಾರೆಯಾಗಿ ಉಡುಪಿಯಲ್ಲಿ ಗುರುರಾಜ್ ಗಂಟಿಹೊಳಿ ಬರಿಗಾಲ ಸಂತ ಅಂತ ಖ್ಯಾತಿ ಪಡೆದ ಸಂಘ ಪರಿವಾರದ ಕಟ್ಟಾಳು ತಮ್ಮ ಗೆಲುವಿನ ನಗೆ ಬೀರ್ತಾ ಇದ್ದಾರೆ.
ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ಸಾಕಷ್ಟು ಜಿದ್ದಾಜಿದ್ದಿ ಪೈಪೋಟಿಗಳಿಗೆ ಕಾರಣವಾಗಿದ್ದಂತಹ ವಿಧಾನಸಭಾ ಚುನಾವಣೆ ಇದರ ಫಲಿತಾಂಶ ಈಗಾಗಲೇ ಬಹುತೇಕ ಹೊರಬಿದ್ದಿದೆ. ಘೋಷಣೆಯೊಂದೇ ಬಾಕಿ. ಕರಾವಳಿಯ 2 ಜಿಲ್ಲೆಗಳನ್ನು ಗಮನಿಸೋದಾದ್ರೆ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೆದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ನಿಖರವಾದಂತಹ ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ಬಿಜೆಪಿ ಒಟ್ಟಾರೆಯಾಗಿ 13 ಕ್ಷೇತ್ರಗಳಲ್ಲಿ 11 ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಕಳೆದ ಬಾರಿಗಿಂತ 1 ಕ್ಷೇತ್ರವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅದು ಪಕ್ಷೇತರರ ಪಾಲಾದ್ರೆ ಅದು ಬಿಜೆಪಿ ಪ್ಲಸ್ ಆಗುತ್ತೆ, ಇಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ. ಕಾಂಗ್ರೆಸ್ಸಿಗೆ 2 ಸ್ಥಾನ ಸಿಗುತ್ತೆ, ಉಳಿದ 11 ಸ್ಥಾನಗಳು ಬಿಜೆಪಿಗೆ ಸಿಗುತ್ತೆ. ಈಗಾಗಲೇ ಉಡುಪಿಯಲ್ಲಿ ಘೋಷಣೆ ಮಾತ್ರ ಬಾಕಿ. ಗುರುರಾಜ್ ಗಂಟಿಹೊಳೆ ಬೈಂದೂರು ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಈ ಕಾರಣದಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಒಲವುಗಳಿತ್ತು ಮತ್ತು ಗೋಪಾಲ ಪೂಜಾರಿ ಅನುಕಂಪದ ಅಲೆಯಲ್ಲಾದ್ರೂ ವಿನ್ ಆಗ್ತಾರೆ ಅನ್ನುವಂತ ಎಲ್ಲ ಸಾಧ್ಯತೆಗಳನ್ನ ಕಾಂಗ್ರೆಸ್ ನೆಚ್ಚಿಕೊಂಡಿತ್ತು. ಸುಕುಮಾರ್ ಶೆಟ್ಟಿ ಅವರ ವಿರುದ್ಧವಾಗಿರುವಂತಹ ಒಂದಷ್ಟು ಭಾವನೆಗಳು, ಸುಕುಮಾರ್ ಶೆಟ್ಟಿ ಅವರ ವಿರುದ್ಧವಾಗಿರುವಂತಹ ಕಾರ್ಯಕರ್ತರ ಭಾವನೆಗಳು, ಇವೆಲ್ಲವೂ ಕೂಡ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಪರ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಆದ್ರೆ ಯಾವಾಗ ಗುರುರಾಜ್ ಗಂಟಿಹೊಳೆ ಎನ್ನುವಂತಹ ಸಂಘ ಪರಿವಾರದ ಕಟ್ಟಾಳುವನ್ನ ಕಣಕ್ಕಿಳಿಸಿದ್ರು, ಚಿತ್ರಣ ಬದಲಾಯಿತು. ಗುರುರಾಜ್ ಗಂಟಿಹೊಳೆ ಅವರ ಜೊತೆಗೆ ಇದ್ದಂತಹ ಯುವಕರೆಲ್ಲ ಸೇರಿ ಅದ್ಭುತ ಕೆಲಸವನ್ನ ಮಾಡಿದ್ರು. ಗುರುರಾಜ್ ಗಂಟಿಹೊಳೆಗೆ ಒಂದು ಅವಕಾಶವನ್ನ ಕೊಡುವ ಮನಸ್ಸನ್ನ ಮತದಾರ ಮಾಡಿದ. ಕಾರಣ 8 ಬಾರಿ ಸ್ಪರ್ಧೆಯನ್ನು ಮಾಡ್ತಿರುವಂತಹ ಗೋಪಾಲ್ ಪೂಜಾರಿ ಮತ್ತು ಮೊದಲ ಬಾರಿ ಸ್ಪರ್ಧೆಯನ್ನು ಮಾಡ್ತಿರುವಂತಹ ಗುರುರಾಜ್ ಗಂಟಿಹೊಳೆ ಈಗಾಗಲೇ 9 ರಿಂದ 10 ಸಾವಿರ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಚ್ಚರಿಯ ಫಲಿತಾಂಶ ಅಂತಲ್ಲ, ನಿರೀಕ್ಷೆಗೂ ಸಿಲುಕದ ಫಲಿತಾಂಶ ಅಂದ್ರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಇಷ್ಟು ಕಡಿಮೆ ಅಂತರದಲ್ಲಿ ಸುನಿಲ್ ಕುಮಾರ್ ಗೆಲ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅದ್ಭುತವಾದಂತಹ ಒಂದು ಹೋರಾಟವನ್ನೇ ನೀಡಿದ್ರು. ಮೊದಲು ಪ್ರಮೋದ್ ಮುತಾಲಿಕ್ ಹೋರಾಟವನ್ನ ನೀಡ್ತಾರೆ ಅಂತ ಅಂದುಕೊಂಡ್ರು. ಕೊನೆಯ ಗಳಿಗೆಯಲ್ಲಿ ಪ್ರಮೋದ್ ಮುತಾಲಿಕ್ ಅವರ ಛಾಯೆ ಕಡಿಮೆ ಆಯಿತು. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅವರ ಛಾಯೆ ಬಹಳಷ್ಟು ದೊಡ್ಡದಾಗಿ ಕಾಣಿಸಿಕೊಂಡಿತ್ತು. ಆದರೂ ಕಾಂಗ್ರೆಸ್ ಅಲ್ಲಿ ತಪ್ಪು ಮಾಡಿತ್ತು, ಏನಂದ್ರೆ ತಮ್ಮ ಅಭ್ಯರ್ಥಿಯನ್ನ ಕೊನೆಯದಾಗಿ ಕಣಕ್ಕೆ ಇಳಿಸಿತು. ಒಟ್ಟಾರೆಯಾಗಿ ಸುನಿಲ್ ಕುಮಾರ್ 4ನೇ ಬಾರಿಗೆ ಗೆದ್ದು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಕಳದಲ್ಲಿ ಜನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ, ಹಂಚಿಕೊಂಡಿದ್ದಾರೆ. ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ ಹರೀಶ್ ಪೂಂಜಾ ಬೆಳ್ತಂಗಡಿಯಿಂದ, ರಾಜೇಶ್ ನಾಯ್ಕ ಉಳ್ಳೆಬಾಡಿಗುತ್ತು ಬಂಟ್ವಾಳದಿಂದ, ವೇದವ್ಯಾಸ್ ಕಾಮತ್ ಮಂಗಳೂರು ದಕ್ಷಿಣದಿಂದ, ಭರತ್ ಶೆಟ್ಟಿ ಮಂಗಳೂರು ಉತ್ತರದಿಂದ ಗೆಲುವಿನ ನಗೆ ಬೀರಿದ್ದಾರೆ ಬಿಜೆಪಿ ಪಕ್ಷದ ಆಳುಗಳಾಗಿ. ಈಗ ಬಿಜೆಪಿ ಪಕ್ಷದ ಕಟ್ಟಾಳುಗಳಂತಲೇ ಹೆಸರನ್ನ ಮಾಡಿದವರು. ಅದರಲ್ಲೂ ಬಹಳ ಟಫ್ ಫೈಟ್ ಅಂತಿತ್ತು ರಾಜೇಶ್ ನಾಯ್ಕ ಉಳ್ಳೆಪಾಡಿಗುತ್ತು ಮತ್ತು ರಮನಾಥ್ ರೈ ಅವರ ಮಧ್ಯೆ. ಯಾಕಂದ್ರೆ ರಮನಾಥ್ ರೈ ಅವರು ಈ ಬಾರಿ ಒಂದು ಅನುಕಂಪದ ಅಲೆಯಲ್ಲಿ ವಿನ್ ಆಗ್ತಾರೆ ಅನ್ನುವಂಥ ಸಾಧ್ಯತೆಗಳು ಬಹುದಷ್ಟು ಕಡೆ ಕೇಳಿ ಬಂದಿತ್ತು. ಯಾಕೆಂದ್ರೆ ಅವರಿಗೆ ಕೊನೆ ಚುನಾವಣೆ ಅಂತ ಹೇಳಿದ್ರು. ಇನ್ನು ವಿನಯ್ ಕುಮಾರ್ ಸೊರಕೆ ಅವರು ಕಾಪು ಕ್ಷೇತ್ರದಿಂದ ಪ್ರತಿನಿಧಿಸುವಾಗಲೂ ನನ್ನದಿದು ಕೊನೆ ಚುನಾವಣೆ ಅಂತ ಹೇಳಿದ್ರು. ಆದ್ರೆ 7,000 ಮತಗಳ ಅಂತರದಿಂದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಗೆದ್ರು. ಇನ್ನೊಂದೆಡೆ ಕಾಪುವಿನಲ್ಲಿ ಮೊದಲಿಗೆ ಬಹಳಷ್ಟು ಟಫ್ ಫೈಟ್ ಇತ್ತು, ಅಂತರಗಳು ಕಾಣ್ತಾ ಇತ್ತು. ಕ್ರಮೇಣ ಸುತ್ತುಗಳು ಹೆಚ್ಚಾದಂತೆ ಅಂತರಗಳು ಜಾಸ್ತಿ ಆಯಿತು. ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಮತ ಹೆಚ್ಚಿನ ಸಂಖ್ಯೆಯಲ್ಲಿ ಒಲಿತು ಬಂತು ಅಂತ ಹೇಳ್ಬೋದು. ಆದರೆ ಕಿರಣ್ ಕುಮಾರ್ ಕೊಡ್ಗಿ ಅವರು ಸೋಲಿಲ್ಲದ ಸರದಾರ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಜೊತೆ ಸೇರಿಕೊಂಡು ಉಡುಪಿಯ ಮಟ್ಟಿಗೆ ದೊಡ್ಡ ಅಂತರದ ಗೆಲುವನ್ನೇ ತಂದುಕೊಟ್ರು. ಜೊತೆಗೆ ಉಡುಪಿಯ ಯಶ್ಪಾಲ್ ಸುವರ್ಣ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆ ಗಳಿಗೆಯಲ್ಲಿ ಹೆಸರು ಘೋಷಣೆ ಆಯಿತು. ಒಂದಷ್ಟು ಅಸಮಾಧಾನ ಬೇಸರಗಳಿದ್ರು, ಅದನ್ನೆಲ್ಲ ಮರೆತು ರಘುಪತಿ ಭಟ್ ಮತ್ತೆ ಯಶ್ಪಾಲ್ ಸುವರ್ಣ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು. ಯಶ್ಪಾಲ್ ಸುವರ್ಣ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಜೊತೆಗೆ ಘೋಷಣೆ ಒಂದೇ ಬಾಕಿ, ಚುನಾವಣೆಯ ಅಧಿಕಾರಿಗಳು ಘೋಷಣೆ ಮಾಡೋದೊಂದೇ ಬಾಕಿ. ಸುರೇಶ್ ಶೆಟ್ಟಿ ಗುರ್ಮೆ ಕಾಪುವಿನಿಂದ, ಗುರುರಾಜ್ ಗಂಟಿಹೊಳೆ ಬೈಂದೂರಿನಿಂದ, ಯಶ್ಪಾಲ್ ಸುವರ್ಣ ಉಡುಪಿಯಿಂದ, ಸುನಿಲ್ ಕುಮಾರ್ ಕಾರ್ಕಳದಿಂದ, ಕಿರಣ್ ಕುಮಾರ್ ಕೊಡ್ಗಿ ಕುಂದಾಪುರದಿಂದ, ಹೀಗೆ ದೊಡ್ಡ ಒಂದು ಸಾಧನೆಯನ್ನು ಮತ್ತೊಮ್ಮೆ ಬಿಜೆಪಿ ಮಾಡಿದ್ರೆ, ಜೊತೆಗೆ ಎಚ್ಚರಿಕೆ ಗಂಟೆಯನ್ನು ಬಿಜೆಪಿಗೆ ಮತದಾರ ನೀಡಿದ್ದಾನೆ ಅನ್ನೋದು ಸ್ಪಷ್ಟ. ಅತ್ಯಂತ ಕಡಿಮೆ ಅಂತರದ ಗೆಲುವನ್ನು ಕೂಡ ದಾಖಲಿಸುವಲ್ಲಿ
ಮತದಾರ ಬಹಳಷ್ಟು ಜಾಣ್ಮೆಯನ್ನು ವಹಿಸಿದ್ದಾನೆ. ಅದೇ ರೀತಿಯಾಗಿ ಇದೀಗ ಸ್ವಲ್ಪ ಹೊತ್ತಿನಲ್ಲೇ ಪುತ್ತೂರಿನ ಫಲಿತಾಂಶ ಹೊರ ಬೀಳುತ್ತೆ. ಆಗ ಬಹುಶಃ ಪಕ್ಷೇತರ ಅಭ್ಯರ್ಥಿ ವಿನ್ನ ಆದರೆ ಇದು BJPಗಂತೂ ದೊಡ್ಡ ನಷ್ಟ ಅಂತಲೇ ಹೇಳಬೇಕು. ಯಾಕೆಂದರೆ ಒಂದಷ್ಟು ಜನರನ್ನು ಸೇರಿಸ್ಕೊಂಡು ಪುತ್ತಿಲ ಅವರಿಗೆ ಕೊಡಬೇಕು ಅನ್ನೋದನ್ನು ಎಲ್ಲರ ಮನಸ್ಸಲ್ಲಿತ್ತು. ಪುತ್ತಿಲ ಅವರಿಗೆ ಅವಕಾಶವನ್ನು ನೀಡಬೇಕು BJPಯಿಂದ ಅಂತ. ಆದರೆ ಕೊನೆಗಳಿಗೆ ಪುತ್ತಿಲ ಅವರಿಗೆ ಯಾರು ನೀಡೋದಕ್ಕೆ ಮನಸ್ಸು ಮಾಡಿಲ್ಲ. ಈ ಕಾರಣದಿಂದ ಪುತ್ತಿಲ ಅವರು ಮುನಿಸಿಕೊಂಡು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿದರು. ಸ್ಪರ್ಧೆ ಮಾಡಿದ್ದೇ BJPಗೆ ದೊಡ್ಡ ಹೊಡೆತವನ್ನು ಬಿತ್ತು. ನಿರೀಕ್ಷೆಗೂ ಮೀರಿ ಸುಮಾರು 40,000ದಷ್ಟು ಓಟುಗಳನ್ನು ಪುತ್ತಿಲ ಅವರು ಪಡ್ಕೊಂಡ್ರು. 22,000 ಓಟುಗಳು BJPಗೆ ಸಿಕ್ತು. ಕಾಂಗ್ರೆಸ್ಸಿಗೂ 40,000ಕ್ಕಿಂತ ಮೇಲೆ ಓಟ್ ಸಿಕ್ತು. ಹಾಗಿದ್ರೆ ಪುತ್ತಿಲ ಮತ್ತು BJP ಗಳಿಸಿದ ಒಟ್ಟು ಓಟುಗಳು 65,000ಕ್ಕಿಂತ ಹೆಚ್ಚು. ಅನಾಯಾಸವಾಗಿ ಗೆಲುವನ್ನು ದಾಖಲಿಸಬಹುದಿತ್ತು. ಒಂದು ಸೀಟನ್ನು ಕಳ್ಕೊಂಡಿದೆ BJP, ಜೊತೆಗೆ ಪಾಠವನ್ನು ಕಲಿತಿದೆ. ರಾಜ್ಯಾಧ್ಯಕ್ಷರ ತವರು ಪುತ್ತೂರಿನಲ್ಲಿ ದೊಡ್ಡ ಹೊಡೆತವನ್ನ ಮತದಾರ ನೀಡಿದ್ದಾನೆ BJPಗೆ. ನೋಡಬೇಕು, ಸ್ವಲ್ಪ ಹೊತ್ತಿನಲ್ಲೇ ಈ ಬಗ್ಗೆ ಘೋಷಣೆ ಆಗುತ್ತೆ. ಗೆಲುವಿನ ನಗೆಯನ್ನು ಬೀರಿರುವಂತಹ ಯಶ್ಪಾಲ್ ಸುವರ್ಣ ಅವರು ಉಡುಪಿಯ ಹಿರಿಯ BJPಯ ನಾಯಕರಾಗಿರುವಂತಹ ಸೋಮಶೇಖರ್ ಭಟ್ ಅವರ ಮನೆಗೆ ತೆರಳಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಸೋಮಶೇಖರ್ ಭಟ್ ಉಡುಪಿಯ BJPನ ಮಟ್ಟಿಗೆ ಭೀಷ್ಮ ಅಂತಾನೆ ಹೇಳಬಹುದು. ಉಡುಪಿಯ BJPಗರ ಪಾಲಿಗೆ ಭೀಷ್ಮ, ಗುರುಗಳು ಹಾಗೂ ಅತ್ಯಂತ ಹಿರಿಯರು. ರಾಷ್ಟ್ರೀಯ ನಾಯಕರ ಜೊತೆ ಒಡನಾಟವನ್ನು ಹೊಂದಿದವರು. ಕಳೆದ ವರ್ಷ ಪ್ರಧಾನಿ ಮೋದಿ ಅವರೇ ಸೋಮಶೇಖರ್ ಭಟ್ ಅವರಿಗೆ ಕರೆ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಅಷ್ಟರ ಮಟ್ಟಿಗೆ ಬಹಳಷ್ಟು ಹೆಮ್ಮೆಯ ಕಾರ್ಯಕರ್ತರು, ಹಿರಿಯ ಕಾರ್ಯಕರ್ತರಾಗಿದ್ದವರು ಸೋಮಶೇಖರ್ ಭಟ್ ಅವರು. ಅವರ ಮನೆಗೆ ತೆರಳಿ ಅವರಲ್ಲಿ ಆಶೀರ್ವಾದವನ್ನು ಪಡೆದಿದ್ದಾರೆ ಯಶ್ಪಾಲ್ ಸುವರ್ಣ.
ಕಂಠಿಹೊಳೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗುರುರಾಜ್ ಕಂಠಿಹೊಳೆ ಅವರು 11,204 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ. ಬಹುಶಃ ರಾಜ್ಯದ ಫಲಿತಾಂಶವನ್ನು ಗಮನಿಸಿದ್ರೆ ಯಾರು ನಿರೀಕ್ಷೆಯನ್ನ ಮಾಡದ ರೀತಿಯ ಸ್ಥಾನವನ್ನ ಬಿಜೆಪಿ ಪಡಿತಾ ಇದೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಸದ್ಯ 65 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ, 134 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆ, 21 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಸಾಧಿಸಿದ್ರೆ 4 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನೊಂದು ಗಂಟೆಯ ಹೊತ್ತಿಗೆ ಬಹುತೇಕ ಪಕ್ಕಾ ಲೆಕ್ಕಾಚಾರಗಳು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರೆಲ್ಲ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಆದರೆ ಘಟಾನುಘಟಿ ನಾಯಕರು ಮಾತ್ರ ಸತ್ತಿಲ್ಲದೆ ಮನೆ ಸೇರಿದ್ದಾರೆ ಅಂತ ಹೇಳ್ಬೋದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ಬೋದು, ಹಾಗೆ ರೇಣುಕಾಚಾರ್ಯ ಇರ್ಬೋದು. ಬಹುಶಃ ಅನೇಕ ಕಡೆ ದೊಡ್ಡ ದೊಡ್ಡ ನಾಯಕರೇ ಸೋಲನ್ನ ಅನುಭವಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಮ್ಯಾಂಗ್ಳೂರ್, ಸಹ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಹಾಸ್ಪಿಟಲ್ ಬ್ರಹ್ಮಾವರ. ಉಡುಪಿಯ ಹೃದಯ ಭಾಗದಲ್ಲೊಂದು
ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆಧಾರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್, ಉಡುಪಿ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಿಮ್ ಕೈಗೆ ಎಷ್ಟೊತ್ತದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ರಕ್ತದ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ನೈಲ್ ಪಾಲಿಶ್ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸಾ ಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸಾ ಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಬ್ಯಾಂಗ್ಳೂರ್. ಸಹ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಹೇಶ್ ಹಾಸ್ಪಿಟಲ್ ಬ್ರಹ್ಮಾವರ. ಇದೀಗ ಬಹುತೇಕ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಕೇವಲ ಘೋಷಣೆಯೊಂದೇ ಬಾಕಿ. ಉಡುಪಿ 5 ವಿಧಾನಸಭಾ ಕ್ಷೇತ್ರಗಳನ್ನ ಬಿಜೆಪಿ ತನ್ನ ತೆಕ್ಕೆ ತೆಗೆದುಕೊಂಡ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿಗೆ, 2 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿವೆ. ಜಿದ್ದಿನ ಫೈಟ್ ನಲ್ಲಿ ಕೊನೆ ಗಳಿಗೆಯಲ್ಲಿ 3000 ಮತದ ಅಂತರದಿಂದ ಕಾಂಗ್ರೆಸ್ನ ಅಶೋಕ್ ರೈ ವಿಜಯದ ನಗೆ ಬೀರಿದ್ದಾರೆ. ಅರುಣ್ ಪುತ್ತಿಲ ಅವರು ಕೊನೆ ಗಳಿಗೆವರೆಗೂ ಅದ್ಭುತ ಹೋರಾಟವನ್ನೇ ನೀಡಿದ್ರು. ಆದ್ರೆ
ಬಿಜೆಪಿ ಮಾತ್ರ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಈ ಕಾರಣದಿಂದ ಇದೀಗ ಬಿಜೆಪಿಯ ಒಳಜಗಳ ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಟ್ಟಿದೆ. ಒಟ್ಟಾರೆಯಾಗಿ ಅರುಣ್ ಪುತ್ತಿಲ ಮತ್ತು ಬಿಜೆಪಿ ಪಡೆದ ಮತಗಳು 65,000ಕ್ಕಿಂತ ಹೆಚ್ಚು. ಈ ನಿಟ್ಟಿನಲ್ಲಿ ಬಿಜೆಪಿ ತನ್ನೊಳಗೆ ವೈಮನಸ್ಸನ್ನ ಈ ರೀತಿಯಾಗಿ ತಿರುಗಿಸಿಕೊಂಡದ್ದು, ಅಥವಾ ಇದಕ್ಕೆ ಹೊಸ ಹುರುಪನ್ನು ನೋಡೋದಕ್ಕೆ, ಹೊರ ಟಚ್ ಅನ್ನು ನೀಡೋದಕ್ಕೆ, ಅಥವಾ ಬಿಜೆಪಿಯಲ್ಲಿ ಯಾರು ನಿಂತರೂ ಗೆಲ್ತೆ, ನಮಗೆ ಪಕ್ಷ ಮುಖ್ಯ, ಯಾರು ನಿಲ್ಲಿಸಿದ್ರು ಗೆಲ್ತೀವಿ ಅನ್ನೋಂಥ ಏನು ಅವರ ಯೋಚನೆಗಳಿತ್ತು ಅದೆಲ್ಲವನ್ನ ಮತದಾರ ಕೆಳ ಹಾಕಿದ್ದಾನೆ. ರಾಜ್ಯಾಧ್ಯಕ್ಷರ ತವರಿನಲ್ಲೇ ಮುಖಭಂಗ ಚೆನ್ನಾಗಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಗಳಿಗೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಯಲ್ಲಿ ಅವರಿಗೆ ಕೊಟ್ಟಿದ್ರೆ, ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಬಿಜೆಪಿಯಲ್ಲೇ ಕೊಟ್ಟಿದ್ರೆ ಖಂಡಿತವಾಗಿಯೂ ಪುತ್ತೂರಿನ ಸ್ಥಾನವನ್ನ ಉಳಿಸಿಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಅರುಣ್ ಕುಮಾರ್ ಪುತ್ತಿಲ ಅವರು ಬಲವಾದ ಹೊಡೆತವನ್ನೇ ನೀಡಿದ್ದಾರೆ. ಕೊನೆಗಳಿಗೆ ವಿನ್ ಆಗುವಂತ ಚಾನ್ಸ್ ಇದ್ದರೂ ಕೂಡ ಕೊನೆಗಳಿಗೆ ಅಶೋಕ್ ಕುಮಾರ್ ರೈ ಅವರು ಒಂದು ಅನಿರೀಕ್ಷಿತ ಗೆಲುವನ್ನ ಸಾಧಿಸಿದ್ದಾರೆ. ಹೆಚ್ಚಿನವರು ನಿರೀಕ್ಷೆಯನ್ನ ಮಾಡಿರಲಿಲ್ಲ, ಆದರೆ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಉಡುಪಿಯ ಮಟ್ಟಿಗೆ ಹೇಳೋದಾದ್ರೆ ಚಿಕ್ಕ ಮಕ್ಕಳು ಕೂಡ ಇದೀಗ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ, ಸುನೀಲ್ ಕುಮಾರ್, ಗುರುರಾಜ್ ಗಂಟಿಹೊಳೆ ಇವರೆಲ್ಲರೂ ಗೆಲುವನ್ನು ಸಾಧಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿರುವ ವಿಶೇಷತೆ ಏನಂದ್ರೆ 4 ಹೊಸ ಮುಖಗಳು ಮೊದಲ ಜಯವನ್ನ ದಾಖಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಉಡುಪಿಯ ಮಟ್ಟಿಗೆ ಹೇಳೋದಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ವಿಧಾನಸಭಾ ಚುನಾವಣೆ ಹೊಸ ಹುರುಪನ್ನು ತಂದುಕೊಟ್ಟಿದೆ. ಆದರೆ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ ಬಿಜೆಪಿ ಬಹುಶಃ ಅತ್ಯಂತ ಕಮ್ಮಿ ಸ್ಥಾನವನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರ್ತವೆ.
ಕೆಟ್ಟ ಪ್ರವೃತ್ತಿಯನ್ನು ಕಾರ್ಕಳದಲ್ಲಿ ಶುರು ಮಾಡಿದರು. ಹಾಗಾಗಿ ಇದೆಲ್ಲ ಜನರಿಗೆ ಗೊತ್ತಿದೆ. ಪರವಾಗಿಲ್ಲ, ಇನ್ನಾದರೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಜನರ ಸೇವೆ ಮಾಡಿ. ಸರ್, ಕೊನೆಯ ಕ್ಷಣದಲ್ಲಿ ಕೊನೆಯ 3 ದಿವಸದಲ್ಲಿ ಜನರನ್ನು ಮಾರ್ಕೊಂಡ್ರು. ಹಣಕ್ಕಾಗಿ ಮತವನ್ನು ಮಾರುವಂಥ ಒಂದು ಕೆಟ್ಟ ಪ್ರವೃತ್ತಿಯನ್ನು ಕಾರ್ಕಳದಲ್ಲಿ ಶುರು ಮಾಡಿದರು. ಹಾಗಾಗಿ ಇದೆಲ್ಲ ಜನರಿಗೆ ಗೊತ್ತಿದೆ. ಪರವಾಗಿಲ್ಲ, ಇನ್ನಾದರೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಜನರ ಸೇವೆ ಮಾಡಲಿ ಅಷ್ಟೇ, ಬೇರೆ ಸರ್. ಕೊನೆಯ ಕ್ಷಣದಲ್ಲಿ ಕೊನೆಯ 3 ದಿವಸದಲ್ಲಿ ರಾಜ್ಯದಲ್ಲಿ ಪ್ರಜ್ಞಾವಂತರು ಜಿಲ್ಲೆ ಅಂತ ಹೇಳಿದರೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ. ಉಡುಪಿಯ ಜಿಲ್ಲೆಯ ಜನತೆ ಇವತ್ತು ಮತ್ತೆ ಪುನಃ ಹಿಂದುತ್ವಕ್ಕೆ ಮತ್ತು ಅಭಿವೃದ್ಧಿಗೆ ಮತದಾನವನ್ನು ಮಾಡಿದ್ದಾರೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ 2 ಎಜೆಂಡಾವನ್ನು ಜನತೆ ಮುಂದೆ ಇಟ್ಟಾಗ ಜನತೆ BJPಗೆ 2 ಕಣ್ಣು, ಒಂದು ಹಿಂದುತ್ವದ್ದು, ಒಂದು ಅಭಿವೃದ್ಧಿದ್ದು. ಈ 2 ಕಣ್ಣನ್ನು ಬಿಟ್ಟು BJP ಇಲ್ಲ. ಹಾಗಾಗಿ ಹಿಂದುತ್ವದ ಮತ್ತು ಅಭಿವೃದ್ಧಿಯ ವಿಜಯ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಹೆಚ್ಚಾಗಿ ಇಷ್ಟ ತನಕ ಒಂದು ಲೆಕ್ಕಾಚಾರ ಏನಿತ್ತು ಕರಾವಳಿಯ ಟ್ರೆಂಡ್ ನಿಮಗೆ ಗೊತ್ತಿದೆ, ಯಾಕೆ ಅದನ್ನು ಪದೇ ಪದೇ ಹೇಳಲಿ ಏನಂತ ಹೇಳಿ. ಜನ ಈ ಸಲ ಎಲ್ಲ ಜನ ಬಂದು ಬೆಂಬಲಿಸಿದ್ರು, ಆಗಲಿಲ್ಲ. ಸ್ವಲ್ಪ ಅದರಲ್ಲಿ ಮುಗ್ಗರಿಸಿದ್ದೇವೆ. ಮುಂದೆ ನೋಡುವ ದೇವರು ಹೇಗೆ ಮಾಡ್ತಾರಂತ. ದೇವರ ಇಚ್ಛೆ ಬೇರೆ ಅಲ್ವಾ, ನಾವೇನಾದರೂ ಎಣಿಸ್ಬೋದಾದ್ರೆ. ಬಟ್ ಎಲ್ಲವೂ ದೈವ ಬಲ ಬೇಕು, ದೈವ ಅನುಗ್ರಹ ಬೇಕು. ಇದೆ ನೋಡ, ಜನ ನಮ್ಮೊಂದಿಗಂತಿದ್ದಾರೆ. ಇದೊಂದು ಸ್ಪಷ್ಟವಾಗಿ ಜನ ಹೇಳಿದ್ದಾರೆ. ಓಟಲ್ಲಿ ಸ್ವಲ್ಪ ಗೆದ್ದು ಸೋತಿರ್ಬೋದು. ಓಟು ಯಾವ ನಮೂನೆ ಓಟ್ ಅಂತ, ಓಟಲ್ಲಿ ಏನು ನೋಟಿಗಾಗಿ ಓಟನ್ನು ಮಾಡುವಂಥ ಜನ ಬೇಜಾರಾಗ್ತದೆ. ಜನರಿಗೊಂದು ಕಾರ್ಕಳದಲ್ಲಿ ಫ್ಲೆಕ್ಸ್ ರಹಿತವಾದ, ಆಡಂಬರ ರಹಿತವಾದ, ಅಹಂಕಾರ ರಹಿತವಾದ ಒಂದು ಆಡಳಿತ ಕೊಡಬೇಕು, ಚಂದದ ಒಂದು ಆಡಳಿತ ಕೊಡಬೇಕಂತಿತ್ತು. ಆ ಫ್ಲೆಕ್ಸ್ ಪಾಲಿಟಿಕ್ಸ್ ಬದಲಿಗೆ ಬೇರೆ ದಾರ್ಶನಿಕರನ್ನು ಹಾಕಿ ಕಾರ್ಕಳ ರಾರಾಜಿಸಬೇಕು ಅಂತೆಲ್ಲ ನನ್ನ ಎಲ್ಲ ಯೋಚನೆ ಇತ್ತು. ನೋಡ ಮುಂದೆ ದಿನದಲ್ಲಿ ನಾನೇನು ಒಳ್ಳೆ ರೀತಿಯಲ್ಲಿ ಜನರ ಸೇವೆ ಮಾಡಲಿ, ಸೇವೆ ಮಾಡುವಂಥ ಒಳ್ಳೆ ಬುದ್ಧಿ ದೇವರವರಿಗೆ ಅನುಗ್ರಹಿಸಲಿ ಅಷ್ಟೇ. ಬೇರೆ ನಾನು ಏನಿಲ್ಲ, ಅವ್ರು ಬಂದು ಅವರು ಕೆಲಸ ಮಾಡಿದ್ದಾರೆ, ಓಟು ತಗೊಂಡಿದ್ದಾರೆ. ಕಾರ್ಯಕರ್ತರಿಗೆ ನಾನು ಸಮರ್ಪಿಸಲಿಕ್ಕೆ ಕಾರ್ಯಕರ್ತರು ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ, ಮತದಾರರಿಟ್ಟ ವಿಶ್ವಾಸಕ್ಕೆ 5 ವರ್ಷದ ಅವಧಿಗೆ ಯಾವುದೇ ರೀತಿಯ ಚ್ಯುತಿ ಬರದಿದ್ದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿದ್ದುಕೊಂಡು ಉಡುಪಿ ಅಭಿವೃದ್ಧಿಗೆ, ಉಡುಪಿಯ ಸೇವೆ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಅದೇ ರೀತಿ ಉಡುಪಿಯ ಕೊಡುಗೊಡೆ ನಾಡಿನಲ್ಲಿ ಯಾರು ಸೇವಕ ಎಂಬುದನ್ನು ಕೃಷ್ಣ ಮುಖ್ಯಪುರವನ್ನು ಜನರ ಮೂಲಕ ನನಗೆ ಆಶೀರ್ವಾದ ಮಾಡಿದ್ದಾರೆ.
ಸಂಘಟನೆ ಹಿರಿಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂಭ್ರಮದ ಗೆಲುವು ಖಂಡಿತ ನಮ್ಮ ದೇವದರ್ಲುಬ ಕಾರ್ಯಕರ್ತರ ಗೆಲುವು ಅಂತ ಭಾವಿಸ್ತೇನೆ. ಅವಧಿ ತುಂಬ ಕಮ್ಮಿ ಇದ್ರೂ ಕೂಡ ಅದು ನಮ್ಮದೇ ಗೆಲುವಾದರೆ ನಮ್ಮದೇ ಗೆಲುವು, ಸೋಲಾದರೆ ನಮ್ಮದೇ ಸೋಲು ಅಂತೇಳಿ ಭಾವಿಸಿ ನಮ್ಮ ಕಾರ್ಯಕರ್ತರು ರಾತ್ರಿ ಹಗಲು ಓದಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಋಣ ಯಾವತ್ತೂ ನನ್ನ ಹೆಗಲ ಮೇಲೆ ನನ್ನ ತಲೆ ಮೇಲೆ ಇರ್ತದೆ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ಒಂದಷ್ಟು ಕನಸುಗಳನ್ನು ಮುಂದಿನ ದಿನಗಳಲ್ಲಿ ಇಟ್ಟುಕೊಂಡಿದ್ದೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಮತ್ತು ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು, ರಾಜ್ಯದ ಮತ್ತು ರಾಷ್ಟ್ರದ ಮುಖಂಡರು ನನ್ನ ಮೇಲೆ ಭರವಸೆ ನೀಟ್ಟಿದ್ದಾರೆ. ಅವರ ವಿಶ್ವಾಸ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿದ್ದೇನೆ. ಹಾಗೆ ಎಲ್ಲ ಮತದಾರ ಬಂಧುಗಳ ಮತ್ತು ಕಾರ್ಯಕರ್ತರ ಹುರುಪು ಹುಮ್ಮಸ್ಸು ಇದೇ ರೀತಿ ಇರಬೇಕು. ಇದು ನಿಮ್ಮೆಲ್ಲ ಹರಕೆ ನಮ್ಮ ತಲೆ ಮೇಲೆ ಇರಬೇಕು. ನನಗೆ ಭಗವಂತ ಕೆಲಸ ಮಾಡುವ ಶಕ್ತಿಯನ್ನು ಕೊಡಬೇಕು. ಈಗಾಗಲೇ ಒಂದು ಬೇಸರ ಸಂಗತಿ, ರಾಜ್ಯದಲ್ಲಿ ಸರ್ಕಾರ ಇಲ್ಲ ಅನ್ನೋದು ಬೇಸರ ಸಂಗತಿ. ಇದ್ರೆ ಒಂದು ಒಳ್ಳೆಯ ಸ್ಪೀಡಲ್ಲಿ ಕೆಲಸ ಮಾಡೋದಾಗಿತ್ತು. ಆದರೂ ಒಂದು ಖುಷಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ಸಮರ್ಥ ನಾಯಕ ನಮ್ಮ ಬೆನ್ನಿಗಿರತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ನಮ್ಮದು ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಶಕ್ತಿ ಮೀರಿ ಮನೆಯವರೆಗೂ ನಮ್ಮದು ಹೋರಾಟದ ಬದುಕು. ನಾಳೆ ಕೂಡ ಹೋರಾಟದ ಬದುಕನ್ನು ಮಾಡ್ತೇನೆ. ಒಬ್ಬ ಶಾಸಕ ನೆಲೆಯಲ್ಲಿ ಹೋರಾಟ ಮಾಡಿ ಕ್ಷೇತ್ರಕ್ಕೆ ಏನು ತರಬೇಕು, ಅದನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತುವ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಪ್ರಯತ್ನವನ್ನು ಮಾಡ್ತೇನೆ.